ಸರ್ಕಾರವು ಪ್ರವಚನವನ್ನು ಆರಂಭ ಮಾಡಲಿ ಅಂತ ಹೇಳಿ ಪರವಾಗಿ ಪ್ರಾರ್ಥನೆ ಕೊಡ್ತೀವಿ. ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ಭಗವದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಕಾರ್ಯಕ್ರಮದ ನಡುವೆ ಅಕಸ್ಮಾತ್ ಪಂಡ್ರಾಪುರಕ್ಕೆ ಹೊರಟವನು ನರಸೀಪುರಕ್ಕೆ ಬಂದ. ಪಂಡ್ರಾಪುರಕ್ಕೆ ಹೋಗಬೇಕಾಯಿತು, ವಿಷ್ಣು ಪುರಾಣ ಪಾರಾಯಣ ಅಲ್ಲಿ ಒಂದು ನಡೆಸ್ಕೊಡ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಹೊರಟವು. ನಡುವೆ ನರಸೀಪುರ ಗುರುಗಳ ಅನುಜ್ಞೆಯನ್ನು, ಗುರುಗಳ ಸೇವೆಯನ್ನು, ಕೈಂಕರ್ಯವನ್ನು ಮಾಡುವಂಥ ಒಂದು ಸೌಭಾಗ್ಯವೂ ಸಿಕ್ಕಿತು. ಹಾಗಾಗಿ ಈ ಭಕ್ತಿಯ ವಿಷಯದಲ್ಲಿ ಕೆಲವು ವಾಕ್ಯಗಳನ್ನು ಮುಂದಿಡಬೇಕು. ಅದಕ್ಕೆ ಸೂತ್ರವನ್ನು ಕೊಟ್ಟಿದ್ದಾರೆ. ಗುರುಗಳ ಭಕ್ತಿ ಚಂದ್ರಿಕೆ ಅದ್ಭುತವಾದಂಥ ಒಂದು ಗ್ರಂಥ. ಈ ಜಗತ್ತಿನ ಇತಿಹಾಸದಲ್ಲಿ ಸೂತ್ರ ಭಾಷ್ಯವನ್ನು ಹೇಗೆ ವೇದಾಂತ ವಾಕ್ಯಾರ್ಥ ಮೀಮಾಂಸಾ ಶಾಸ್ತ್ರ, ವೇದಾಂತ ಮೀಮಾಂಸಾ ಶಾಸ್ತ್ರ ಅಂತ ಕರಿತೀವೋ, ಹಾಗೆ ಭಕ್ತಿ ಚಂದ್ರಿಕೆ ನಾರದ ಭಕ್ತಿ ಸೂತ್ರಕ್ಕೆ ಅದೇ ಆದರ್ಶವನ್ನು ಇಟ್ಕೊಂಡು ಸೂತ್ರಕ್ಕೆ ಸಂಗತಿಯನ್ನು, ವಿವರಣೆಯನ್ನು ಕೊಡ್ತಾ ವಿಸ್ತಾರವಾಗಿ ಲೌಕಿಕ ಉದಾಹರಣೆಯನ್ನು ಕೊಟ್ಟು ಅನುಭವದಿಂದ ಸಮರ್ಥನೆ ಮಾಡಿ ಭಕ್ತಿಯ ಮಹಿಮೆಯನ್ನು, ಭಕ್ತಿಯ ಸೌಲಭ್ಯವನ್ನು ಕೊಂಡಾಡಿದ್ದಾರೆ ಗುರುಗಳು. ಅದಕ್ಕೆ ಗುರುಗಳೇ ಮಾಡಿರುವಂಥ 2 ಮಂಗಳ ಶ್ಲೋಕ ಇದೆ. ಮಂಗಳ ಶ್ಲೋಕವನ್ನು ಹೇಳಿ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಮಂಗಳ ಶ್ಲೋಕ ಹೀಗಿದೆ: ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಸ್ ಸದಾ ಅಚಿಂತ್ಯ ಮಹಿಮಾನಂ ತಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಪರಮಾತ್ಮನನ್ನು ಉಪನಿಷತ್ತು ಅದೃಶ್ಯ ಅಂತ ಕೊಂಡಾಡೆ. ಅದೃಶ್ಯ ಅಂದರೆ ಎಂದೂ ದೃಶ್ಯವಾಗೋದಿಲ್ಲ. ಅಂಥ ಪರಮಾತ್ಮನು ತನ್ನ ಸ್ವಭಾವವನ್ನು ಬಿಟ್ಕೊಡು ಅಂದರೆ ಬಿಟ್ಕೊಡೋಲ್ಲ. ಅಗ್ನಿ ಏನಾದರೂ ಕೂಡ ಉಷ್ಣವನ್ನು ಬಿಟ್ಕೊಡೋದಿಲ್ಲ. ಆಕಾಶ ನೀನು ಸ್ವಲ್ಪ ಹೊತ್ತು ಗಟ್ಟಿಯಾಗಿ ನೀರಿನ ಹಾಕಿ ಕರಗು ಅಂದರೆ ಆಕಾಶ ಬಿಟ್ಕೊಡೋದಿಲ್ಲ. ಆದರೆ ಭಗವಂತ ಮಾತ್ರ ಭಕ್ತಿಗೆ ಮೆಚ್ಚಿ ಭಕ್ತರ ಹೃದಯಕ್ಕೆ ದೃಶ್ಯನಾಗ್ತಾನೆ. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಅದಕ್ಕೆ ಗುರುಗಳು ದೃಶ್ಯೋ ಭವತಿ ಎಸ್ ಸದಾ ಅಂತ ಬೇರೆ ಹಾಕಿದ್ದಾರೆ. ಯಾವಾಗಲೂ ಕಣ್ಣು ಮುಂದೆ ಕಾಣ್ತಾ ಇದ್ದಾನೆ ಅಂತ. ಅದು ದೃಶ್ಯ ಅನ್ನೋ ಶಬ್ದದಿಂದ 2 ಅರ್ಥವನ್ನು ನೀವು ಮಾಡ್ಬೋದು. ಒಂದು, ಉಪಾಸಕರಾಗಿ ಉಪಾಸನೆಯಿಂದ ಗೌಣ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದರೆ ಆ ಗುಣಮಯವಾದ ಭಗವಂತನ ಮೂರ್ತಿ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ. ಅವನಿಗೆ ಆ ಯೋಗ್ಯತೆ ಇದೆ. ಭಗವಂತನೇ ಸಕಲ ನಾಮರೂಪಾತ್ಮಕನಾದ್ದರಿಂದ, ಸರ್ವಾತ್ಮನಾದ್ದರಿಂದ ಯಾವ ವೇಷವನ್ನು ಧರಿಸಿದರೂ ಅವನಿಗೇನು ಹೆಚ್ಚು ಕಡಿಮೆ ಇಲ್ಲ. ನಮ್ಮ ಬುದ್ಧಿಗೆ ಇರ್ಬೋದು, ಏನು ಸ್ವಾಮಿ ಅರ್ಧ ಸಿಂಹ ಅರ್ಧ ಮನುಷ್ಯ ಹಾಕೋಬಹುದಾ ಅಂದರೆ ಅವನಿಗೆ ಅದರಲ್ಲಿ ಏನು ಅಂಟಿಲ್ಲ. ಏನೇನು ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಭಗವಂತ ತನ್ನ ಶರೀರವನ್ನು, ತನ್ನ ಮಾಯಾಮಯವಾದ ಶರೀರವನ್ನು, ಮಾಯಾಮಯ ಅಂದರೆ ಅವನ ದೃಷ್ಟಿಯಲ್ಲಿ ಮಾಯಾಮಯ, ಭಕ್ತರ ದೃಷ್ಟಿಯಲ್ಲಿ ಮಾಯಾಮಯ, ಪರಮ ಸತ್ಯವೇ, ಅಂಥ ಸ್ವರೂಪವನ್ನು ದೃಶ್ಯವಾಗಿ ತೋರಿಸ್ತಾ ಇರ್ತಾನೆ, ಕಾಣ್ತಾನೆ. ಅದು ಅಚಿಂತ್ಯ ಮಹಿಮಾನ. ಅವನ ಮಹಿಮೆಯನ್ನು ಎಷ್ಟು ನೀವು ತರ್ಕ ಮಾಡಿದರೂ ಕೂಡ ನಿಮ್ಮ ತರ್ಕಕ್ಕೆ ಸಿಗೋದಿಲ್ಲ, ಬುದ್ಧಿಗೆ ಎಟ್ಕೋದಿಲ್ಲ. ಹಾಗೆ ಅದೃಶ್ಯನಾದವನು ಹೇಗೆ ದೃಶ್ಯನಾಗ್ತಾನೆ ಎಷ್ಟಾದರೂ ತರ್ಕ ಮಾಡಿ. ನಾನು ಬೆಳಗ್ಗೆ ಒಂದು ಪ್ರಶ್ನೆ ಮಾಡಿದೆ, ನಿದ್ದೆ ಮಾಡಿದವನು ಎಚ್ಚರ ಆಗೋಕ್ಕೆ ಏನು ಪ್ರಯತ್ನ ಮಾಡಿರ್ತಾನೆ? ಪ್ರಯತ್ನವಿಲ್ಲದೆ ಒಂದು ಪದಾರ್ಥ ಚೇಂಜ್ ಆಗಬಹುದಾ? ಕ್ರಿಯೆ ಇಲ್ಲದೆ. ನಿದ್ದೆಯಲ್ಲಿ ಕ್ರಿಯೆ ಇಲ್ಲ, ಎಚ್ಚರ ಅನ್ನೋದು ಬಂದ್ಬಿಡುತ್ತೆ. ಅದು ಹೇಗೆ ಬರುತ್ತೆ, ಏನು ಕ್ರಿಯೆಯಾಗಿ ಬರುತ್ತೆ ಅಂತ ಎಷ್ಟು ತರ್ಕ ಮಾಡಿದರೂ ಅಚಿಂತ್ಯ ಮಹಿಮಾನಂ, ನಿಮಗೆ ಅದನ್ನು ಬಿಡಿಸೋಕ್ಕಾಗಲ್ಲ. ಯಾಕೆಂದರೆ ಅದು ಆ ಸ್ವರೂಪವೇ ಅಂಥದ್ದು. ಯಾವುದೇ ಒಂದು ಅನುಭವವನ್ನು ನೀವು ಆಳವಾಗಿ ಒಳಹೊಕ್ಕು ನೋಡಿದಾಗ ಅದು ಏನೋ ಭಗವಂತನ ಮಹಿಮೆ ಎಷ್ಟು ಆಳವಾಗಿದೆ ಅಂದರೆ ನಮ್ಮ ಸಾಮಾನ್ಯ ಬುದ್ಧಿಗೆ, ಸಾಮಾನ್ಯ ನಿಯಮ ಚೌಕಟ್ಟಿಗೆ ಅದು ಒಳಪಡೋಲ್ಲ. ಅಂಥ ಪರಮಾತ್ಮ ಭಕ್ತಿಗೆ, ಪರಮ ಪ್ರೇಮಕ್ಕೆ ಒಲಿದು ದೃಶ್ಯನಾಗ್ತಾನೆ. ಇನ್ನೊಂದು ದೃಶ್ಯ ಅಂದರೆ ಅನುಭವ ರೂಪದಿಂದ ಕಂಡು ಬರ್ತಾನೆ. ದೃಶ್ಯ ಅಂದರೆ ಮುಂದೆ ಗೋಚರವಾಗ್ತಾನೆ ಅಂತ ಒಂದು ಅರ್ಥ ಇದೆ. ಆತ್ಮನಾಗಿ ಕಂಡು ಬರ್ತಾನೆ. ಎಂದೆಂದೂ ಕಾಣೋಕೆ ಸಾಧ್ಯವಿಲ್ಲದಿರೋದು, ನೋಡೋಕೆ ಆಗದೇ ಇರೋ ವಸ್ತುವನ್ನು ದೃಶ್ಯನಾಗ್ತಾನೆ ಅನ್ನೋದು ಭಕ್ತಿಯ ಮಹಿಮೆ. ಯಾರಿಗೆ ನಿಜವಾಗಿ ಭಗವದ್ಭಕ್ತಿ ಇಲ್ವೋ
ಅವರಿಗೆ ಆತ್ಮಜ್ಞಾನ ಉಂಟಾಗೋದಿಲ್ಲ ಅನ್ನೋಕ್ಕೋಸ್ಕರವಾಗಿ ದೃಶ್ಯೋ ಭವತಿ ಅನ್ನೋದು ಜ್ಞಾನಕ್ಕೆ ದೃಶ್ಯನಾದರೂ, ಜ್ಞಾನ ಅಂದರೆ ಬುದ್ಧಿವೃತ್ತಿಗೆ ದೃಶ್ಯ ಅಂತ ಅರ್ಥವಲ್ಲ, ಬುದ್ಧಿವೃತ್ತಿಗೆ ಆತ್ಮನಾಗಿ ಹೊಳೆದು ಬರ್ತಾನೆ. ಅದು ಗೊತ್ತಿದ್ದವರಿಗೆ, ಕಂಡವರಿಗಷ್ಟೇ, ಕಂಡವರಿಗಲ್ಲ ಅಂತ ಅವರು ಹೇಳಿದರು. ಕಂಡವರಿಗೆ ಮಾತ್ರ ಗೊತ್ತಾಗುತ್ತೆ, ಕಂಡವರಿಗೆಲ್ಲ ಆಗೋಲ್ಲ ಅಂತ. ಹಾಗೆ ಭಗವಂತ ಅನುಭವ ರೂಪನಾಗಿ ಗೊತ್ತಾಗ್ತಾನೆ. ಯಾರಿಗೆ ಗೊತ್ತಾಗ್ತಾನೆ? ಗೊತ್ತಾದವರಿಗೆ ಗೊತ್ತಾಗ್ತಾನೆ, ಬಾಕಿಯವರಿಗೆಲ್ಲ ಎಲ್ರಿ ಅಂತ ಬರೀ ಪ್ರಶ್ನೆ ಮಾಡಿ ಹುಡುಕೋದಷ್ಟೇ ಆಗತ್ತೆ. ಹೀಗೆ ಭಗವಂತನು ದೃಶ್ಯನಾಗ್ತಾ ತನ್ನ ಪ್ರೇಮಕ್ಕೆ ಒಲಿದು ಮುಂದೆ ಬರ್ತಾನಲ್ಲ, ಅವನನ್ನು ಏನು ಹೇಳಲಿ ಅಂತ ಹೇಳಿ ಆ ಅಚಿಂತ್ಯ ಮಹಿಮಾನ ಪರಮಾತ್ಮನನ್ನು ನಾನು ಆಶ್ರಯಿಸಿದ್ದೀನಿ. ಮಂಗಳ ಶ್ಲೋಕದ ಸಣ್ಣ ತಾತ್ಪರ್ಯ. 2ನೇ ಶ್ಲೋಕದಲ್ಲಿ ಆ ಮನುಷ್ಯನಿಗೆ ಪರಮ ಪ್ರೇಮ ಅಂತ, ಪರಮ ಅನ್ನೋ ಶಬ್ದಕ್ಕೆ ಅನುಪಮ, ಅವ್ಯಭಿಚರಿತ, ಮಿಗಿಲಿಲ್ಲದ ಪ್ರೇಮ ಅಂತ ಅರ್ಥ ಮಾಡಬೇಕು. ಹೋಲಿಕೆ ಕೊಡೋಕೆ ಬರೋಲ್ಲ. ಇನ್ನು ಅದಕ್ಕಿಂತ ಹೆಚ್ಚಿನ ಪ್ರೇಮ ಅಂತಿಲ್ಲ, ಅದು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಅಂಥ ಪ್ರೇಮ ಭಗವಂತನ ಬರೋದು. ಪ್ರೇಮ ಅನ್ನೋದು ಅಂತಃಕರಣದ ಒಂದು ವೃತ್ತಿ. ಅಂತಃಕರಣದಲ್ಲಿ ನಮ್ಮವನು, ನಾನು ಅನ್ನುವಂಥ ಒಂದು ಬುದ್ಧಿ ಬರೋದು ಯಾವುದೋ ಅದಕ್ಕೆ ಪ್ರೇಮ ಅಂತ ಹೆಸರು. ಇದನ್ನು ಗುರುಗಳು ಹಿಂದೆ ವ್ಯಾಖ್ಯಾನ ಮಾಡಿದ್ದಾರೆ, ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ನಮ್ಮವನು ಅಂತ ತಿಳ್ಕೊಳ್ಳೋದು ಲೋಕದಲ್ಲಿ, ನಾನು ಅಂತ ತಿಳ್ಕೊಳ್ಳೋದು ನಮ್ಮ ದೃಷ್ಟಿಯಲ್ಲಿ ಯಾರನ್ನು, ನನ್ನನ್ನು ಬಿಟ್ಟು ನಾನು ಇನ್ನೊಬ್ಬರು ನಾನು ಅಂತ ತಿಳ್ಕೊಳ್ಳಲ್ಲ. ತಿಳ್ಕೊಂಡ್ರೂ ಗೌಣಾತ್ಮನೆ ಅಂತ. ಈಗ ಮಕ್ಕಳನ್ನ, ಹೆಂಡತಿನ ನಾನೇ ಮಗ, ನಾನೇ ಹೆಂಡತಿ ಅಂತ ತಿಳ್ಕೊಂಡ್ರೆ ಅದು ಗೌಣಾತ್ಮನೆ ಹೊರತು ಮುಖ್ಯವಾದ್ದಲ್ಲ. ಹಾಗೆ ನನ್ನವನು ಅನ್ನೋ ಒಂದು ಭಾವನೆ ಇದೆಯಲ್ಲ, ಆ ಮನಸ್ಸಿನಲ್ಲಿ ಬರೋದಕ್ಕೆ ಪ್ರೇಮ ಅಂತ ಹೆಸರು. ಆ ಪ್ರೇಮ ಪರಮವಾದರೆ, ಅಂದರೆ ಪರಮಾತ್ಮನೇ ನನ್ನವನೋ ಅಥವಾ ಪರಮಾತ್ಮನೇ ನಾನು ಅನ್ನುವಷ್ಟರ ಮಟ್ಟಿಗೆ ಬಂದರೆ ಆವಾಗ ಆ ವ್ಯಕ್ತಿ ಭಕ್ತಿಗೆ ಬಂದ, ಭಕ್ತಿಯ ಮಾರ್ಗಕ್ಕೆ ಬಂದ. ಏನಾಗಿರುತ್ತೆ ಅಂದರೆ ಪರಮಾತ್ಮನೇ ನಮ್ಮವನು ಅಂತ ಅನಿಸಿದ್ರೆ ನಿಮ್ಮ ನಿಜವಾಗಿ ಜೀವನದಲ್ಲಿ ಎಲ್ಲೋದ್ರೂ ಅದರ ಬಗ್ಗೆನೇ ಯೋಚನೆ ಆಗುತ್ತೆ. ಈ ದೃಶ್ಯ ಭಗವಂತ ನಮ್ಮವನು ಅನ್ನೋಕ್ಕೆ ಎಷ್ಟು ಅನುಕೂಲ ಆಗಿದೆ, ಎಷ್ಟು ಚೆನ್ನಾಗಿದೆ, ಈ ಆಹಾರ, ಈ ಭಜನೆ, ಈ ವಸ್ತು, ಈ ಕಾರ್ಯಕ್ರಮ ಎಲ್ಲವೂ ಕೂಡ ನಿಮ್ಮ ಪ್ರೇಮದ ಒಂದು ಲಕ್ಷ್ಯ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗುತ್ತೋ ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಅದು ಪರಮ ಪ್ರೇಮದ ಲಕ್ಷಣ. ಹಾಗಿಲ್ಲದೆ ಏನಾಗತ್ತೆ ಅಂದರೆ ಉಳಿದವರ ಪ್ರೇಮ, ಲೋಕದ ವಸ್ತು ಯಾವುದೋ ಒಂದು ಪರಮ ಆಗಿರುತ್ತೆ, ಭಗವಂತನೂ ಅದಕ್ಕೆ ಎಳ್ಕೊಂಬರ್ತಾರೆ. ನಾವು ಪೂಜೆ ಮಾಡಿದ್ವಿ ಸ್ವಾಮಿ, ಖಂಡಿತ ಒಳ್ಳೆ ಫಲ ಭಗವಂತ ಕೊಟ್ಟ. ಒಳ್ಳೆಯ ಫಲ ಕೊಟ್ಟ ಅಂದ್ರೆ ಅರ್ಥ ಏನು ಗೊತ್ತಾ? ಫಲದಲ್ಲಿ ಪರಮ ಪ್ರೇಮ, ಭಗವಂತನಲ್ಲಿ ಗೌಣ ಸಾಧನ ಪ್ರೇಮ. ಭಗವಂತನನ್ನು ಆಶ್ರಯಿಸಿ ಆರೋಗ್ಯ ಪಡ್ಕೊಂಡ್ವಿ, ಮಕ್ಕಳನ್ನು ಪಡ್ಕೊಂಡ್ವಿ, ಹಣವನ್ನು ಪಡ್ಕೊಂಡ್ವಿ, ಅಥವಾ ಲೌಕಿಕವಾದ ಯಾವುದೋ ಒಂದು ವಸ್ತು ಪಡ್ಕೊಂಡ್ವಿ ಅಂದರೆ ಪರಮ ಪ್ರೇಮ ಇಲ್ಲಿದೆ. ಸಾಧನ ಪ್ರೇಮ ಭಗವಂತನಲ್ಲಿದೆ. ಭಗವಂತ ಒಂದು ಸಾಧನ, ಹಾಗಲ್ಲ, ಅವನೇ ಪರಮ ಪ್ರೇಮ. ಇದೆಲ್ಲ ಸಾಧನ, ಇದು ನಮ್ಮ ಜೊತೆಯಲ್ಲಿದ್ದವರೆಲ್ಲ. ಅಂಥದ್ದನ್ನು ಆ ಪ್ರೇಮ ಅಷ್ಟು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಅಭಿವ್ಯಕ್ತಿಯೂ ಮಾಡಬೇಕು. ಪ್ರೇಮ ಆಳವಾಗಿದೆ ಅಂದರೆ ಸುಮ್ಮನೆ ಉಳಿಯಲ್ಲ. ಅದು ಪ್ರೇಮಕ್ಕೆ, ವೃತ್ತಿಗೆ ಆವೃತ್ತಿ ಬೇಕು. ನಿರಂತರ ನಮ್ಮವನು ಅನ್ನೋದು ಎದ್ದು ತೋರಬೇಕು. ಅದಕ್ಕೆ ಅವ್ರು ಹೇಳಿದ್ದಾರೆ ಎಷ್ಟು ತರಹ ಕಥಾಸು ಅನುರಾಗ, ಮೂರ್ನಾಲ್ಕು ಅವ್ಯಾವೃತ ಭಜನಂ, ತದ್ವಿಸ್ಮರಣೆ, ಪರಮ ವ್ಯಾಕುಲತ ಅಂತ ಹೇಳಿ 4 ವಿಧವಾದ ಆತ್ಮರತ್ಯ ವಿರೋಧನೆ. ಹೀಗೆ ಅಭಿವ್ಯಕ್ತಿಯನ್ನು ಹೇಳಿದ್ದಾರೆ. ಅಭಿವ್ಯಕ್ತಿಯನ್ನು ತೋರಿಸೋದು. ಹಾಗೆ ನಾವು ಪ್ರೀತಿಸಿದವರನ್ನು ನಮ್ಮ ಮನೆಗೆ ಬಂದರೆ ನಾವು ಏನೇನು ತರಹ ತೋರಿಸ್ತೀವೋ ಲೌಕಿಕವಾಗಿ, ಭಗವಂತ ನಮ್ಮವನು ಅಂದಾಗ ಏನೇನು ತೋರಿಸ್ಬಹುದು. ಅದಕ್ಕೆ ನಾರದರು ಹೇಳಿದ್ರಂತೆ. ನಾರದರು ಏನು ಅಂದರೆ ಅವರಿಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ತುಂಬ ಅಂದರೂ ಅದು ಇಷ್ಟೇ ಆಗೋದು. ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಅಂದರೂ ಅದು ಇಷ್ಟವೇ ಹೊರತು ನಿಜವಾದ ಪೂರ್ಣ ಪ್ರೇಮ ಆಗೋಲ್ಲ. ಬಾಯಿ ಮಾತಿನಲ್ಲಿ ಏನೇನು ಕೊಟ್ಟರು, ಹೊರಗಡೆ ವಸ್ತು ಕೊಟ್ಟರು, ಬಂಗಾರದ ಹಾರ ಹಾಕಿದ್ರು ಪೂರ್ಣ ಪ್ರೇಮ ಆಗೋಲ್ಲ. ಅಥವಾ ಏನೇ ನಿಮ್ದನ್ನು ಹೊರಗಡೆ ತ್ಯಾಗ ಮಾಡಿದ್ರು ನಿಜವಾದ ಪ್ರೇಮ ಆಗಲ್ಲ. ಭಗವಂತ ಕೇಳೋದು ಯಾವುದು ಅಂದರೆ ನಮ್ಮ ತನವನ್ನು ಅವನಿಗೆ ಕೊಡಬೇಕಂತ, ಬಾಹ್ಯ ವಸ್ತು ಅಲ್ಲ. ನಾನು ಅಂತ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀವು ಒಪ್ಪಿಸಿದ್ರೆ ಈಗ ನಿಜವಾದ ಪ್ರೇಮ ಇದೆ. ನಮ್ಮತನ ಪಡೋದು ಅಂದ್ರೆ ಏನರ್ಥ? ನನ್ನನ್ನೇ ಒಪ್ಪಿಸ್ಕೊಂಡಿದ್ರೆ ನನ್ನದು ಅನ್ನೋದು ಇಲ್ಲವೇ ಇಲ್ಲ, ನೀನೇ ಎಲ್ಲ ಅನ್ನುವಂಥ ಭಾವ ಬರಬೇಕು. ಹಾಗೆ ಬಂದಾಗ ಅದಕ್ಕೆ ಏನು ಅಭಿವ್ಯಕ್ತಿ, ಏನು ಅಭಿವ್ಯಕ್ತಿಗೆ ಸಾಧ್ಯ ಇಲ್ಲ. ಅದು ಎಷ್ಟು ಅಭಿವ್ಯಕ್ತವಾದರೂ ಆಗಲ್ಲ. ಅದಕ್ಕೆ ಸ್ವಾತ್ಮನ್ಯೇವ ಅಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ ಸರ್ವವ್ಯಾಪಿ ಪ್ರಭುರಪಿ ಸದಾ ಏನ ಕ್ಲುಪ್ತಿಂಗತೋಸೌ ವೀಣಾಗಾನ ಪ್ರಕಟಿತ ಪರ ಪ್ರೇಮಸಾರಂ ಮುನೀಂದ್ರಂ ಭಕ್ತ್ಯಾಚಾರ್ಯಂ ಭವಭಯನುದಂ ನೌಮ್ಯಹಂ ನಾರದಾಖ್ಯಂ. ಅವರು ತಮ್ಮ ಸ್ವರೂಪದಲ್ಲಿ ಅಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ. ನಮ್ಮ ಗುರುಗಳ ಈ ಮಂಗಳ ಶ್ಲೋಕದಲ್ಲಿ ಎಷ್ಟು ಆಳ ಇದೆ ಅಂದರೆ, ಮಿಗಿಲಿಲ್ಲದ ಪರಮವಾದ ಪ್ರೇಮ ಅನ್ನುವಂಥ ಒಂದು ಸೂತ್ರದಿಂದ ಕಟ್ಟಾಕೊಂಡೆ. ಸೂತ್ರ ಅಂದರೆ ಈ ಸೂತ್ರವು
ಸೂತ್ರ ಶಬ್ದಕ್ಕೆ ವೇದಾಂತ ವಾಕ್ಯ ಕುಸುಮ ಗ್ರಥನಾರ್ಥತ್ವಾತ್ ಸೂತ್ರಾಣಾಮ್ ಅಂತ ಭಾಷ್ಯಕಾರ ಬರೆದ ಹಾಗೆ ಅಲ್ಲಿ ಗುರುಗಳು ಅದೇ ಅನುಸರಣೆ ಮಾಡಿದ್ದಾರೆ. ನೀವು ನೋಡಿದರೆ ಸೂತ್ರ ಭಾಷ್ಯವನ್ನು ಇದನ್ನು ಓದ್ತಾ ಹೋದರೆ ಹಾಗೆ ಹೋಗ್ತಾ ಇದೆ. ಹಾಗೆ ಪರಮಾತ್ಮನಲ್ಲಿ ನಾರದರು ತಮ್ಮನ್ನು ಪೂರ್ಣವಾಗಿ ಕಟ್ಟಾಕೊಂಡಿದ್ದಾರೆ. ಪ್ರೇಮ ಸೂತ್ರೇಣ ಬದ್ಧ. ಆ ಪ್ರೇಮ ಸೂತ್ರ ಎಷ್ಟು ಬಲವಾಗಿದೆ ಅಂದರೆ ಸರ್ವವ್ಯಾಪಿಯಾದ ಪರಮಾತ್ಮನನ್ನ ಒಂದು ಹೃದಯದ ಗುಹೆಯಲ್ಲಿ ಅದು ಮೆಟ್ಟಿಬಿಟ್ಟಿದ್ದಾರಂತೆ. ಸರ್ವವ್ಯಾಪಿ ಪ್ರಭುರಪಿ ಸದಾ ಏನ ಕ್ಲಿಪ್ತಿಂಗತೋಸೌ. ಇದು ಕೂಡ ವಿರೋಧವೇ. ಸರ್ವವ್ಯಾಪಿಯಾದ ವಸ್ತುವನ್ನು ಒಂದು ಆಕಾಶವನ್ನು ಮನೆಯೊಳಗೆ ತುಂಬಕ್ಕೆ ಬರುತ್ತೆ, ಆಕಾಶ ಎಳ್ಕೊಳ್ಳೋಕ್ಕೆ ಬರಲ್ಲ. ಅದು ಮನೆಯೊಳಗೆ ತುಂಬ್ತೀನಿ, ಅದು ಸಾಧ್ಯವಿಲ್ಲ. ಹಾಗೆ ಎಲ್ಲೆಲ್ಲೂ ಇರೋ ವಸ್ತುವನ್ನು ಒಂದು ಹೃದಯದಲ್ಲಿ ಕಟ್ಟಾಕೊಂಡು ಅಂದರೆ ಆ ಪ್ರೇಮದ ಶಕ್ತಿ ಎಷ್ಟಿದೆ ನೋಡಿ. ಹಾಗೆ ದೃಶ್ಯನಾಗದೇ ಇರೋದನ್ನು ದೃಶ್ಯ ಮಾಡಿದರೋ ಸರ್ವವ್ಯಾಪಿಯಾದ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಹಿಡಿದಾಕಿದ್ದಾರೆ. ಅಂಥ ಕ್ಲಿಪ್ತಿಂಗತೋಸವು. ಆಗ ಹೃದಯದಲ್ಲಿ ಭಗವಂತ ಬಂದ ಕೂಡಲೇ ಆ ಪ್ರೇಮದ ಅಭಿವ್ಯಕ್ತಿ ಆಗಬೇಕಲ್ಲ, ಅಭಿವ್ಯಕ್ತಿಗೆ ಬಾಯಲಾಗಲ್ಲ. ಅದಕ್ಕೋಸ್ಕರ ವೀಣಾಗಾನ ಪ್ರಕಟಿತ ಪರ ಪ್ರೇಮಸಾರಂ ಮುನೀಂದ್ರಂ. ವೀಣಾಗಾನದಲ್ಲಿ ತಮ್ಮ ಪ್ರೇಮವನ್ನು ಪ್ರಕಟಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂಥ ನಾರದರಿಗೆ ನಮಸ್ಕಾರ ಮಾಡಿ ಭಕ್ತಿಯ ವಿಷಯದಲ್ಲಿ ಭಕ್ತಿಯ ಸ್ವರೂಪವಾಗಿದೆ, ಭಕ್ತಿಯ ಸಾಧನಗಳು, ಭಕ್ತಿಯ ವಿಘ್ನಗಳು ಪರಿಹಾರವಾಯಿತೇನೋ, ಭಕ್ತಿಯ ಸಾಧನಗಳ ವಿಷಯವನ್ನು ಹೇಳಿದ್ದಾರೆ. ಈಗ ಇವತ್ತಿನ ಸೂತ್ರ ಅನ್ಯಸ್ಮಾತ್ ಸೌಲಭ್ಯಂ ಭಕ್ತೌ ಅಂತ ಹೇಳಿದರು. ಬಹಳ ಮುಖ್ಯವಾದ ಸೂತ್ರ. ಸೂತ್ರದಲ್ಲಿ ನಮಗೆ ಏನಾಗಿದೆ ಅಂದರೆ ಅವರು ಸಂಗ್ರಹವಾಗಿ ಹೇಳ್ತಾರೆ, ಅದರ ವಿವರಣೆಯನ್ನು ಗುರುಗಳು ಕೊಡ್ತಾ ಹೋಗ್ತಾರೆ. ಅನ್ಯಸ್ಮಾತ್ ಅಂದರೆ ಬೇರೆಯೋದಕ್ಕಿಂತ ಸುಲಭ. ಬೇರೆದು ಅಂದರೆ ಏನು? ಭಗವಂತನ ಪ್ರಾಪ್ತಿಗೆ ಕರ್ಮ, ಭಕ್ತಿ, ಜ್ಞಾನ, ಧ್ಯಾನ, ಯೋಗ ಅಂತ ಹೀಗೆ. ಆ ಧ್ಯಾನವನ್ನೇ ಯೋಗ ಅಂತ ಹೇಳ್ತೀವಿ. ಧ್ಯಾನ ಇರಬಹುದು, ಜ್ಞಾನ ಇರಬಹುದು, ಕರ್ಮ ಇರಬಹುದು, ಭಕ್ತಿ ಇರಬಹುದು. ಈಗ ಭಗವಂತನನ್ನು ನಾವು ಸೇರಬೇಕು ಅಂತ ಹೊರಟಿವಿ, ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೊರಟಿವಿ, ಭಗವಂತನನ್ನು ಪಡ್ಕೊಳ್ಬೇಕು ಅಂತ ಹೊರಟಿವಿ ಅಂತ ಇಟ್ಕೊಳ್ಳೋಣ. ಈಗ ಆರಂಭದಲ್ಲಿ ಅವನು ಗೊತ್ತಿಲ್ಲ, ಹೇಗಿದ್ದಾನೆ ಗೊತ್ತಿಲ್ಲ, ಆದರೆ ಪ್ರೇಮ ಇದೆ. ಪ್ರೇಮ ಗೊತ್ತಿಲ್ಲದೆ ಇರೋ ವಸ್ತುಲಿ ಇಡೋಕೆ ಬರುತ್ತಾ ಅಂತ ಪ್ರಶ್ನೆ ಕೇಳಿದರೆ ಅದು ಪೂರ್ಣ ಗೊತ್ತಾಗಬೇಕಾಗಿಲ್ಲ. ಈಗ ಮಗುವಿಗೆ ತಾಯಿಯಲ್ಲಿ ಪ್ರೇಮ ಇದೆ ಅಂದರೆ ತಾಯಿಯ ಬಗ್ಗೆ ಏನು ಗೊತ್ತಿರುತ್ತೆ? ತಾಯಿಗಾದರೂ ಮಗುವಿಗೆ ಪ್ರೇಮ ಇದೆ ಅಂತ ನಾವು ಹೇಳ್ತೀವಿ. ನಮ್ಮ ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಪ್ರೀತಿಸಬೇಕು ಅಂತ ನಿಯಮ. ಯಾರನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ? ಸಾಧ್ಯನಾ ಅದು? ಭಗವಂತ ಏನು ಮಾಡಿದ್ದಾನೆ ಅಂದರೆ ನಮ್ಮ ಮನಸ್ಸನ್ನು ಬಚ್ಚಿಟ್ಟಿದ್ದಾನೆ, ನಮ್ಮ ಗುಣಗಳನ್ನು ಬಚ್ಚಿಟ್ಟಿದ್ದಾನೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡು ಪ್ರೀತಿಸಿದ್ದೀವಿ ಅಂತ ಹೇಳ್ತೀವಿ. ಕೊನೆಯಲ್ಲಿ ಹತ್ರ ಮಾಡ್ಕೊಂಡ್ಮೇಲೆ ಅಯ್ಯೋ ಬರೀ ದೋಷವೇ ಕಾಣೋಕೆ ಶುರುವಾಗಲ್ಲ. ಯಾಕೆ? ಇವನು ಅರ್ಥ ಮಾಡ್ಕೊಂಡಿರೋ ಕ್ರಮ ತಪ್ಪು. ಮಿಥ್ಯಾಜ್ಞಾನ, ಮಿಥ್ಯಾಭಿಮಾನ ಇದು ಪ್ರೇಮದ ಎರಡು ಬಲವಾದ ಶತ್ರು. ನೀವು ಅಲ್ಲಿ ಅಭಿಮಾನ ಇದ್ದರೆ ನೀವು ನಿಜವಾಗಿ ಪ್ರೀತಿಸೋಲ್ಲ ಭಗವಂತನನ್ನು. ಯಾರ್ಯಾರಲ್ಲಿ ಅಭಿಮಾನ ಇದೆಯೋ ಯಾವುದೇ ತರಹ, ವರ್ಣಾಭಿಮಾನ, ಜಾತ್ಯಭಿಮಾನ ಅಥವಾ ಕರ್ಮಾಭಿಮಾನ, ಯಾವುದೇ ವೇಷಾಭಿಮಾನ, ಯಾವ ತರಹದ ಅಭಿಮಾನವಿದ್ರೂ ಅವನು ಭಗವಂತನ ಪ್ರೀತಿಸಲ್ಲ. ಅಭಿಮಾನವಿದ್ದನು ಭಗವಂತನಲ್ಲ, ಯಾರನ್ನೂ ಸರಿಯಾಗಿ ಪ್ರೀತಿಸಲ್ಲ. ಅವರ ಪ್ರೇಮವೇ ಸರಿ ಇಲ್ಲ. ಎರಡನೇದು ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಅವರಿಗೂ ಪ್ರೇಮ ಮಾಡೋಕ್ಕೆ ಬರಲ್ಲ. ಈಗ ಭಗವಂತನನ್ನು ನಾವು ಸರಿಯಾಗಿ ತಿಳ್ಕೊಂಡೂ ಇಲ್ಲ, ಭಗವಂತನ ಮೇಲೆ ಅಭಿಮಾನ ಇದೆ ಅಂದರೆ ನಮ್ಮ ಸೌಲಭ್ಯಕ್ಕೆ ಅಭಿಮಾನ ಇದೆ, ನಮಗೆ ಬೇಕಾದ ಕೊಡ್ತಾನೆ ಅಂತ ಅಷ್ಟು ಅಭಿಮಾನ ಇದೆ ಹೊರತು ನಿಜವಾದ ಭಗವಂತನೇ ನಮ್ಮವನು ಅನ್ನೋ ಅಭಿಮಾನ ಏನು ಬಂದಿಲ್ಲ. ಆದ್ದರಿಂದ ಈಗ ಹೇಳ್ತೀವಿ, ಆರಂಭದಲ್ಲಿ ಅವರು ಹೇಳಿದ್ದು ಯಾವುದು ಭಕ್ತಿಗೆ ಸಾಧನ ಅಂದರೆ ಕೊನೆಯಲ್ಲಿ ಹೇಳಿದ್ದು ಸತ್ಸಂಗ. ನನಗೆ ಗೊತ್ತಿರೋ ಹಾಗೆ ಇಲ್ಲೂ ಅದೇ ಬೇಕು. ಸತ್ಸಂಗ ಅಗಮ್ಯ ಅಮೋಘಶ್ಚ. ಅಲ್ಲಿ ಬಹಳ ಚರ್ಚೆ ಮಾಡಿದ್ದಾರೆ. ಸತ್ಸಂಗದಷ್ಟು ಭಕ್ತಿಗೆ ಪರಿಶುದ್ಧತೆಯನ್ನು, ಪರಿಪೂರ್ಣತೆಯನ್ನು, ದೃಢತೆಯನ್ನು ಕೊಡೋದು ಇನ್ನೊಂದು ಇಲ್ವೇ ಇಲ್ಲ, ಸಾಧ್ಯವೇ ಇಲ್ಲ. ಈ ಜಗತ್ತಲ್ಲಿ ಹೇಗೆ ಬೆರಳು ಮಾಡಿಸ್ರಿ ಯಾರಾದರೂ ಭಕ್ತರಿದ್ದಾರೆ ಅಂದರೆ ಅವರಿಗೊಬ್ಬರು ಮಹಾತ್ಮರ ಸತ್ಸಂಗ ಆಗಿಯೇ ಇದೆ, ಸಾಧ್ಯವೇ ಇಲ್ಲ. ಪುಸ್ತಕ ಓದ್ಕೊಂಡು ಭಕ್ತಿ ಮಾಡೋಕ್ಕಾಗಲ್ಲ, ಅಥವಾ ಯಾವುದೇ ಒಂದು ಇದರಿಂದ, ಯಾವುದೋ ಕರ್ಮದಿಂದಲಾಗಲಿ ಅಥವಾ ತಾನೇ ತಾನಾಗಿ ಜಪದಿಂದಲಾಗಲಿ ಹಾಗೆ ಭಕ್ತಿ ಬರೋದೇ ಇಲ್ಲ. ನಿಜವಾದ ಭಕ್ತಿ ಉಂಟಾಗೋದೇ ಸತ್ಸಂಗದಿಂದ. ಆ ಸತ್ಸಂಗ ಎಷ್ಟು ಆಳವಾಗಿದೆ ಅಂತ ಇಂದವರು ವರ್ಣನೆ ಮಾಡಿದ್ದಾರೆ. ಈಗ ನಾನೇನು ಯೋಚನೆ ಮಾಡಿ ಈ ಸೂತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ? ಕರ್ಮ, ಭಕ್ತಿ ಇದು ಎರಡರಲ್ಲಿ ಯಾವುದು ನಿಜವಾಗಿ ಭಗವಂತನ ತಂದುಕೊಡುತ್ತೆ ಅಂತ. ಕರ್ಮ ಅಂದ್ರೇನೋ? ಕರ್ಮದ ಸ್ವರೂಪ ಏನೋ? ಕರ್ಮ ಅಂದರೆ ಸ್ವಭಾವವಾಗಿ ಒಂದು ಬಂಧನ. ಕರ್ಮ ಅಂದರೆ ದೇಹಕ್ಕೆ ಆಯಾಸ. ಕರ್ಮ ಅಂದರೆ ಹಣದ ವ್ಯಯ. ಕರ್ಮ ಅಂದರೆ ಪರಹಿಂಸೆ.
ಎಲ್ಲಕ್ಕಿಂತ ಕಷ್ಟ ಕರ್ಮದಲ್ಲಿ ಪಾರತಂತ್ರ್ಯ. ಇಷ್ಟು ಗ್ಯಾರಂಟಿ. ಯಾವುದೇ ಒಂದು ಕರ್ಮ ಅನಿವಾರ್ಯ ಅನ್ನೋದು ಒಂದು ಬಿಟ್ಬಿಡಿ. ಅನಿವಾರ್ಯವಾದ ಕರ್ಮ ಅಂದರೆ ದೇಹ ಸ್ಥಿತಿ ಮಾತ್ರ ಪ್ರಯೋಜನ. ಇಷ್ಟು ಕರ್ಮದಲ್ಲಿ ದೋಷ ಇರುವಾಗ ಈ ಕರ್ಮದಿಂದ ನಾನು ಭಗವಂತನ ಪಡ್ಕೊಳ್ತೇನೆ ಸಾಧ್ಯನೇ? ಆಗೋಲ್ಲ. ಅಷ್ಟೇ ಅಲ್ಲ, ಕರ್ಮದಲ್ಲಿ ಒಂದು ಏನು ಗ್ರಹಚಾರ ಅಂದರೆ ಬೇಜಾರಾಗ್ಬಿಡತ್ತೆ ನಮಗೆ. ದಿವಸ ಮನೆ ತೊಳೆದು 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 ಬಟ್ಟೆ ಒಗೆದು ಇದೇನು ಕೆಲಸ ಇಲ್ವಾ ನಮಗೆ? ಅದೇ ಪಾತ್ರೆ ತೊಳಿರಿ, ಅದೇ ಬಟ್ಟೆ ತೊಳಿರಿ, ಅದೇ ಮನೆ ಗುಡಿಸ್ರಿ, ಅದೇ ತೊಳಿ. ಏನ್ರಿ ಇದು ಈ ಕರ್ಮದ ಸ್ವಾರಸ್ಯ ಅಂತ. ಅದಕ್ಕೆ ಹೇಳಿದರು, ನಿಮಗೆ ಕರ್ಮ ಏನಾದರೂ ರುಚಿ ಆಗಬೇಕಾದ್ರೆ ಅದು ಭಕ್ತಿ ಸೇರಬೇಕು. ನಮ್ಮ ಗುರುಗಳು ಅಲ್ಲಲ್ಲೇ ಹೇಳ್ತಾರೆ, ಕರ್ಮ ಯೋಗ ಅಂತ ಅನಿಸ್ಕೋಬೇಕಾದ್ರೆ ಭಕ್ತಿ ಸೇರಬೇಕು. ಇಲ್ಲಿ ಪ್ರೇಮ ಸೇರಿದ ಹೋದರೆ ಯೋಗ ಆಗಲ್ಲ. ಪ್ರೀತಿ ಇದ್ರು ನೋಡಿ ಮತ್ತೆ ಮಾಡಿದರೂ ಬೇಜಾರಾಗಲ್ಲ. ಈಗ ನಮ್ಮ ಮಗು 1 ವರ್ಷ ಇರ್ಬೋದು, 2 ವರ್ಷ. ನಮ್ಮ ಮಗುವನ್ನು ಎಷ್ಟು ಆಳವಾಗಿ ಪ್ರೀತಿಸ್ತೀವಿ, ದಿವಸ ಮಾಡ್ತೀವಿ, ದಿವಸ ಮುದ್ದಾಡ್ತೀವಿ, ದಿವಸ ಅದನ್ನೇ ನೋಡ್ತೀವಿ, ಬೇಜಾರಾಗಲ್ಲ. ಯಾವಾಗ ಬೇಜಾರಾಗಲ್ಲ ಅಂದರೆ ಅಷ್ಟು ಆಳವಾದ ಪ್ರೇಮ ಬಂದರೆ. ನಿಮಗೆ ಕರ್ಮ ಬರೀ ಕರ್ಮವೇ ಆದರೆ, ಅಥವಾ ಒಂದು ಇದಕ್ಕಾದರೆ, ದುಡ್ಡಿಗೆ ಸೇರ್ಕೊಂಡಿರ್ತಾರಲ್ಲ ನರ್ಸೋ ಅಥವಾ ಯಾರಾದರೂ ಆಗಲಿ, ಆ ದುಡ್ಡಿನ ಕರ್ಮ ಏನಾಗುತ್ತೆ ಅಂದರೆ ಇನ್ನಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಮಾಡಬೇಕಷ್ಟೇ ಹೊರತು ಬಹಳ ಬೇಜಾರು. ಯಾರಿಗಾಗುತ್ತೆ? ಯಾರವರ ದಿನ ಅವ್ರು ಹೇಳಿದ ಮಾಡಬೇಕು, ಮಾಡಿದ್ದೇ ಮಾಡಬೇಕು. ನೆನ್ನೆ ಮಾಡಿದ್ದೆ, ಇವತ್ತು ಮಾಡಿದ್ದೆ, ನಾಳೆ ಮಾಡಿದ್ದೆ, ಯಾರಿಗೂ ಆಗಲ್ಲ ಕರ್ಮ. ಹಾಗಿರುವಂಥ ಕರ್ಮ ಭಗವಂತನನ್ನು ಪಡ್ಕೊಡುತ್ತೆ ಅಂದರೆ ಹೇಗೆ ಪಡ್ಕೊಡುತ್ತೆ? ಆಗೋಲ್ಲ. ಕರ್ಮದಿಂದ ನಿಜವಾಗಿ ದೇಹಾಭಿಮಾನ ಕಡಿಮೆ ಆಗುತ್ತೋ ದೇಹಾಭಿಮಾನ ಹೆಚ್ಚಾಗುತ್ತೋ ನೀವೇ ಯೋಚನೆ ಮಾಡಬೇಕು. ಭಕ್ತಿಯಲ್ಲಿ ಅಂದರೆ ಭಗವಂತನೇ ನಮ್ಮವನು ಅನ್ನೋ ಭಾವನೆಯಲ್ಲಿ ದೇಹಾಭಿಮಾನ ನಿಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ? ಭಗವಂತ ನಮ್ಮವನು, ದೇಹದ ಸ್ವಭಾವ ಹೇಗಿದ್ರೆ ಅಂತ, ನಾನು ರೋಗಿ ಆದ್ರೇನು, ಆರೋಗ್ಯವಂತ ಆದ್ರೇನು, ಯಾವ ವರ್ಣದವನಾದ್ರೂ, ವಯಸ್ಸಾದ್ರೇನು, ಇದಾದ್ರೂ ಭಗವಂತ ಏನು ಬಿಟ್ಟು ಹೋಗಲ್ವಲ್ಲ. ಭಗವಂತನ ಸ್ವರೂಪ ಹೇಗಿದೆ ಅಂದರೆ ಇಡೀ ದೇಹದ ಎಲ್ಲ ರಚನೆಗಳು ಕರ್ಮಕ್ಕೆ ತಕ್ಕಾಗಿ ಬದಲಾಗ್ತಾ ಇದೆ. ಕರ್ಮದ ವ್ಯವಸ್ಥೆಗೆ ಅವನ ಆರೋಗ್ಯ, ಅವನ ಆಯುಷ್ಯ, ಅವನ ವರ್ಣ, ಅವನ ಹುಟ್ಟು, ಅವನ ಎಲ್ಲ ಪ್ರಾರಬ್ಧಕ್ಕೆ ತಕ್ಕಾಗಿ ದೇಹದ ರಚನೆ. ಪರಮಾತ್ಮ ಹೃದಯದಲ್ಲಿರೋದು ಮಾತ್ರ ಪ್ರಾರಬ್ಧಕ್ಕೆ ತಕ್ಕಾಗಲ್ಲ. ಅವನು ಹೇಳಿಬಿಟ್ಟ, ನನಗೂ ಪ್ರಾರಬ್ಧಕ್ಕೂ ಸಂಬಂಧ ಇಲ್ಲ, ಅವ್ರು ಎಂಥ ಪ್ರಾರಬ್ಧ ಇರಲಿ, ನಾನು ಮಾತ್ರ ಹೃದಯದಲ್ಲಿ ಹಾಗೇ ಇರ್ತೀನಿ. ಹಿರಣ್ಯಗರ್ಭನ ಪ್ರಾರಬ್ಧವನ್ನು ಹಿಡ್ಕೊಂಡ್ರು. ಪ್ರಾರಬ್ಧ ಅಂದರೆ ಪುಣ್ಯಪಾಪ. ಈ ಪಿಪೀಲಿಕ ಅಂದರೆ ಇರುವೆಯ ಪ್ರಾರಬ್ಧ ಹಿಡ್ಕೊಂಡ್ರು. ಭಗವಂತ ಹೃದಯದಲ್ಲಿರೋದು ಒಂದೇ ತರಹ, ಒಂದು ಚೂರು ವ್ಯತ್ಯಾಸ ಇಲ್ಲ. ವಯಸ್ಸಾಯಿತು ಇವನಿಗೆ, ಇವನಲ್ಲಿ ಯಾಕೆ ಇರಬೇಕು ಅಂತ ಬಿಟ್ಟು ಹೋಗಲ್ಲ. ಇವನು ರೋಗಿಷ್ಠ ಅಂತ ಬಿಟ್ಟು ಹೋಗೋದಿಲ್ಲ. ನಿಜವಾಗಿ ನಮ್ಮ ಜೊತೆಯಲ್ಲಿ ಇರೋನು ಎಂಥ ಬಲಿಷ್ಠವಾದ ವ್ಯಕ್ತಿ ಅಂದರೆ ಏನೇ ಆದರೂ ಮಿಸ್ಕಾಡೋದಿಲ್ವಲ್ಲ, ಹಾಗೇ ಇದಾನಲ್ಲ, ಅಷ್ಟೇ ಅನುಗ್ರಹ ಮಾಡ್ತಾನಲ್ಲ. ಇಷ್ಟರಲ್ಲೇ ಗೊತ್ತಾಗತ್ತೆ ನಮಗೆ ಭಕ್ತಿಯ ಒಂದು ಸೌಲಭ್ಯ ಎಷ್ಟು ಆಳವಾಗಿದೆ. ನಮಗೆ ಒಂದು 4 ವಿಷಯ ಬಹಳ ಮುಖ್ಯವಾದ ನಾವು ಅರ್ಥ ಮಾಡಬೇಕು. ನಮಗೆ ಹತ್ತಿರ ಇರುವಂಥ ವ್ಯಕ್ತಿಯನ್ನು ನಾವು ಇಷ್ಟಪಡಬೇಕು ಅಂತ ನಾವು ಹೇಳ್ತೀವಿ. ಹತ್ತಿರ ಇರೋದು ಅಂದರೆ ನಿಮಗೆ ಯಾರೋ ಹತ್ತಿರ ಇದ್ದಾರೆ, ಇವರು ಹತ್ತಿರ ಇದ್ದಾರೆ ಮಾಡ್ಕೋತೀವಲ್ಲ, ಅದು ಕಾಲ್ಪನಿಕ ಹತ್ತಿರ. ಅನುಭವದ ಹತ್ತಿರ ಇದೆಯಲ್ಲ, ಅದು ನಿಜವಾದ ಹತ್ತಿರ. ಅನುಭವದಿಂದ ಹತ್ತಿರವಾಗೋದು ಕೆಲವು ಅಂಶಗಳು. ನಮ್ಮ ಇಂದ್ರಿಯಗಳು ನಮಗೆ ಹತ್ತಿರ ಅಂತ ಹೇಳ್ಬೋದು. ನಮ್ಮ ಮನಸ್ಸು ನಮಗೆ ಅರ್ಥವಾಗಿದೆ ಅಂತ ಹೇಳ್ಬೋದು. ಕೆಲವು ಸಲ ನಮ್ಮ ಮನಸ್ಸು ಯಾಕೆ ಹೀಗಾಗುತ್ತೆ ಗೊತ್ತಾಗಲ್ಲ. ಯಾಕೆ ನನ್ನ ಮನಸ್ಸಿಗೆ ಬಂತು ಅಂತಲೇ ನನಗೆ ಅರ್ಥವಾಗದೇ ಇರೋದು. ಕೊನೆಗೆ ಏನು ಹೇಳ್ತೀವಿ ಅಂದರೆ ನಮ್ಮ ಪ್ರಾರಬ್ಧ ಆಗಿ ಯೋಚನೆ ಬಂದುಬಿಡ್ತು ಅಂತೀವಿ. ಯಾಕೆಂದರೆ ನಾನೇ ಯೋಚನೆ ಮಾಡಿರೋದು. ಬಹಳ ಜನ ಕೇಳ್ತಾರೆ, ಇಷ್ಟಪಟ್ಟು ಹೋದ ರಾವಣ ಸೀತೆಯನ್ನು ಕದ್ಕೊಂಬಂದ್ಬಿಟ್ಟ. ಈಗ ಕೆಲವರು ಹೇಳ್ತಾರೆ, ಸೀತೆಯನ್ನು ಕದ್ಕೊಂಬಂದದ್ದು ರಾವಣನ ಪ್ರಾರಬ್ಧವೋ ಅವನ ದೋಷವೋ? ಏನು ಹೇಳಬೇಕು? ಆದರೆ ಅವನಿಗೆ ಪ್ರಾರಬ್ಧ ಇದೆ, ಆ ಥರ ಬುದ್ಧಿ ಬರ್ತಿತ್ತೇನಪ್ಪ ಅಂದರೆ ಹಾಗಲ್ಲ. ಎಲ್ಲವನ್ನೂ ಪ್ರಾರಬ್ಧಕ್ಕೆ ಹೊರಸೋಕೆ ಬರಲ್ಲ, ಇದು ತಪ್ಪಿಸ್ಕೊಳ್ಳೋಕೆ ಬರಲ್ಲ. ಹಾಗೆ ಮನುಷ್ಯನ ಇಚ್ಛೆಯೆಲ್ಲ ಅವನೇ ಮಾಡಿಕೊಂಡ ತಪ್ಪು. ಅದು ಹತ್ತಿರ ಇದೆ ಮನಸ್ಸು. ಆದರೂ ಕೆಲವು ಸಲ ಅನಿಚ್ಛನ್ನಪಿ ವಾರ್ಷ್ಣೇಯ ನಮ್ಮವರು ಕೇಳಿದರು, ಅಲ್ಲ ಇಷ್ಟ ಇಲ್ಲದೆ ಅಂದರೂ ಮನಸ್ಸು ಓಡುತ್ತೆ ಅಂದರೆ ಯಾಕೆ ಅಂತ ಪ್ರಶ್ನೆ ಕೇಳಿದ. ಅರ್ಜುನ ಭಗವಂತ ಏನು ಉತ್ತರ ಹೇಳಿದ? ಕಾಮಯೇಷ ಅಂದ, ಇಚ್ಛೆಯಿಂದ ಓಡುತ್ತೆ. ಅಲ್ಲಪ್ಪ, ಅರ್ಜುನ ಪ್ರಶ್ನೆಯಲ್ಲಿ ಇಚ್ಛೆ ಇಲ್ಲದೆ ಓಡುತ್ತೆ, ಇಷ್ಟ ಇಲ್ಲದೆ ಹೋದರೂ ಮಾಡ್ತಾರಲ್ಲ ಅಂತ. ಭಗವಂತ ಇಷ್ಟದಿಂದ ಮಾಡ್ತಾನೆ ಅಂತ ಹೇಳಿದಂತೆ ಹೇಗೆ ವಿರುದ್ಧವಾಯ್ತಲ್ಲ ಅಂತ ಒಬ್ಬರು ಕೇಳಿದರು. ಮೆಟ್ಟೂರು ಸ್ವಾಮಿಗಳು ಸನ್ಯಾಸಿಗಳು ಕೇಳಿದರು, ಯಾಕೆ ಭಗವಂತ ಹೇಗೆ ಉತ್ತರ ಕೊಟ್ಟ ಅಂತ. ನಾನು ಹೇಳಿದೆ, ಹಾಗಲ್ಲ, ಮನುಷ್ಯನಿಗೆ ಬುದ್ಧಿಗೆ ಗೊತ್ತಿದೆ ಮಾಡಬಾರ್ದು ಅಂತ, ಆದರೆ ಒಳಗಡೆಯಿಂದ ಆಸೆ ದೂಡ್ಬಿಡುತ್ತೆ. ನಮಗೆ ಕಳ್ತನ ಮಾಡಬಾರ್ದು ಅಂತ ಗೊತ್ತಿದೆ, ಸುಳ್ಳು ಹೇಳಬಾರ್ದು ಅಂತ ಗೊತ್ತಿದೆ, ಶಾಸ್ತ್ರ ವಿರುದ್ಧವಾದ ಆಹಾರವನ್ನು ಇದನ್ನು ಮಾಡಬಾರ್ದು ಅಂತ ಗೊತ್ತಿದೆ. ಆದರೆ ಒಳಗಡೆಯ ಭಾವನೆಗಳಿದೆಯಲ್ಲ, ತಿನ್ಬೇಡ ಕಣ್ರೆ,
ಏನಾಗುತ್ತೆ ಸುಳ್ಳು ಹೇಳಿದ್ರೆ? ಏನು ಭಗವಂತ ಇಲ್ಲಿ ಬಂದನು ಕೂತ್ ಹೇಳ್ಕೊತಾನ? ಏನಿಲ್ಲ, ಸುಳ್ಳು ಹೇಳಿದ್ರೆ ಆಯ್ತು, ತಪ್ಪಿಸ್ಕೊಟ್ರೆ ಆಯಿತು. ನಿಜ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಅಲ್ಲ, ನಿಜ ಹೇಳಿದರೆ ಎಷ್ಟು ಪರಮ ಆಧಾರದಲ್ಲಿರ್ತೀವಿ ಗೊತ್ತಿಲ್ಲ. ಹೀಗೆ ಆ ಕಾಮ ಅನ್ನುವಂಥದ್ದು ನಮಗೆ ಹತ್ತಿರದಲ್ಲಿ ನಮಗಿದೆ, ಗೊತ್ತಾಗತ್ತೆ ನಮಗೆ ಆ ದೋಷ. ಅಷ್ಟು ಅದಕ್ಕಿಂತ ಹತ್ತಿರದಲ್ಲಿದ್ದಾನೆ. ಅಂಥ ಅತ್ಯಂತ ಸಮೀಪದಲ್ಲಿರುವ ಪರಮಾತ್ಮನ ಮೇಲೆ ಪ್ರೇಮ ಇಡೋದು ಸುಲಭವೋ, ಹೊರಗಡೆಗೆ 10 ಜನರನ್ನು ನಂಬಿಕೊಂಡು ಒಂದು ಕಾರ್ಯಕ್ರಮ ನಡೆಸ್ಕೋಬೇಕು ಅಂದರೆ ಇವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ನಿಜವಾಗಿ ಮಾಡಬೇಕು ಲೋಕ ವ್ಯವಹಾರವಾಗಿ, ನಮ್ಮಲ್ಲಿ ಒಂದು ಅನುಷ್ಠಾನ ಆಗಬೇಕು ಅಂತ ಯೋಚನೆ ಬಂತು ಅಂದರೆ ಯೋಚನೆ ಮಾಡಿದ ಕ್ಷಣವೇ ಮನಸ್ಸು ಚಂಚಲವಾಗತ್ತೆ. ಹೇಗಾಗತ್ತೋ ಏನೋ, ಈ ಮದುವೆ ಹೇಗೆ ನಡೆಯುತ್ತೋ ಏನೋ, ಆ ಛತ್ರ ಸಿಗುತ್ತೋ ಏನೋ, ಗಂಡಿನ್ಕೋರು ಏನು ಅನ್ಕೋತಾರೋ ಏನೋ, ಬರೀ ಅದೇ ಈ ಕರ್ಮದ ಹಣೆ ಬರುವೆ ಇಷ್ಟಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಇದು ಮಾಡಿ ಕೊನೆಗೆ ಎಷ್ಟಪ್ಪ ಅಂದರೆ ಒಂದು ಚಿಟಿಕೆ ಅಷ್ಟರಲ್ಲಿ ಹೊರಟೋಗಿರುತ್ತೆ. ಆಯಿತು, ಮುಗಿದಾಯ್ತು. ಆಮೇಲೆ ಏನು ರೀ ಬೆಲೆ ಕರ್ಮಕ್ಕೆ? ಇಷ್ಟೆಲ್ಲ ಪೆಂಡಾಲ್ ಹಾಕಿದ್ರಂತೆ, ಇಷ್ಟೆಲ್ಲ ಲೈಟ್ ಹಾಕಿದ್ರಂತೆ, ಒಂದು ಮಿನಿಸ್ಟ್ರು ಬಂದರು, ಎದ್ರು ಓಡೋದ್ರು. ಆಮೇಲೆ ಬಿಚ್ಚೋದು ಅದೇ ಬರುತ್ತೆ. ನಮ್ಮಲ್ಲೇ ಆ ಮಿನಿಸ್ಟ್ರು ಬರ್ತಾರೆ ಅಂತ ಹೇಳಿ ಅದಕ್ಕೆ 10 ದಿವಸದಿಂದ ಹಿಂದಕ್ಕೆ ಮಾಡಿ ಅವರು ಬಂದು, ಅದು ಲೇಟಾಗಿ ಬಂದು ಜನರೆಲ್ಲ ಕಾಯಿಸಿ ಉಗಿದು ಬೈದು ಕೊನೆಗೆ ಅವರು ಹೋಗ್ತಾರೆ. ಇವನಿಗೆ ಅದೇ ಉಳಿದದ್ದು. ಕರ್ಮದ ಹಣೆ ಬರವೇ ಇಷ್ಟ. ಲೌಕಿಕ ಕರ್ಮ ಇರ್ಬೋದು, ಶಾಸ್ತ್ರೀಯ ಕರ್ಮ ಇರ್ಬೋದು. ಕರ್ಮದಲ್ಲಿ ಚಿತ್ತಶುದ್ಧಿ ಆಗತ್ತೆ ಅಂತ ನಾವು ಹೇಳ್ತೀವಿ. ಆದರೆ ಯಾವಾಗ ಚಿತ್ತಶುದ್ಧಿ ಆಗತ್ತೆ? ಭಕ್ತಿ ಸೇರಿದರೆ. ಇಲ್ಲೇ ಹೋದರೆ ಕರ್ಮದಲ್ಲಿ ಚಿತ್ತಶುದ್ಧಿ ಆಗೋದಿಲ್ಲ. ಕರ್ಮದಲ್ಲಿ ರಾಗದ್ವೇಷವೇ ಇರೋದು, ಕರ್ಮದಲ್ಲಿ ಬಂಧನವೇ ಇರೋದು, ಕರ್ಮದಲ್ಲಿ ಚಾಂಚಲ್ಯವೇ ಇರೋದು. ಕರ್ಮ ಮಾಡಬೇಕು ಅಂದರೆ ಮನಸ್ಸು ಚಂಚಲವಾಗತ್ತೆ. ಹೀಗೆ ಕರ್ಮಕ್ಕಿಂತ ಭಕ್ತಿ ಹೆಚ್ಚು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದ್ದೀನಿ. ಭಕ್ತಿ ಅಂದರೆ ಖರ್ಚಿಲ್ಲದೆ ಹೇಳ್ಬಹುದಲ್ಲ. ಭಗವಂತ ಏನು ಹೇಳಿದ್ದಾನೆ? ಪತ್ರಂ ಪುಷ್ಪಂ ತೋಯಂ. ಅದು ಯಾತಕ್ಕೆ? ಅಭಿವ್ಯಕ್ತಿಗೆ. ಭಗವಂತ ಪ್ರೀತಿಸೋಕ್ಕಲ್ಲ. ಭಗವಂತನ ನಮ್ಮವನು ಅಂತ ತಿಳ್ಕೊಳ್ಳೋಕ್ಕೆ ಎಲೆ, ಹೂವು, ನೀರು ಇದೆಲ್ಲ ಬೇಕಾಗಿಲ್ಲ. ನಾವು ಏನಾದರೂ ಒಂದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನಿಮ್ಗೆ ಅನಿಸಿದರೆ ಎಲೆ ಕೊಟ್ಟರು ಆಯಿತು, ಒಂದು ಹೂವು ಕೊಟ್ಟರು ಆಯಿತು, ಒಂದು ಹಣ್ಣು ಕೊಟ್ಟರು ಆಯಿತು. ಏನೂ ಇಲ್ಲ ಅಂದರೆ ನೀರಲ್ಲಿ ನಮ್ಮಲ್ಲಿ ತುಂಗಾ ನದಿ ಇದೆ, ತಮಗೆ ತೊಗೊಂಡು ಮನೆಗೆ ಬರ್ತೀವಿ ಪೂಜೆ ಮಾಡಬೇಕು ಅಂತ. ಏನೇನೂ ಮಾಡಿರಲ್ಲ ಪಾಪ. ಮನೆಯವರಿಗೆ ಸಹಜ ನಿಂತ್ಕೊಳ್ಳಿ, ದಿವಸ ಅದೇ ಒರೆಸೋದು, ಅದೇ ತಿಕ್ಕೋದು ಹೇಳಿದ್ದಲ್ಲ, ಬೇಜಾರಾಗಿರುತ್ತೆ. ಅಲ್ಲೆಲ್ಲ ಆ ಬತ್ತಿ ಎಲ್ಲ ಇಲ್ಲಿ ತೊಗೊಂಡು ಹೋಗಿರುತ್ತೆ. ಏನೂ ಇಲ್ಲ, ಕಲಶದ ನೀರು ಶುರು ಮಾಡಿದ್ರಾಯ್ತು, ಬಾಯಲ್ಲಿ ಮಂತ್ರ ಇದೆ, ಅಭಿಷೇಕ ಮಾಡಿದ್ರಾಯ್ತು, ಮುಗಿದೋಯ್ತು, ಆಯಿತು, ಪೂಜೆ ಆಯಿತು, ಅದು ಫಸ್ಟ್ ಕ್ಲಾಸ್ ಆಯಿತು. ಒಂದು ನನ್ನ ಮನಸ್ಸಲ್ಲಿ ವಿಕ್ಷೇಪ ಇಲ್ಲ. ಇವತ್ತು ಭಗವಂತನಿಗೆ ನಾನು ಏನೇನೂ ಕೊಡಲಿಲ್ವಲ್ಲ ಅಂತಿಲ್ಲ, ಎಲ್ಲ ಕೊಟ್ಟೆ ಅಂತಲೂ ಇಲ್ಲ. ಇನ್ನು ಶಿವರಾತ್ರಿ ಆರಾತ್ರಿ ಪೂಜೆ ಮಾಡ್ಬೋದು. ಯಾವಾಗ ನಿಮಗೆ ನೆಮ್ಮದಿಯಾಗಿರುತ್ತೆ? ನಿಜವಾದ ಪ್ರೇಮ ಇದ್ದರೆ, ನಿಜವಾಗಿ ನಿಮಗೆ ಇಷ್ಟಪಟ್ಟಿದ್ರೆ ಆ ಕರ್ಮದಲ್ಲಿ ನಿಮಗೆ ಒಂದು ಸೌಲಭ್ಯ, ಒಂದು ಚಿತ್ತಶುದ್ಧಿ ಆಗುತ್ತೆ. ಆದ್ದರಿಂದ ಅನ್ಯಸ್ಮಾತ್ ಇಲ್ಲಿ ಗುರು ಹೇಳ್ತಾರೆ, ಕರ್ಮದ ಫಲಾಸಕ್ತಿಯಿಂದ ಕರ್ಮ ಮಾಡ್ತೀವಿ. ಆ ಫಲ ಅನ್ನೋದು ಮನುಷ್ಯನನ್ನ ಕಟ್ಟಾಕತ್ತೆ. ಗೀತೆಯ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ತ್ರೈವಿದ್ಯಾಮಾಂ ಸೋಮಪಾ ಭೂತ ಪಾಪಾಹ ಯಜ್ಜೀರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮ ಲಭಂತೆ. ವೈಲಕ್ಷಣ್ಯ ತೋರಿಸೋಕ್ಕೋಸ್ಕರ ಕರ್ಮ ಏನು ಅಂದರೆ ಮಾಡೋದು, ತಿನ್ನೋದು, ಮತ್ತು ಮಾಡೋದು, ತಿನ್ನೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ದೇಹ ಕರಗಿಸ್ಕೋಬೇಕು. ದೇಹ ಊಟ ಮಾಡಿ ದೇಹ ಹಾಗೆ ಇದ್ರಾಗಲ್ಲ, ಓಡಬೇಕು, ವಾಕಿಂಗ್ ಓಡಬೇಕು, ಕರಗಿಸ್ಬೇಕು, ಮತ್ತೆ ತಿನ್ನಬೇಕು. ಇದೆಂತ ಇದು ಮೆತ್ತೋದು ಕರಗೋದು, ಮೆತ್ತೋದು ಕರಗೋದು. ಒಳಗಡೆಯಿಂದ ಮೆತ್ತಾ ಇರ್ತೀವಿ, ಹೊರಗಡೆಯಿಂದ ಕರಗ್ತಾ ಇರುತ್ತೆ. ಇದು ಕರ್ಮದ ಹಣೆ ಬರುವೆಷ್ಟು. ಅತ್ಯಂತ ಅಲ್ಪ ಕ್ಷೀಣವಾದ ಫಲ, ಕ್ಷಣ ಕ್ಷಣಕ್ಕೂ ನಾಶವಾಗುವಂತಹದ್ದು. ಒಂದು ಕಡೆಯಲ್ಲಿ ಶಂಕರಾಚಾರ್ಯ ಬರೀತಾರೆ, ಫಲಂ ಅನ್ನೋಕ್ಕೆ ಫಲ್ಗು ಲಯಂ ಗಚ್ಚತಿ, ಗೀತಾ ಭಾಷೆಯಲ್ಲೇ ಬರೆದಿರೋದು. ಬೇಗ ಯಾವ ಶ್ಲೋಕ ನೆನಪಿದೆಯೇನ? ಫಲಂ ಅನ್ನೋಕ್ಕೆ 14-18 ಎಲ್ಲ ಬರೆದಿದ್ದಾರೆ. ಯಾವುದು ಬೇಗ ನಾಶವಾಗತ್ತೋ ಅದೇ ಫಲ ಅಂತ. ಆದರೆ ಮನುಷ್ಯನಿಗೆ ಆ ಫಲ ಪ್ರಯೋಜನ ಅನ್ನೋದು ಇದೆಯಲ್ಲ, ಅದು ಎಷ್ಟು ಬೇಗ ಎಳೆಯುತ್ತೆ ಅಂತ ನಮಗೆ ಆಶ್ಚರ್ಯ ಅನಿಸುತ್ತೆ. ಪ್ರಪಂಚ ಓಡ್ತಾ ಇದೆಯಲ್ಲ, ಅದೆಲ್ಲ ಫಲದ ಯೋಚನೆಯಲ್ಲಿ. ಬಸ್ ಓಡುತ್ತೆ, ಕಾರ್ ಓಡುತ್ತೆ, ಜನ ಓಡ್ತಾರೆ, ಅಂಗಡಿ ತೆಗೆಯುತ್ತೆ. ಏನು ಬೆಳಗ್ಗೆ ಎದ್ದು ಕೂಡಲೇ ಕಾಮರಾಜ್ಯ ಶುರುವಾಗ್ಬಿಡುತ್ತೆ. ನನಗೆ ದೃಷ್ಟಿಯಲ್ಲಿ ಏನು ಇಷ್ಟೆಲ್ಲ ಸಂಭ್ರಮವೋ ಸಂಭ್ರಮ, ಏನೋ ಪಡ್ಕೊಂಡ್ವಿ, ಏನು ಪಡ್ಕೊಂಡ್ರಿ? ನಮ್ಮ ಇದರವರು ಪುರಂದರಾಸ್ ಒಂದು ತಮಾಷೆ ಮಾಡ್ತಾರೆ, ಅದು ಅರ್ಥ ಚೆನ್ನಾಗಿದೆ. ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದ್ದೀರಿ ಅಂತ. ಅದು ಪ್ರಾರಬ್ಧ ಬಂದು ಬಡಿದ್ರೆ
ಕೊಯ್ ಕೊಯ್ ಅಂತ ರಾಗ ಹಾಡ್ತೀರಿ, ಇಲ್ಲಾರೋ ಬಹು ಅಂತೀರಿ. ಇಷ್ಟೇ. ನಾಯಿಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ. ಡೊಂಕು ಬಾಲದ ನಾಯಕರ ಯಾಕೆ ಹಾಕಿದ್ರು ಅಂದರೆ, ನಿಮ್ಮ ಬೆಳಗ್ಗೆ ಇದ್ದ ಕೂಡಲೇ ನಿಮ್ಮ ಬುದ್ಧಿ ಎಷ್ಟೇ ನೆಟ್ಟಗೆ ಮಾಡಿದ್ರು ಆ ಬಾಲ ನೆಟ್ಗಾಗಲ್ವಲ್ಲ, ಹಾಗೆ ನಿಮ್ಮ ಬುದ್ಧಿ ನೆಟ್ಗಾಗಲ್ಲ ಅಂತ. ಡೊಂಕು ಬಾಲದ ಬುದ್ಧಿ ಅವರು. ನಾವು ಬೆಳಗ್ಗೆ ಎದ್ದ ಕೂಡಲೇ ಇದೇ ಕಾಮರಾಜ್ಯದಲ್ಲಿ ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದಾಯಿತು, ಇದಾಯಿತು, ಆಯಿತು ಆಯಿತು. ಕೆಲವರಿಗೆ ಕರ್ಮದ ಫಲ, ಕರ್ಮ ಅಂದರೆ ಕೆಲಸ ಆಗಬೇಕು ಅಂತ ಆಸಕ್ತಿ, ಕೆಲವರಿಗೆ ವ್ಯಕ್ತಿ ಬೇಕು ಅಂತ, ಕೆಲವರಿಗೆ ವಸ್ತು ಬೇಕು ಅಂತ. 3 ಥರ ಕಾಮ: ವ್ಯಕ್ತಿಯ, ವಸ್ತು, ಕರ್ಮ. ಅಂದರೆ ಕರ್ಮ ಅಂದರೆ ಕೆಲಸ ನಡಿಬೇಕು, ನಮ್ಗೆ ಈ ಕೆಲಸ ಆಗ್ಬಿಡ್ಬೇಕು ಸ್ವಾಮಿ ಅಂತಾರೆ. ಕೆಲಸ ಆಗಬೇಕು ಅಂದರೆ ಬರೀ ಕೆಲಸಕ್ಕಲ್ಲ, ಕೊನೆಯಲ್ಲಿ ಹೇಳ್ತಾರೆ ಉಭಯಕೇತೆ ಏಷಣೇ ಭವತಃ ಸಾಧ್ಯೇಷಣ ಸಾಧೇಷಣ ಅಂತ. ಸಾಧ್ಯವನ್ನೇ ಸಾಧನ. ಇದರಲ್ಲಿ ಕರ್ಮದಲ್ಲಿ ಇಷ್ಟು ದೋಷ ಇದೆ. ಆದ್ದರಿಂದ ಕರ್ಮದಿಂದ ನಿಜವಾಗಿ ನೀವು ಯಾವುದೇ ಒಂದು ಭಗವಂತನ ಹತ್ತಿರಕ್ಕೂ ಹೋಗಲ್ಲ. ಭಗವಂತ ಅಂದರೆ ಹೃದಯದಲ್ಲಿದ್ದಾನೆ. ಹೊರಗಡೆ ವಸ್ತು ಆಸೆ ಪಡ್ತಾ ಇದ್ದೀರಿ, ಒಳಗಡೆ ಈ ಹೃದಯದಲ್ಲಿದ್ದಾನೆ, ನೋಡ್ತಾ ನಗ್ತಾ ಇದ್ದಾನೆ. ಹೋಗ್ತಾರಂತೆ ಅವರು. ಹೇಗೆ ಹೋಗ್ತೀರಿ ನೀವು? ಅಲ್ಲ, ನಿಜವಾಗಿ ಹೇಳೋದಾದ್ರೆ ಭಗವಂತನನ್ನೇ ನೋಡ್ತಾ ಇರೋದು ನಾವು. ಪರಮಾರ್ಥ ದೃಷ್ಟಿನೇ ಭಗವಂತನನ್ನೇ ಇಷ್ಟಪಡ್ತಾ ಇದ್ದೀವಿ. ಗೊತ್ತಿಲ್ಲ, ನದುಮಾಂ ಅಭಿಜಾನಂತಿ ತತ್ವೇನಾತಶ್ಚ್ಯವಂತಿತೆ. ಎಲ್ಲರೂ ಭಗವಂತನನ್ನೇ ಯಾವಾಗಲೂ ಪೂಜೆ ಮಾಡ್ತಾರೆ, ಭಗವಂತನನ್ನೇ ನೋಡ್ತಾರೆ, ಭಗವಂತನನ್ನೇ ಇಷ್ಟಪಡ್ತಾ ಇದ್ದಾರೆ. ಆದರೆ ಭಗವಂತ ಅನ್ನೋ ಅಭಿಜ್ಞಾನ ಇಲ್ಲ. ಅಭಿಜ್ಞಾನ ಅಂದರೆ ಗುರುತು ಹಿಡಿಯೋದು. ಹೌದು, ಭಗವಂತನೇ ಹೇಗೆ ವಿಶ್ವರೂಪನಾಗಿ ನಿಂತ್ಕೊಂಡಿದ್ದಾನೆ, ಸಕಲ ನಾಮರೂಪಗಳು ಭಗವಂತನೇ ಅಂತ ಆ ಅಭಿಜ್ಞಾನ ಇಲ್ಲದಿರೋದ್ರಿಂದ ಬಿದ್ದರು. ಎಲ್ಲ ದೋಷವಾಯಿತು. ಹೀಗೆ ಕರ್ಮದ ದೋಷ ಇಷ್ಟು. ಅದೇ ಕರ್ಮವನ್ನೇ ಭಕ್ತಿಯಾಗಿ ಬೆಳೆಸುವಾಗ ಈ ಶ್ಲೋಕ ಕೊಟ್ಟಿದ್ದಾರೆ. ನಮ್ಮ ಗುರುಗಳಿಗೆ ಬಹಳ ಇಷ್ಟವಾದ ಶ್ಲೋಕ ಇದು. ಯತಃ ಪ್ರವೃತ್ತಿ, ನೆನಪಿಟ್ಕೊಳ್ಳುವಂಥದ್ದು. ಜೀವನದಲ್ಲೇ ಅತಿ ಮುಖ್ಯವಾದ ಗೀತೆಯ ಶ್ಲೋಕ ಅಂದರೆ ಇದು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಇಲ್ಲಿ ಕರ್ಮವನ್ನು ಮಾಡ್ತಾ ಒಂದಲ್ಲ ಒಂದು ದಿವಸ ನೀವು ಭಕ್ತಿಗೆ ಬಂದರೆ ಕರ್ಮದ ಸಾರ್ಥಕತೆ ಅಂತ. ನಿಜವಾಗಿ ನಮ್ಮ ಇಂದ್ರಿಯಗಳ ಶಕ್ತಿ ಇದೆಯಲ್ಲ, ಒಳಗಡೆ ಪ್ರಾಣಮ ಉಸಿರಾಡೋ ಶಕ್ತಿ. ನೀವು ಉಸಿರಾಡೋಕೇನೋ ಅಂತ ಉಸಿರಾಡಬೇಕು ಅಂತ ಸಂಕಲ್ಪ ಮಾಡಬೇಕು ಅನ್ನೋ ತಾನಾಗಿ ಉಸಿರಾಡುತ್ತೆ. ನಿದ್ದೆಯಲ್ಲಿದ್ದರೂ ಉಸಿರಾಡುತ್ತೆ. ವ್ಯವಹಾರ ದೃಷ್ಟಿಯ ಸ್ವಲ್ಪ ದೃಷ್ಟಿ ಏನಾದರೂ ಆಗಲಿ. ಉಸಿರಾಟಕ್ಕೆ ಹಾಗೆ ನಿಮ್ಮ ಇಚ್ಛೆ ಇಲ್ಲವೋ ಹಾಗೆ ನಿಮ್ಮ ದೇಹೇಂದ್ರಿಯಗಳ ವ್ಯಾಪಾರಕ್ಕೆ ಯಾವುದೇ ಇಷ್ಟೂ ಬೇಕಾಗಿಲ್ಲ, ತಾನಾಗಿ ನಡೆಯುತ್ತೆ. ಅಷ್ಟೇ ಅಲ್ಲ, ಹೃದಯದಲ್ಲಿರುವಂತಹ ಸಾಕ್ಷಿರೂಪನಾದ ಪರಮಾತ್ಮ ತನ್ನ ಬಲವನ್ನೆಲ್ಲ ಪ್ರಾಣಕ್ಕೆ ತುಂಬುತ್ತಾನೆ. ಆ ಪ್ರಾಣ ತನ್ನ ಬಲವನ್ನೆಲ್ಲ ಇಂದ್ರಿಯಕ್ಕೆ ತುಂಬತ್ತೆ. ಇಂದ್ರಿಯದಿಂದ ದೇಹಕ್ಕೆ ಬರುತ್ತೆ, ದೇಹದಿಂದ ಚೇಷ್ಟೆ ಮಾಡ್ತೀವಿ. ಮೂಲ ಸ್ರೋತ ಅಲ್ಲಿದೆ. ಈ ನಡುವೆ ಬಂದವರು ಇವರು ಚಾನಲ್ ಇದು. ಯಾವುದೋ ಇಂದ್ರಿಯ, ಮನಸ್ಸು, ದೇಹ ಇದೆಲ್ಲ ಅಲ್ಲಿಂದ ಹರಿದು ಬಂದದ್ದು. ಇವ್ರು ನಾವೇ ಮಾಡಿದ್ವಿ ಅಂತಾರೆ. ನಾನು ಎತ್ಕೊಂಡ್ಬಂದೆ, ನಾನು ಒಗದೆ, ನಾನು ಅಡುಗೆ ಮಾಡಿದೆ, ನಾನು ಮಾತಾಡಿದೆ, ನಾನು ಪ್ರವಚನ ಮಾಡಿದೆ. ಸ್ವಾಮಿ, ಪ್ರವಚನ ಮಾಡೋಕ್ಕೆ ಒಂದ್ಗಡೆ ಒಬ್ಬ ಇದ್ದಾನೆ ಚೈತನ್ಯ ಅಂತ. ಅವನು ನಿಮ್ಮ ಮನಸ್ಸಿನ ಮೂಲಕ ಅರಿವಿನ ಶಕ್ತಿಯನ್ನು, ಪ್ರಾಣದ ಮೂಲಕ ಬಲವನ್ನು ಅಂದರೆ ಕ್ರಿಯಾಶಕ್ತಿಯನ್ನು ಕಳಿಸ್ತಾನೆ. ಅದು ಎರಡೂ ಬರುತ್ತೆ. ಯತಃ ಪ್ರವೃತ್ತಿ ಭೂತಾನಾಂ, ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ ಅವನಿಂದಲೇ ಕ್ರಿಯೆ ಬರೋದು. ಇನ್ನು ನಮ್ಮದು ಕರ್ಮ ಅಂತ ಹೇಳ್ಕೊಳ್ಳೋಕೆ ಇಲ್ಲ. ಆದರೂ ಕೂಡ ಭಗವಂತ ಆಯ್ತಪ್ಪ, ನೀನು ಮಾಡಿರೋ ಕರ್ಮವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ರಿ, ಕೃಷ್ಣಾರ್ಪಣಮಸ್ತು ಅನ್ನಿ, ಫಲದಲ್ಲಿ ಅಪೇಕ್ಷೆ ಪಡಬೇಡಿ, ಕರ್ಮವನ್ನು ನಂದು ಮಾಡ್ಕೋಬೇಡಿ ಅಂಥೇಳಿ ಇಷ್ಟೆಲ್ಲ ಕರ್ಮಯೋಗದಲ್ಲಿ 4 ಅಂಶವನ್ನು ಹೇಳಿದಾರಲ್ಲ. ಅಂದರೆ ದ್ವಂದ್ವ ಸಹಿಷ್ಣುತೆ, ಫಲ ಸಮರ್ಪಣೆ, ಅಭಿಮಾನ ರಾಹಿತ್ಯ, ಈಶ್ವರಾರ್ಪಣೆ, ಹೀಗೆ 4 ಹೇಳಿದ್ದಾರೆ. ಒಟ್ಟು ಆ ಭಗವಂತ ಇದ್ದದ್ದನ್ನೇ ಆ ಕರ್ಮಯೋಗ ಅಂತ ಹೇಳಿದ. ನಿಜವಾಗಿ ಹಾಗೆ ಇರೋದು. ಯತಃ ಪ್ರವೃತ್ತಿರ್ಭೂತಾನಾಂ ಅನ್ನೋದು ಕ್ರಿಯೆಗಳೆಲ್ಲ ಭಗವಂತನಿಂದ ನಡೀತಾ ಇದೆ ಅಂತ ಮುಗಿದೋಯ್ತು. ಎರಡನೇದು ವಸ್ತುವಾದರೂ ಇದೆಯಲ್ಲೋ ನಮ್ಮದು ಅಂತಂದರೆ ಅದೂ ಇಲ್ಲ. ಏನ ಸರ್ವಮಿದಂ ತತಂ, ಎಲ್ಲ ವಸ್ತುವು ಅವನದೇ. ನೀರು ಅವನದೇ, ಹೂವು ಅವನದೇ, ಎಲೆನೂ ಅವನದೇ, ಯಾವುದು ನಮ್ಮದು ಅಂತ ಹೇಳ್ಕೊಳ್ಳೋಕೆ ಇಲ್ಲ. ವಸ್ತು ಇಲ್ಲ, ಕ್ರಿಯೆ ಇಲ್ಲ, ಏನು ಮಾಡಬಲ್ರಿ ನೀವು ಕರ್ಮನ? ಪದಾರ್ಥ, ನಾವು ವ್ಯಾಕರಣದಲ್ಲಿ ಹೇಳೋದಾದರೆ ಪದಾರ್ಥವೆಲ್ಲ ಕಾರಕ ಅಂತೀವಿ. ನೋಡಿದ ಕೂಡಲೇ ಮನುಷ್ಯನಿಗೆ ಇದು ಯಾತಕ್ಕೆ ಬರುತ್ತೆ, ಇದು ಯಾತಕ್ಕೆ ಬರುತ್ತೆ ಅಂತ ಹೇಳ್ತೀವಲ್ಲ. ಯಾತಕ್ಕೆ ಬರುತ್ತೆ ಅನ್ನೋ ಶಬ್ದಕ್ಕೆ ಅರ್ಥ ಏನೋ, ಯಾವುದೋ ಒಂದು ಕ್ರಿಯೆಗೆ ಇದು ಉಪಯೋಗವಾಗತ್ತೆ. ಕ್ರಿಯೆಗೆ ಉಪಯೋಗವಾದರೆ ಅದಕ್ಕೆ ಹೆಸರು ಕಾರಕ. ಇದು ಮಾತಾಡೋ ಕ್ರಿಯೆಗೆ ಸಾಧನ ಕಾರಕ, ಕರಣಕಾರಕ. ಅದೊಂದು ಚರ್ಚೆ ಬೇರೆ ಯಾವ ಕಾರಕ ಅಂತ. ಹಣೆ ಬರ ಇವನು ಮಾಡ್ಕೊಂಡು ಬುದ್ಧಿ, ಇವನಿಗೆ ಯಾರು ಹೇಳಿದ್ರು ಇದು ಯಾತಕ್ಕೆ ಬರುತ್ತೆ, ಇದು ಯಾತಕ್ಕೆ ಬರುತ್ತೆ, ಅದು ನಿನಗೋಸ್ಕರ ಬರುತ್ತೆ ಅಂತ ಅದು ಸೃಷ್ಟಿಯಾಗಿದೆಯಾ? ಯಾರು ಹೇಳಿದ್ರು ನಿನಗೆ? ನಿಮ್ಮ ಪ್ರಯೋಜನಕ್ಕೋಸ್ಕರ ವಸ್ತು ಸೃಷ್ಟಿಯಾಗಿದೆ ಅಂತ ಹೇಳ್ಕೊಟ್ಟವ್ರು ಯಾರು? ಈ ಕಾಮರಾಜ ಒಳಗಿದ್ದಾನೆ. ನನಗೆ ಅದು ಯಾತಕ್ಕೆ ಬರುತ್ತೆ ಸ್ವಾಮಿ? ಆ ಮರ ಯಾತಕ್ಕೆ ಬರುತ್ತೆ,
ಅದು ಎಲೆ ಹಣ್ಣು ಕಾಯಿ ಕುರಿದು ಚೆಂದ ಅಡುಗೆ ಮಾಡಿದ್ರು ಊಟ ಮಾಡೋಕ್ಕೆ ಬರುತ್ತೆ. ಹೌದೌದು, ನೀವೆಲ್ಲ ಊಟ ಮಾಡ್ರಿ ಪಾಪ, ಆ ಮರ ಇದೆ, ನಿಮ್ಮ ಬೆರಳೆಲ್ಲ ಚುಚ್ಚೂರು ಮಾಡಿ ಒಳ್ಳೆ ಪಲ್ಯ ಮಾಡ್ಕೊಂಡು ತಿನ್ನಿ, ಕೈ ಆಗತ್ತೆ ಅದಕ್ಕೆ. ಅಂದರೆ ಮನುಷ್ಯ ಜಗತ್ತಿನಲ್ಲಿ ಏನು ನೋಡಿದ್ರೂ ನನಗೆ ಬರುತ್ತೆ, ನನ್ನ ಉಪಯೋಗಕ್ಕೆ ನೋಡ್ಕೊಂಡು, ಇದು ಇವನ ಬುದ್ಧಿ. ಇದು ಹೇಗಿದೆ ಅಂದರೆ, ಭಗವಂತ ನಿಜವಾಗಿ ಎಲ್ಲ ವಸ್ತು ರೂಪವಾಗಿಯೋ ಎಲ್ಲ ಕ್ರಿಯಾರೂಪನಾಗಿ ಇದ್ದು ಒಳಗಡೆ ನಮ್ಮ ಹೃದಯದಲ್ಲಿ ಸಮೀಪದಲ್ಲಿ ಎಲ್ಲವನ್ನೂ ತುಂಬಿಕೊಟ್ರು. ಇವನೇನು ಮಾಡ್ದ, ಮಧ್ಯೆ ಒಂದು ಅಹಂ ಅಂತ ಸೇರಿಸ್ಕೊಂಡ, ಅಭಿಮಾನ ಹಾಕ್ಕೊಂಡ, ಶುರುವಾಯಿತು ಇವನಿಗೆ ಹಾ ಅಂತ. ಅದಕ್ಕೋಸ್ಕರ ಕೊನೆಯಲ್ಲಿ ಹೇಳಿದರು, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿ ಬಿಂದತಿ ಮಾನವ. ಹೋಗ್ಲಪ್ಪ, ಆಯಿತು, ಕನ್ಸೆಷನ್ ಕೊಟ್ಟೋಣ, ನಿಂದೇ ಕರ್ಮ ನಿಂದೇ ವಸ್ತು, ಆಯಿತು ಭಗವಂತನ ಪೂಜೆ ಅಂತಾದರೂ ಮಾಡಯ್ಯ ಅಂಥೇಳಿ ಒಪ್ಕೊಂಡ್ವು. ಅಯ್ಯೋ, ಒಪ್ಕೊಳ್ಳೋಕೆ ಕಾರಣ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮುಂದೆ ಆ ಭಕ್ತಿಯಿಂದ ಏನೇನು ಅನುಕೂಲ ಆಗತ್ತೆ ಅಂತ. ಭಗವಂತನ ಸ್ವರೂಪವೂ ಭಕ್ತಿಯೂ ಒಂದೇ. ಪರಮ ಪ್ರೇಮ ಇದ್ದು ಬಿಟ್ರೆ ಆ ವ್ಯಕ್ತಿ ಆಗ್ಬಿಡ್ತೀವಿ ನಾವು. ಯಾರನ್ನು ತುಂಬ ಪ್ರೀತಿಸ್ತೀವೋ ಅದೇ ಆಗ್ಬಿಡ್ತಾನೆ ಅವನು, ಹೆಚ್ಚೇನು ವ್ಯತ್ಯಾಸವೇ ಇಲ್ಲ. ಭಗವಂತ ಹೇಗಿದ್ದಾನೆ ಅಂದರೆ, ಏನೇ ಮಾಡಿದ್ರೂ ಮಾನಿ ಅಲ್ಲ ಅವನು, ಅಭಿಮಾನಿ ಅಲ್ಲ, ಅಭಿಮಾನಿ ದ್ವೇಷಿ ಅವನು. ಮೊದಲೇ ಹೇಳಿದ್ದಾರೆ ಅಹಂಕಾರ ದ್ವೇಷಿ, ಅಭಿಮಾನಿ ದ್ವೇಷಿ ಅಂತ. ಆದ್ದರಿಂದ ಭಗವಂತನ ಆಳವಾಗಿ ನೀವು ಪ್ರೀತಿಸ್ಬಿಟ್ರೆ ನಿಮ್ಮ ಮಾನಿತ್ವ ಹೊರಟೋಗತ್ತೆ. ಎಲ್ಲೆಲ್ಲೂ ನಾನು ಇಂಥವನು ಹೇಳ್ಕೊಳ್ಳೋ ಸ್ವಭಾವವೇ ಬರೋಲ್ಲ. ಜಡವದ್ ಲೋಕಾಚರೆ ಅಂತ ಹೇಳ್ತಾರಲ್ಲ, ಮೂಢವದ್ ಅಂತದ ಮಹೇಂಜರ, ಇದು ಗೀತೆ ಇದರಲ್ಲೇ ಕಾರಿಕೆಯಲ್ಲೇ ಅಮಾನಿತ್ವಂ ಅದಂಭಿತ್ವಂ ಅಂತ ಹೇಳಿ ಗೀತೆಯಲ್ಲಿ ಆ 13ನೇ ಅಧ್ಯಾಯದಲ್ಲಿ ಪಟ್ಟಿ ಮಾಡಿದ್ದಾರೆ. ನಿಜವಾಗಿ ಹೇಳೋದಾದರೆ ಇದಿಷ್ಟು ಭಗವಂತನ ಸ್ವರೂಪವೂ ಹೌದು, ಭಕ್ತನ ಮನಸ್ಸಿನಲ್ಲಿರೋ ಗುಣವೂ ಹೌದು. ಇದು ಏನೂ ಪ್ರಯತ್ನವಿಲ್ಲದೆ ಬರುತ್ತೆ. ಭಗವಂತನಲ್ಲಿ ಆಳವಾದ ಪ್ರೇಮ ಇದ್ದರೆ ಅಮಾನಿತ್ವ ಅಂದರೆ ಮಾನಿತ್ವ ಬರುವಾಗ ಬರದಂತೆ ಮಾಡ್ಕೊಳ್ಳೋ ಪ್ರಯತ್ನ ಅಂತ. ಅದಂಭಿತ್ವ ಅಂದರೆ ಧರ್ಮಧ್ವಜಿತ್ವ ಇತ್ಯಾದಿಗಳಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ಅನಿಸುತ್ತೆ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ತುಂಬ ಪ್ರೀತಿಸೋ ವಿಷಯ ಎಷ್ಟು ಸಲ ಕೇಳಿದ್ರು ಇನ್ನೊಂದು ಸಲ ಕೇಳೋಣ. ನಾನು ನಿಜವಾಗಿ ಹೇಳೋದಾದ್ರೆ ನಾನು ಬಂದು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಕೇಳಬೇಕು ಅಂತ ಮಾಡ್ಕೊಂಡಿದ್ದೆ. ಹಚ್ಬಿಟ್ಟ, ಬಂದು ಕೂಡಲೇ ನಿಮ್ಮದೇ ಅಂದ್ಬಿಟ್ಟ. ನಮ್ಮ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಬಂದು ಯಾರೋ ಪ್ರವಚನ ಮಾಡ್ತಾರೆ, ಕೂತ್ಕೊಂಡು ಸುಮ್ಮನೆ ಒಳ್ಳೆ ವಿಷಯ ಇರುತ್ತೆ, ಅದಕ್ಕೋಸ್ಕರ ಗುರುಗಳ ಸನ್ನಿಧಿ ಆಯಿತು, ವಿಷಯ ಕೇಳೋಣ ಅಂತ ಬಂದರೆ ಆಯಿತು. ಇದು ಒಂದು ಸೇವೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಆ ಪರಮ ಪ್ರೇಮ ಇದ್ದದ್ದಕ್ಕೇನಪ್ಪ ಗುರುತು ಅಂದರೆ ನಿರಂತರ ಅಧ್ಯಾತ್ಮ ವಿಚಾರದಲ್ಲೇ ಮುಳುಗಿರೋದು. ಭಗವಂತನು ತನ್ನ ಸ್ವರೂಪವನ್ನು ಯಾರಾದರೂ ತಿಳ್ಕೊಳ್ತಾರೋ ಅನ್ನೋಕ್ಕೋಸ್ಕರವೇ ಈ ಜಗತ್ತಿನಲ್ಲಿ ತಾನು ತೋರ್ಕೋತಾ ಇದ್ದಾನೆ. ಉಪನಿಷತ್ತು ಹೇಳ್ತಾ ಇದೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ. ಹೀಗೆ ಎಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಕೆ ನಿಮಗೆ ಬಲ ಕೊಡೋದು ಯಾವುದು ಅಂದರೆ ಪ್ರೇಮ. ಆ ಯಾಜ್ಞವಲ್ಕ್ಯರು ಒಂದು ಮಾತು ಹೇಳ್ತಾರೆ, ಜನಕ ಅಷ್ಟೆಲ್ಲ ಕೊಟ್ಬಿಟ್ಟ, ಯಾಜ್ಞವಲ್ಕ್ಯರ ಅಧ್ಯಾತ್ಮ ಜ್ಞಾನಕ್ಕೆ ಅಂತ ಹೇಳ್ತೀವಲ್ಲ, ಅವರು ಒಂದು ಮಾತು ಹೇಳ್ತಾರೆ ಅಂದರೆ, ಅಲ್ಲ, ಜನಕ ಕೊಟ್ಟಿದ್ದಷ್ಟು ಅನಿತ್ಯ, ಅನಿತ್ಯ ಅಷ್ಟೇ ಅಲ್ಲ, ಆಭಾಸ, ಇಲ್ಲದೇ ಇರೋ ವಸ್ತು ಕೊಟ್ಟಿರೋದು, ಪಡ್ಕೊಂಡದ್ದು ಪರಮಾರ್ಥ ಶಾಶ್ವತವಾದ ಆನಂದ. ಕೊಡದೇನು ಮಾಡ್ತಾನೆ ಲೋಕದಲ್ಲಿ ಪಾಪ, ಅಯ್ಯೋ ಅಯ್ಯೋ ವಿದೇಹ ರಾಜ್ಯವನ್ನೇ ಕೊಟ್ಬಿಟ್ಟ, ಸರ್ವಸ್ವವನ್ನು ಕೊಟ್ಬಿಟ್ಟ ಅಂತ ಏನೇನೂ ಕೊಡಲಿಲ್ಲ. ಅದಕ್ಕೆ ಕೊನೆಯಲ್ಲಿ ಹೇಳ್ತಾನೆ, ಮಾಂಚಾಪಿ ಸಹ ದಾಸ್ಯಾಯ. ಆ ಪ್ರೇಮ ಹೆಚ್ಚಾದರೆ ನಾನು ಭಗವಂತನಿಗೆ ಇದನ್ನು ಕೊಟ್ಟೆ ಅದನ್ನು ಕೊಟ್ಟೆ, ಸ್ವಾಮಿ ನಾವು ಕಿರೀಟ ಹಾಕ್ಸಿದ್ವಿ, ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳೋ ಹಾಗಾಯ್ತು ನಮಗೆ. ಆ ಅಭಿಮಾನ ಹೇಗೆ ಎದ್ಕೊಳ್ಳುತ್ತೆ ಅಂತ. ಮುಂಚೆ ಹೇಳಿರ್ತೀವಿ ಎಲ್ಲ ಪರಮಾತ್ಮನದೇ, ಆದರೆ ಬನ್ನಿ ಇಲ್ಲಿ ಸ್ವಾಮಿ ಬೋರ್ಡ್ ನೋಡ್ರಿ ಯಾರು ಮಾಡಿರೋದು ಅಂತ. ಆ ಬೋರ್ಡ್ ತೋರಿಸ್ಬೇಕು, ಅದನ್ನು ತೋರಿಸ್ಬೇಕು, ನಮಗೆ ನಗು ಬರುತ್ತೆ. ಹೌದೌದು, ಭಗವಂತ ಇಷ್ಟೆಲ್ಲ ವಿಷಯವನ್ನು ಮಾಡಿದಾಗ ಒಂದು ಕಡೆಯಲ್ಲೂ ನಾನು ಮಾಡಿದ್ದನ್ನು ಬೋರ್ಡ್ ಹಾಕಲಿಲ್ಲ. ಆಕಾಶ ನಾನು ಸೃಷ್ಟಿ ಮಾಡಿದ್ದೀನಿ ಎಲ್ಲೂ ಇಲ್ಲ. ಇವರು ಅದರಲ್ಲೇ ಒಂದು ಚೂರು ತಂದು ಇದು ನೋಡ್ರಿ, ಇದು ನಾನು ಮಾಡಿದ್ದೇನೆ, ಇಲ್ಲಿ ಇದನ್ನು ಮಾಡಿದ್ದಾರೆ, ಇದನ್ನು ನೋಡ್ರಿ. ಏನು ಮಾಡೋಕ್ಕಾಗತ್ತೆ? ಈ ಮಹಿಮೆ ಇದು, ಭಗವಂತನ ಮಹಿಮೆಯೇ ಹೇಗೆ. ಇಂಥ ಒಂದು ಅದ್ಭುತವಾದ ಲೀಲೆಯನ್ನು ಪರಮಾತ್ಮ ಅನುಗ್ರಹ ಮಾಡಿ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ. ಸಾಮೀಪ್ಯದಲ್ಲಿದ್ದಾನೆ, ಅನುಕೂಲವಾಗಿ ತಗೋದ. ಅನುಕೂಲ ನೋಡ್ಕೊಳ್ಳೋದು ಅಂದರೆ ಅವನ ಸನ್ನಿಧಿಯಲ್ಲಿ, ಭಗವಂತನ ಸನ್ನಿಧಿಯಲ್ಲಿ ದೇಹೇಂದ್ರಿಯಗಳು ಎಷ್ಟು ಕುಲುಗೆಟ್ಟಿರುತ್ತೆ. ಈ ಪ್ರಪಂಚದ ವಿಷಯಗಳು ಬಂದು 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 ಎಲ್ಲ ಮನಸ್ಸೆಲ್ಲ ಕೆಟ್ಟೋಗಿದೆ, ಇಂದ್ರಿಯಗಳೆಲ್ಲ ಕೆಟ್ಟೋಗಿದೆ, ದೇಹವೆಲ್ಲ ಆಯಾಸ ಆಗಿರುತ್ತೆ. ಒಮ್ಮೆ ಭಗವಂತನಲ್ಲಿ ಅದ್ದಿ ಬಂದರೂ ಸಾಕು, ನೀರು ಸ್ನಾನ ಮಾಡಿದ ಹಾಗೆ ಆ ಮನಸ್ಸು ಭಗವಂತನ ಮುಳುಗಿ ಒಂದ್ಸಲ ಬಂದುಬಿಟ್ರೆ ತತ್ಕ್ಷಣದಲ್ಲೇ ಪುನಃ ಪುನರ್ ನವೀಕೃತ ಸ್ಮಃ ಅಂತ ಹೇಳ್ತಾರೆ. ಹಾಗೆ ಅಷ್ಟು ಅನುಕೂಲ ಮಾಡೋದು.
ಅನುಕೂಲ ಮಾಡುವುದರಲ್ಲಿ ಇನ್ನಷ್ಟು ಭಗವಂತನ ಹಾಗೆ ಯಾರಿಗೂ ಅನುಕೂಲ ಮಾಡೋಕ್ಕೂ ಆಗಲ್ಲ, ಸಾಮರ್ಥ್ಯವೂ ಇಲ್ಲ, ಅಷ್ಟೂ ಜನಕ್ಕೂ ಮಾಡೋಕ್ಕಾಗಲ್ಲ. ಭಗವಂತ ಇಡೀ ವಿಶ್ವದ ಎಲ್ಲರಿಗೂ ಮಾಡ್ತಾನೆ. ನಮ್ಮಲ್ಲಿ ಏನಿದೆ ಅಂದರೆ ನಮ್ಗೆ ಅನುಕೂಲ ಮಾಡೋರು ಮಾತ್ರ ನಾವು ಇಷ್ಟಪಡ್ತೀವಿ ಅಂತ. ಹಾಗೂ ಇಟ್ಕೊಂಡ್ರು ಭಗವಂತನೇ ಬರಬೇಕು. ಆದರೆ ನಾವೇನು ಮಾಡ್ಕೊಂಡಿದ್ದೀವಿ, ಭಗವಂತ ಅನುಕೂಲ ಮಾಡ್ತಾ ಇಲ್ಲ, ಇವ್ರು ಅನುಕೂಲ ಮಾಡಿಕೊಟ್ರು, ಇವ್ರು ಅನುಕೂಲ ಮಾಡಿಕೊಟ್ರು, ಅವ್ರು ನಮಗೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾನೇ ಇರ್ತೀವಿ ಜೀವನದಲ್ಲಿ. ಬರೀ ಇದೇ ಬುದ್ಧಿ ನಮ್ಮದು. ವ್ಯಾಪಾರ ಬುದ್ಧಿ ಅಂತಾರೆ. ವ್ಯಾಪಾರ ಬುದ್ಧಿ ಅಂದರೆ ಹಿಂದೆ ಆಯ್ತಾನದು ವ್ಯಾಪಾರ ಪ್ರೇಮದ ವಿಷಯ. ಕೊಟ್ಟು ತಗೊಳ್ಳೋದು, ಒಂದು ಇಷ್ಟು ಕೊಟ್ಟರೆ ಇಷ್ಟು, ಅಂಗಡಿಯಲ್ಲಿ ಸಾಮಾನು ಕೊಟ್ಟು ತಗೊಳ್ಳೋ ಹಾಗೆ ಭಗವಂತನ ಇಷ್ಟು ಪ್ರೇಮ ಕೊಟ್ಟರೆ ಭಗವಂತನ ಪಡ್ಕೊಳ್ಳೋದು, ಜನರಿಗೆ ಇಷ್ಟು ಪ್ರೀತಿ ಕೊಟ್ಟರೆ ಅದರಿಂದ ಪಡ್ಕೊಳ್ಳೋದು, ಇಷ್ಟೇ ಮನುಷ್ಯರ ಲೆಕ್ಕಾಚಾರ ಅಲ್ಲ. ಭಗವಂತ ಅನುಕೂಲವಾಗಿ ನಡ್ಕೊಳ್ತಾ ಇದ್ದಾನೆ, ಹತ್ತಿರವಾಗಿದ್ದಾನೆ, ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ನಿಜವಾಗಿ ನಮಗೆ ಯಾರಾದರೂ ಪ್ರಶ್ನೆ ಮಾಡಿ ನೀವು ಯಾರಿಗೆ ಗೊತ್ತು ಅಂತ ಕೇಳಿದರೆ, ನನಗೆ ಮಾತ್ರ ಗೊತ್ತು, ನಾನು ಇನ್ನು ಯಾರಿಗೂ ಗೊತ್ತಿಲ್ಲ ಹೇಳ್ತೀವಿ ನಾವು. ನಾನು ಯಾರೋ ನಿಮ್ಮನ್ನು ತಿಳ್ಕೊಳ್ಳೋದು ಹಾಗೆ ಅಂತ ಕೇಳಿದರೆ ನಾನು ಹೇಳ್ತೀನಿ, ನಿಮ್ಮನ್ನು ತಿಳ್ಕೊಂಡಾಗ ನನ್ನನ್ನು ತಿಳ್ಕೊತೀರಿ. ಏನ್ರಿ ಹೀಗೆ ಹೇಳ್ತಿರಲ್ಲ? ಹೌದು ಸ್ವಾಮಿ, ನಿಮ್ಮನ್ನು ನೀವು ಹೇಗಿದ್ದೀವಿ ಅಂತ ತಿಳ್ಕೊತೀರೋ ಅವತ್ತು ತಮ್ಮನ್ನು ತಿಳ್ಕೊತೀರಿ. ಹೀಗೆ ಹೊರಗಡೆಯಿಂದ ತಿಳ್ಕೊಳ್ಳೋ ಹೋಗ್ತೀರಲ್ಲ, ಹಾಗಿದ್ದಾರೆ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಬರೀ ಮಾಯಾರೂಪ. ಮಾಯಾರೂಪ ಅಂದರೆ ತೋರುಗಾಣಿಕೆ. ಎಲ್ಲ ಭಗವಂತನಿರೋದು ಹಾಗೆ, ನಾವಿರೋದು ಹಾಗೆ. ನಾವು ನಿಮ್ಮ ಬಹಳ ಒಳ್ಳೆಯವನಾಗಿರ್ಬೋದು, ಅಥವಾ ಬೇರೆ ಥರ ನಾಟಕ ಮಾಡಿರ್ಬೋದು, ಅಥವಾ ನನ್ನ ಮನಸ್ಸಲ್ಲಿ ಇದ್ದದ್ದು ಬೇರೆ ಮಾತಾಡ್ಬೋದು. ಎಷ್ಟೇ ಆದರೂ ಒಬ್ಬರಿನೊಬ್ಬರಿಗೆ ಅರ್ಥವೇ ಆಗೋದಿಲ್ಲ. ನಮ್ಮ ಗುರುಗಳು ಅವರ ಆತ್ಮಚರಿತ್ರೆ ನೋಡ್ಬೇಕು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ನನಗೆ ಒಂದು ವಾಕ್ಯ ಇವತ್ತಿಗೂ ಕಣ್ಣಲ್ಲಿ ನೀರು ಬರೋದು. ಅವರು ವಯಸ್ಸಾದ ಮೇಲೆ 80 ವಯಸ್ಸಾದ ಮೇಲೆ ಬರೆದಿದ್ದಾರೆ. ಆತ್ಮಚರಿತ್ರೆ ಬರೀಬೇಕು. ಆತ್ಮಚರಿತ್ರೆ ಅಂದರೆ ಕಾರ್ಯಾಲದ ಅದಕ್ಕೆ ಬರೀಬೇಕು. ಅಲ್ಲಿ ಒಂದು ಮಾತು ಬರೆದಿದ್ದಾರೆ, ಎಷ್ಟು ನನಗೆ ಇವತ್ತು ಮನಸ್ಸನ್ನು ನೆನೆಸ್ಕೋತಾ ಇದ್ದೀನಿ. ಅವರ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ಬಂದು ಹೋದರು, ಹೌದಾ? ಈಗ ನಾನು ನನ್ನ ಜೀವನದಲ್ಲಿ ಬಂದು ಹೋದ್ರನ್ನೆಲ್ಲ ಬರಿಬೇಕು. ನಾನು ಬರಿಬೇಕಾದ್ರೆ ನನ್ನ ಕಣ್ಣಿಂದ ನೋಡಿ ಅವ್ರು ಹಾಗಿದ್ದಾರೆ ಅಂತ ಬರಿತೀನಿ ಹೊರತು ನಿಜವಾಗಿ ಅವ್ರು ಹಾಗಿದ್ರು ಹಾಗೆ ಬರೆಯೋಕ್ಕಾಗತ್ತಾ? ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಗುರುಗಳು ಅಲ್ಲಿ ಒಂದು ವಾಕ್ಯ ಬರೀತಾರೆ, ನಾನು ನನ್ನ ಅರಿವಿಗೆ, ನನ್ನ ನೆನಪಿಗೆ ತಕ್ಕ ಹಾಗೆ ನನ್ನ ಜೀವನದಲ್ಲಿ ಬಂದ ವ್ಯಕ್ತಿಗಳನ್ನು ನಾನಿಲ್ಲಿ ಬರಿತಾ ಇರ್ತೀನಿ. ಅವ್ರು ಹೀಗಿದ್ರು ಹಾಗಿದ್ರು ಅಂತ. ಅದು ಬಹುಶಃ ನನ್ನ ಮೊಬ್ಬಗಣ್ಣಿನಲ್ಲಿ ನೋಡಿದ್ದು ಆಗಿರಬಹುದು, ಯಾಕಂದರೆ ಅವ್ರು ಹಾಗೆ ಇಲ್ಲದೆ ಹೋಗಿರ್ಬೋದು. ಆದರೂ ಕೂಡ ನನ್ನ ಈ ಕಾರ್ಯಾಲಯದ ಇದಕ್ಕೆ ಜೋಡಣೆಗೆ ಅನುಕೂಲವಾಗಲಿ ಅಂಥೇಳಿ, ಮುಂದೆ ಕಾರ್ಯಾಲಯ ಹೇಗೆ ಬೆಳೀಬೇಕು ಅನ್ನೋ ಗೊತ್ತಾಗಲಿ ಅಂಥೇಳಿ, ಅದಕ್ಕೋಸ್ಕರ ನನಗೆ ಈ ಕಾರ್ಯಾಲಯದ ಚಟುವಟಿಕೆಗೆ ಯಾರ್ಯಾರು ಎಷ್ಟೆಷ್ಟು ಭಗವಂತ ಸಹಾಯಕರಾಗಿ ಒದಗಿಸಿದಾನೋ ಅವರ ಜೀವನವನ್ನೆಲ್ಲ ಚಿತ್ರಣ ಮಾಡ್ತಾ ಹೋಗ್ತೀನಿ ಅಂಥೇಳಿ ತಮ್ಮ ಜೀವನ ಚರಿತ್ರೆ ಬರ್ಕೊಂಡಿಯಾರಲ್ಲ ಅವರೇ, ಬಹಳ ಅದ್ಭುತ ಇದೆ. ಅದು 2 ವಾಕ್ಯ ಬಂತು ನನಗೆ. ಇದೊಂದು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಇವ್ರನ್ನ ಅರ್ಥ, ನನಗೆ ಗೊತ್ತು ಸ್ವಾಮಿ ಅವರು ಅಂತ ಹೇಳ್ತೀವಲ್ಲ, ಎಂಥದ್ದು ಗೊತ್ತಾಗಿರಲ್ಲ. ವ್ಯವಹಾರ ಕೇಳ್ಬೋದಷ್ಟೆ. ಪರಮಾರ್ಥತಃ ಯಾರಿಗೂ ಅರ್ಥವಾಗುವುದಿಲ್ಲ. ಎಲ್ಲ ಕುರುಡರು, ಒಬ್ರೊಬ್ಬರು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಜವಾಗಿ ನಮ್ಮನ್ನು ಅರ್ಥ ಮಾಡ್ಕೊಂಡು ಒಬ್ಬನೇ ಅರ್ಥ ಮಾಡ್ಕೊಂಡು ಹೇಳೋದು ಇಲ್ಲ. ಅವನು ಪ್ರೀತಿಸ್ತಾ ಇದ್ದವನು ಹೇಳೋಲ್ಲ, ಉಪಕಾರ ಮಾಡಿದ್ದನ್ನು ಹೇಳೋದಿಲ್ಲ, ಅರ್ಥ ಮಾಡ್ಕೊಂಡಿದ್ದನ್ನು ಹೇಳೋದಿಲ್ಲ, ಅಭಿವ್ಯಕ್ತಿ ಇಲ್ಲ. ಆದರೆ ಯಾರನ್ನು ಒಂದು ಚೂರು ಬಿಟ್ಟು ಅಗಲೋದಿಲ್ಲ, ಒಂದು ನಿಮಿಷವೂ. ನಿಮಗೆ ಯಾರಾದರೂ ನಮ್ಮ ಕೃಷ್ಣ ತಮಾಷೆ ಮಾಡೋರು, ನಾಳೆ ನನ್ನ ಕನಸಲ್ಲಿ ಬಂದು ನೀವು ಉಪದೇಶ ಕೊಡ್ತೀವಿ, ಹೌದೌದು ಕನಸಲ್ಲಿ ಬರ್ತೀನಿ ಇನ್ನೂರಂತ. ಈ ಕೆಲವು ಅವರ ತಮಾಷೆ ಅವಸ್ಥಾತ್ರಿ ವಿಚಾರ ಚೆನ್ನಾಗಿ ಬರ್ತಾ ಇತ್ತಲ್ಲ. ಯಾರಿಗಾದರೂ ಕನಸಿಗೆ ಬರೋಕ್ಕಾಗತ್ತೆ, ಇನ್ನೊಬ್ಬರು ಕನಸಿಗೆ, ಇನ್ನೊಬ್ಬರು ನಿದ್ದೆಗೆ ಬರೋಕ್ಕಾಗತ್ತೆ, ಒಬ್ಬನಿಗೆ ಬರೋಕ್ಕಾಗೋದು. ನಮ್ಮ ಜೊತೆಯಲ್ಲಿರೋನು ಯಾರು ಅಂದರೆ ಒಬ್ಬನೇ. ನಮ್ಮ ನಿದ್ದೆಗೂ ಕನಸಿಗೂ ಯಾವಾಗಲೂ ಜೊತೆಯಲ್ಲಿ ಬರೋಕ್ಕಾಗ ಸಾಧ್ಯ ಇರುವಂಥದ್ದು. ಅಂಥ ಭಗವಂತ ಅಷ್ಟು ಪ್ರೇಮವನ್ನು ಸುರಿಸ್ತಾ ಇರುವಾಗ, ಏನೂ ಹೇಳದೆ ಕೇಳದೆ ತಾನೇ ತಾನಾಗಿ ಇರುವಂಥ ಪರಮಾತ್ಮನನ್ನು ನಾವು ಪ್ರೀತಿಸ್ತೀವಿ. ಏನೂ ಕೊಡಬೇಡಿ ಸ್ವಾಮಿ, ಏನು ಕರ್ಮ ಮಾಡಬೇಡಿ, ಅಥವಾ ಉಪವಾಸ ವನವಾಸ ಮಾಡ್ಕೊಂಡು ಧ್ಯಾನ ಯೋಗಾನ ಮಾಡಬೇಡಿ, ಅಥವಾ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದ್ಕೊಂಡು ಅದನ್ನು ಮಾಡಬೇಡಿ. ಎಲ್ಲಕ್ಕಿಂತ ಸುಲಭವಾದ ಉಪಾಯ ಯಾವುದು? ಪರಮ ಪ್ರೇಮ. ನೀನೇ ನನಗೆ ಬೇಕಾದವನು, ನೀನೇ ನಮ್ಮವನು ಅಂಥ ಒಂದು ಅಭಿವ್ಯಕ್ತಿ, ಭಾವನೆಗಳು. ಅಷ್ಟು ಮಾಡ್ಕೊಳ್ಳೋಕೆ ಏನು ಕಷ್ಟ ನಿಮಗೆ? ಸೌಲಭ್ಯ, ಅನ್ಯಸ್ಮಾತ್ ಸೌಲಭ್ಯಂ ಭಕ್ತೌ ಅಂತ ಹೇಳಿದರು. ಇದರಲ್ಲಿ ಭಾಗವತದ ಒಂದು ಶ್ಲೋಕವನ್ನು ಓದ್ತೇನೆ. ಈಗ ಭಗವಂತ ಗೀತೆಯಲ್ಲಿ 2 ಪ್ರತಿಜ್ಞಾವಾಕ್ಯ ಹೇಳಿದ್ದಾನೆ. ಅದೆರಡು ಶ್ಲೋಕ ಬಹಳ ಇಷ್ಟವಾದ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ನಮ್ಮ ಪ್ರೇಮ ನಿಜವಾಗಿ ಸರಿ ಇರೋಲ್ಲ, ಅರ್ಥ ಮಾಡ್ಕೊಂಡಿಲ್ವಲ್ಲ. ಅರ್ಥ ಮಾಡ್ಕೊಳ್ಳೋದೇ ಹೊಗಳೋದು ತಪ್ಪು.
ಅರ್ಥ ಮಾಡ್ಕೊಳ್ಳೋದೇ ಪ್ರೀತಿಸೋದು ತಪ್ಪು. ಆದರೆ ದಾರಿನೇ ಇಲ್ಲ. ಈಗ ನಾನು ಗೊತ್ತಿಲ್ಲ, ಯಾರು ಇಟ್ಕೊಳ್ಳಿ, ಇವರು ಬಹಳ ದೊಡ್ಡ ಸಾಹುಕಾರರು, ಇವರು ಚೆನ್ನಾಗಿ ಕೃಷಿ ಮಾಡ್ತಾರೆ ಅಂತ ಹೊಗಳಿದ್ರೆ ಅದು ಉಪಚಾರ ಆಗತ್ತೋ ಅವರಿಗೆ ಗೊತ್ತು. ಅಂದರೆ ಅರ್ಥ ಮಾಡ್ಕೊಳ್ಳೋದೇ ಹೊಗಳೋದು ತಪ್ಪಾಗತ್ತೆ, ಅರ್ಥ ಮಾಡ್ಕೊಳ್ಳೋದೇ ಪ್ರೀತಿಸಿದ್ರು ಅದು ತಪ್ಪಾಗತ್ತೆ. ಆದರೆ ಈಗ ಹೊಗಳೋದಕ್ಕಿಂತ ಪ್ರೀತಿಸಿದರೆ ಇಲ್ಲ ಅನುಕೂಲ ಇದೆ. ಭಗವಂತ ಹೇಳ್ತಾ ಇದ್ದಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಅವರಿಗೆ ಸರಿಯಾದ ಸನ್ಮಾರ್ಗದಲ್ಲಿ ನಾನಾ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಕಣ, ಯೋಚನೆ ಮಾಡಬೇಡ ಅಂಥೇಳಿ ಭಗವಂತ ಆ ವಿಶ್ವರೂಪೋಪಾಸನೆಯನ್ನು ಕೊಂಡಾಡ್ತಾ ಇದ್ದಾನೆ. ವಿಶ್ವರೂಪೋಪಾಸನೆಯನ್ನು ಮಾಡೋರನ್ನ ಅವ್ರ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ಇಲ್ಲಿ ಮೇಲ್ಗಡೆಯಲ್ಲಿ ಸ್ವಾಮಿಗಳು ಒಂದು ವಾಕ್ಯ ಬರೆದಿದ್ದಾರೆ. ಆ ವಾಕ್ಯ ನೋಡಿ, ವಿಷಯ ಪ್ರೇಮವನ್ನು ಕುಗ್ಗಿಸುವುದಕ್ಕೆ ಭಕ್ತಿಯೇ ಸಾಕಾಗಿರುತ್ತದೆ. ವಾಕ್ಯ ಕನ್ನಡ ಇರಬಹುದು, ಎಷ್ಟು ಆಳವಾಗಿದೆ ಅಂದರೆ ಮನುಷ್ಯನಿಗೆ ಏನೇ ಆಗಲಿ ಆ ಬಾಹ್ಯ ವಿಷಯದ ಪ್ರೀತಿಯನ್ನು ಬಿಡೋಕ್ಕಾಗಲ್ಲ. ಏನೋ ಒಂದು ಅಂಟ್ಕೊಂಡಿರುತ್ತೆ, ಕಾಫಿ ಬೇಕು ಅನ್ಸುತ್ತೆ, ಕವಳ ಬೇಕು ಅನ್ಸುತ್ತೆ, ಏನೋ ಒಂದು ದುರ್ವ್ಯಸನ, ಏನೋ ಒಂದು ಚಟ ಅಥವಾ ಏನೋ ಒಂದು ಬಾಹ್ಯ ವಿಷಯದ ಆಸಕ್ತಿಯನ್ನು ಪೂರ್ಣವಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾವಾಗ ಆಗತ್ತೆ ಅಂದರೆ ಯಾವಾಗ ಭಕ್ತಿ ಅನ್ನೋದು ನಿಜವಾಗಿ ಹೃದಯದಲ್ಲಿ ಬರುತ್ತೋ ಅವನಿಗೆ ಅದನ್ನು ಬಿಡಿಸ್ಕೊಳ್ಳೋಕ್ಕಾಗತ್ತೆ. ನಾವು 3 ಹೇಳ್ತೀವಿ, ಭಕ್ತಿ, ಜ್ಞಾನ, ವೈರಾಗ್ಯ ಅಂತ. ಜ್ಞಾನಕ್ಕೆ ಬಹಳ ಗುಣ ಬೇಕು, ವೈರಾಗ್ಯವೋ ಮಹಾತ್ಮರಿಗೆ ಸಾಧ್ಯ. ಯಾಕಂದರೆ ನಾವು ಇಷ್ಟೆಲ್ಲ ಜೊತೆಲಿ ಇದು ವಿರಕ್ತರು ನಮಗೇನು ಕಾಯಿಲೆ ಇಲ್ಲ ಕಸಲ ಇಲ್ಲ, ಯಾಕೆ ವೈರಾಗ್ಯ ತರಬೇಕು ಅಂತಾರೆ. ಹೀಗೆ ಸನ್ಯಾಸ ತಗೊಳ್ಳಿ ಅಂದರೆ ಯಾಕ್ರಿ ಸನ್ಯಾಸ ತಗೋಬೇಕು, ನಮಗೇನು ತೊಂದರೆ ಇಲ್ಲ, ನಮಗೆ ಕುಂಟ್ರೆ ಕುರುಡ್ರೆ ಕಾಯಿಲೆ ಇದೆಯಾ, ಯಾಕೆ ವೈರಾಗ್ಯ ಬೇಕು ಅಂತಾರೆ. ವೈರಾಗ್ಯ ಅನ್ನೋ ಶಬ್ದಕ್ಕೆ ನಿಜವಾಗಿ ಹೆಚ್ಚಿನ ವಸ್ತುವಿನಲ್ಲಿ ಪರಮ ಪ್ರೇಮವಿದ್ದು ಕೀಳಾದ ವಸ್ತು ಬಿಟ್ಟು ಹೋಗೋದು. ಬಿಡಬೇಕು ಅಂತಲ್ಲ, ಬಿಟ್ಟು ಹೋಗುತ್ತೆ ತಾನಾಗೆ. ನಿಮ್ಗೆ ನಿಜವಾದ ಪ್ರೇಮ ಭಗವಂತಲ್ಲಿ ಬಂದರೆ ತಾನಾಗಿ ಪ್ರಪಂಚದ ಬಿಟ್ಟು ಹೋಗುತ್ತೆ. ಅಯ್ಯೋ ನಂಗೆ ಬೇಡಪ್ಪ ಅನ್ಸತ್ತೆ. ಈಗ ಮಕ್ಕಳಿಗೆ ಕುತೂಹಲ ಇದೆ, ಸುತ್ತಾಡಬೇಕು ಅಂತ ಬಂದು ಯಾರು ಇರಲ್ಲ. ನೀವ್ಯಾಕೆ ಸುತ್ತಾಡೋಲ್ಲ ಅಂದರೆ ನಮ್ಗೆ ಗೊತ್ತು, ಸುತ್ತಾಡೋದ್ರಲ್ಲಿ ಏನೇನೋ ಆಗಲ್ಲ. ಇಲ್ಲಿಂದ ಹಿಮಾಲಯಕ್ಕೆ ಹೋದರೂ ಅದೇ ಪಂಚಭೂತಗಳೇ. ಸ್ವಲ್ಪ ಚಳಿ ಆಗ್ಬೋದು, ಒದ್ದಾಡ್ಬೋದು, ಗುಹೆಯಲ್ಲಿ ಕೂತ್ಕೊಂಡು ಊಟ ಇಲ್ಲದೆ ತಿಂಡಿ ಇಲ್ಲದೆ ಒದ್ದಾಡ್ಬೇಕಾಗುತ್ತೆ. ಹೇಳಬೇಕು, ಅದು ಮನುಷ್ಯನಿಗೆ ಈ ಕುತೂಹಲ ಅನ್ನೋದು ಎಷ್ಟು ಕೆಟ್ಟದು ಅಂತೀನಿ. ಇಲ್ಲಾಗದಿದ್ರು ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ಬೋದು. ನನಗೆ ಪರಮಹಂಸರ ಆ ವಾಕ್ಯ ಬಹಳ ಆಳವಾಗಿ ನೆನಪಿಲ್ದಿದೆ. ಎಂದಿಗೆ ಕುತೂಹಲ ನಿಲ್ಲುವುದೋ ಅಂದು ನೀನು ಅಧ್ಯಾತ್ಮ ಮಾರ್ಗ ಕಾಲಿಟ್ಟೆ ಅಂತ. ಜಗತ್ತಿನ ವಿಷಯದಲ್ಲಿ ಕುತೂಹಲ, ಭಾರಿ ಕುತೂಹಲ. ಏನು ಕುತೂಹಲ? ಹುಚ್ಚರು. ಕುತೂಹಲಕ್ಕೆ ಅರ್ಥವೂ ಇಲ್ಲ. ನಿಜವಾಗಿ ಭಗವಂತನಲ್ಲಿ ಪರಮ ಪ್ರೇಮ ಇಟ್ಟಾಗ ತಾನಾಗೆ ವೈರಾಗ್ಯ ಬರುತ್ತೆ. ನನಗೆ ವೈರಾಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿಲ್ಲ ಅಂತ. ಜನರಿಗೆ ವೈರಾಗ್ಯ ಅಂದ್ಕೂಡಲೇ ಹೆದರ್ಕೋತಾರಲ್ಲ. ಪ್ರಪಂಚದಲ್ಲಿ ವಿರಕ್ತತೆ ಅನ್ನೋದು ಪತ್ನಿನೇ ಹೆದರ್ತಾಳೆ. ನಮ್ಮ ಯಾಜ್ಞವಲ್ಕ್ಯರು ಹೇಳಿದ್ದಾರೆ, ಮೋಕ್ಷಂ ಇಯಾಸಂತಂ ಸ್ವಜನಾಭಿ ವಿಮುಂಚತಿ ಅಂತ. ಮೋಕ್ಷ ಮಾರ್ಗಕ್ಕೆ ಹೊರಟ ಕೂಡಲೇ ಹೆಂಡತಿ ಮಕ್ಕಳು ಟಾಟಾ ಹೋಗ್ಬಾ, ನಾವೆಲ್ಲ ಬರಲ್ಲ ಮಾರ, ನಿಮ್ಮ ಮನೇಲಿ ಇರಬೇಡ, ನಮಗೂ ಬಂದ್ಬಿಡುತ್ತೆ ವೈರಾಗ್ಯದ ರೋಗ ಅಂತ. ವೈರಾಗ್ಯ ಅನ್ನೋ ರೋಗ ನಮಗೂ ಹೊರಟು ಬಿಡುತ್ತೆ. ಎಲ್ಲರೂ ಆ ಸನ್ಯಾಸಿಗಳ ಜೊತೆ ಹೋಗಬಾರ್ದು. ನಮ್ಮೂರಿನಲ್ಲೇ ಬಿಡೋಲ್ಲ. ಹಿಂದೊಬ್ಬರು ಹುಡುಗ ಪಂಚ ಹೊದ್ಕೋತಾ ಇದ್ದ ದಿವಸ, ಅವ್ರ ಅಪ್ಪ ಅಮ್ಮ ನೋಡಿದ್ರು, ಓಡೋ ಮತ್ತೂರಲ್ಲಿ ಇದ್ಬಿಟ್ರೆ ಈಗ ಪಂಚ ಹೊದ್ಕೊಂಡು ಇದ್ಬಿಡ್ತಾನೆ, ಮುಂಚೆ ತಪ್ಸು ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ರು. ಯಾಕೆ? ಕೆಟ್ಟೋಗ್ಬಿಡುತ್ತೆ ಕಾಲ. ಕೆಟ್ಟೋಗೋದು ಅಂದರೆ ಯಾವುದು ಕೆಟ್ಟೋಗಿರೋ? ನನಗೆ ಈ ಪ್ರಪಂಚದ ವೈರಾಗ್ಯದ ಸ್ವಭಾವ ಹೇಗೆ ಅಂತ. ವೈರಾಗ್ಯ ಅಂದರೆ ನೀವು ಇಲ್ಲಿದ್ದರೆ ಬೆಂಗಳೂರಲ್ಲಿ ಇರೋಕ್ಕಾಗತ್ತೋ? ಆಗೋದಿಲ್ಲ. ಈಗ ಈ ಗೋಷ್ಠಿಗೆ ಬಂದಿದ್ದೀರಿ, ಬಾಕಿದೆಲ್ಲ ಬಿಟ್ಟೇ ಇದ್ದೀರಿ, ಅದೆಲ್ಲ ಬಿಡಬೇಕು ಅಂತ ಬೇರೆ ಹೇಳಬೇಕಾ? ಒಂದು ಬೇಕು ಅಂದರೆ ಇನ್ನೊಂದು ಬಿಡಬೇಕು. ಅದಕ್ಕೆ ಬೇಕು ಅನ್ನೋದನ್ನು ಬಿಟ್ಟಿರುತ್ತೆ ಅನ್ನೋ ದೃಷ್ಟಿಯಿಂದ ವೈರಾಗ್ಯ ಅಂತೀವಿ. ಯಾವಾಗ ವೈರಾಗ್ಯ ಅಂತೀವಿ ಅಂದರೆ ಪರಮಾತ್ಮನೇ ಬೇಕು ಅಂತ ನಿಮಗಿರುತ್ತೆ, ಬಾಕಿದು ಪ್ರಾಸಂಗಿಕವಾಗಿ ಬಂದ್ಬಿಡುತ್ತೆ. ಆವಾಗ ಬೇಡ ಅಂದರೆ ವೈರಾಗ್ಯ ಅಂತ ಅರ್ಥ. ಈಗಲ್ಲ, ಈಗ ನಾವೆಲ್ಲ ಇಲ್ಲಿದ್ದೀವಿ, ಅದೆಲ್ಲ ಬಿಟ್ಟಿದ್ದೀವಿ, ವೈರಾಗ್ಯ ಹಾಗಲ್ಲ. ಪರಮಾತ್ಮನೇ ಬೇಕು ಅಂತ ಆಳವಾಗಿರುತ್ತೆ, ಪ್ರಸಂಗವಶಾತ್ ಏನೋ ಒಂದು ಬಂದ್ಬಿಡುತ್ತೆ ನಿಮಗೆ. ತಗೊಳ್ಳಿ ಸ್ವಾಮಿ, ಇದು ತಗೊಳ್ಳಿ ಅಂತ ಬೇಡಪ್ಪ ಅಂತ ಅಂತೀವಿ. ಯಾಕೆಂದರೆ ನಮಗೆ ಪರಮಾತ್ಮನೇ ಪರಮ ಪ್ರೇಮ ಗುರುತು. ಆವಾಗ ಆ ವೈರಾಗ್ಯದ ಬೆಲೆ ಇದೆ. ಹಾಗೆ ಭಗವಂತನಲ್ಲಿರುವಂತಹ ಭಕ್ತಿ ಇದೆಯಲ್ಲ, ನಿಜವಾಗಿ ಪ್ರಪಂಚದ ಪ್ರೇಮವನ್ನು ಕಳಚತ್ತೆ. ಇನ್ಯಾವುದಿಗೂ ಸಾಧ್ಯ ಇಲ್ಲ. ಯಾವುದರಿಂದ ದುರ್ವ್ಯಸನ ಬಿಡಿಸೋಕ್ಕಾಗಲ್ಲ. ಸತ್ಸಂಗ, ಭಕ್ತಿ, ಇದು ಎರಡಿದ್ರೆ ಮನುಷ್ಯ ಜೀವನ ಎಲ್ಲವನ್ನು ಗೆದ್ಕೋತಾನೆ. ಒಂಟಿಯಾಗಿ ಭಕ್ತಿ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಸುತ್ತಮುತ್ತ ಇರೋ ಜನರೆಲ್ಲ ಹೊರಗೆ ಎಳಿತಾರೆ, ಇಲ್ಲ ದುಡ್ಡಿನ ಕಡೆ ಎಳಿತಾರೆ, ಇಲ್ಲಿ ಹೋದ್ರೆ ಪ್ರಪಂಚದ ಯಾವುದೋ ಒಂದು ವಿಷಯ ಅಂತ ಎಳಿತಾರೆ. ಈಗ ಇಲ್ಲಿ ಅಧ್ಯಾತ್ಮ ಶಿಬಿರಕ್ಕೆ ಬಂದಿದ್ದೀರಿ, ಇಲ್ಲೇನೋ 4 ದಿವಸ ಇರ್ತೀರಿ, ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ನಿಮ್ಮ ಮನಸ್ಸು ಏನಾಗತ್ತೆ ಅಂತ. ಅಂದರೆ ಸ್ವಭಾವವಾಗಿ ಆ ಪರಿಸರ ನಿಮ್ಮ ಮನಸ್ಸನ್ನು ಎಳ್ಕೊಂಡು ಬಿಡುತ್ತೆ. ಗಟ್ಟಿ ಇರಬೇಕು, ಅಷ್ಟು
ಆಳವಾಗಿ ಬಲವಾಗಿ ಯಾರು ಏನೇ ಹೇಳಲಿ ನಾನು ಇದರಲ್ಲೇ ನಿಂತ್ಕೋತೇನೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವಿ ತಥಾ ಗುರೌ. ಎರಡಿದ್ರೆ, ಗುರುಗಳಲ್ಲಿ ಇದ್ರೆ ಸತ್ಸಂಗದಲ್ಲಿ ನಿಂತ್ಕೊಳ್ಳಿ. ಗುರುಗಳಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಪರಮ ಪ್ರೇಮ ಇದ್ದರೆ ತಾನಾಗಿ ಪ್ರಪಂಚದ ವೈರಾಗ್ಯ ಬರುತ್ತೆ. ಅದು ಬೇಕು. ಹಾಗೆ ಅಂದರೆ ಲೋಕದಲ್ಲಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಮಕ್ಕಳ ಆಟದಲ್ಲಿ ಪ್ರೀತಿ ಇರುತ್ತೆ, ಕೊನೆಯಲ್ಲಿ ಹೇಗೋ ಅವರಿಗೆ ವಿದ್ಯೆಯಲ್ಲಿ ಪ್ರೇಮ ಬರುತ್ತೆ ನಿಂತ್ಕೊಳ್ಳೋಣ. ಕಷ್ಟ. ಆಟದ ಪ್ರೇಮ ಬಿಟ್ಟು ವಿದ್ಯೆಯಲ್ಲಿ ಬರೋದಿಲ್ಲ. ಆದರೂ ಬರುತ್ತೆ. ಬಂದರೆ ಆಟ ಬಿಟ್ಟುಬಿಡ್ತಾರೆ. ಆಟ ಮಾಡಬೇಡಿ ಅಂತ ಹೇಳಬೇಕಾಗಿಲ್ಲ. ಹಾಗೆ ಯಾವುದೋ ಒಂದೊಂದು ತುಂಬ ಮಗು ಹಿಡ್ಕೊಂಡಿರುತ್ತೆ, ಕಿತ್ಕೊಂಡ್ರೆ ಅಳುತ್ತೆ, ಇನ್ನೊಂದು ಕೊಟ್ಟುಬಿಡಿ, ಅದನ್ನು ಬಿಟ್ಟುಬಿಡುತ್ತೆ. ವೈರಾಗ್ಯ ಅಂದರೆ ನಿಮ್ಮ ಹತ್ರ ಇರೋದನ್ನು ಕಿತ್ಕೊಂಡ್ರೆ ನೀವು ಅಳ್ತೀರಿ, ಕಿತ್ಕೋಬಾರ್ದು. ಏಟು ಬೀಳಬಾರ್ದು. ಏಟು ಬಿದ್ದು ಎಲ್ಲ ಕಳ್ಕೊಂಡು ಮಕ್ಕಳ ಸತ್ತು ಹೋದ, ಇದಾಯಿತು, ಹಾಗಾಯಿತು, ಹೀಗಾಯಿತು. ಈಗ ವೈರಾಗ್ಯ ಅಂದರೆ ಅದಲ್ಲ. ವೈರಾಗ್ಯ ಅನ್ನೋದು ಒಂದರಲ್ಲಿ ಪರಮ ಪ್ರೇಮ ಇರಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಆವಾಗ ಅದಕ್ಕೆ ವೈರಾಗ್ಯ ಅಂತ ಹೆಸರು. ನಿಜವಾಗಿ ಭಗವಂತ ತನ್ನ ಪ್ರೇಮಕ್ಕೆ ಒಲಿದು ತಾನಾಗಿ ವೈರಾಗ್ಯವನ್ನು ಕೊಡ್ತಾನೆ. ನಾನು ವೈರಾಗ್ಯ ಕೊಡ್ತಾನೆ ಅನ್ನೋ ಶಬ್ದಕ್ಕೆ ಅರ್ಥ ಭಕ್ತಿ ಬೆಳೀತಾ ಇದೆ ಅಂತ ಅರ್ಥ. ಭಕ್ತಿ ಬೆಳೀತಾ ಬೆಳೀತಾ ಎಷ್ಟು ಆಳವಾಗಿರುತ್ತೆ ಅಂದರೆ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇದು ಭಾಷ್ಯಕಾರರು ಜ್ಞಾನದೀಪೇನ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ. ನಾನು ಸಂಗ್ರಹವಾಗಿ ಹೇಳ್ತೇನೆ. ಕಥನ್ನು ನಾಮ ಶ್ರೇಯಸ್ಯಾದಿತಿ ಅಂತ ಅಲ್ಲಿ ಶಂಕರಾಚಾರ್ಯ ಒಂದು ಬರೆದಿದ್ದಾರೆ. ಹೇಗಾದರೆ ಇವರಿಗೆ ಅರ್ಥವಾಗತ್ತೆ ಅಂತ. ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ, ನಮ್ಮ ಪ್ರೇಮ ನೋಡಿ ಇವನಿಗೆ ಹೇಗಾದರೂ ಒಳ್ಳೆಯದಾಗತ್ತೆ. ಏನು ಮಾಡೋಣ, ಎಲ್ಲಿ ಕರ್ಕೊಂಡು ಹೋಗೋಣ? ನಮ್ಮ ಗುರುಗಳನ್ನು ಗೋಂದಾವಳಿ ಕರ್ಕೊಂಡು ಹೋಗಿದ್ನಲ್ಲ, ಯಾರೋ ಪರಮಾತ್ಮ ಭಾಗವತರು, ಮಹಾಭಾಗವತರು ಕರ್ಕೊಂಡು ಹೋದರು. ಅವ್ರಿಗೆ ಹೋಗಬೇಕು ಅಂತಲೇ ಇರಲಿಲ್ಲ, ರಜಾ ಕೊಡಲ್ಲ ಅಂತಿತ್ತು. ಅಂಥದ್ರಲ್ಲಿ ಗುರುಪೂರ್ಣಿಮೆ ದಿವಸ ಹೋಗುವಾಗ ಆಯ್ತಲ್ಲ, ಆ ಭಗವಂತನ ಮಹಿಮೆ ನೋಡ್ರಿ. ಅವರ ತಪಸ್ಸು ಮಹಿಮೆ ಎಂಥದ್ದು ಅಂತ ನನಗೆ ಅನಿಸುತ್ತೆ. ಅವರೇ ಬರ್ಕೊಂಡಿದ್ದಾರೆ. ಅತ್ಯಂತ ಬಡತನದ ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಇಷ್ಟ ಮಹಾ ತಪಸ್ವಿಯಾಗಿ ಸಾಕ್ಷಾತ್ ಶಂಕರ ಸ್ವರೂಪವಾಗಿ ಆಗಬೇಕಾದ್ರೆ ಎಷ್ಟು ಜನ ಅವರನ್ನು ತಮ್ಮ ತಮ್ಮ ಪುಣ್ಯವನ್ನು ಧಾರೆ ಹಾಕಿ ಆ ಭಕ್ತಿಯನ್ನು ಕೊಟ್ಟು ಎಳ್ಕೊಂಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗಿದ್ದಾರೆ. ಸಾಕ್ಷಾತ್ ಸಚ್ಚಿದಾನಂದ ಶಿವಾಭಿನೃಸಿಂಹ ಭಾರತಿ ಸ್ವಾಮಿಗಳು ಕಾಲಟಿಯಲ್ಲಿ ಭಾಷ್ಯ ಶಾಂತಿಯನ್ನು ಮಾಡಿಕೊಟ್ಟು ಓದು ಅಂತ ಅನುಗ್ರಹ ಮಾಡಿದರು ಶಂಕರ ಭಾಷ್ಯವನ್ನು. ಗೋಂದಾವಳಿ ಮಹಾರಾಜರು ಗುರುಪೂರ್ಣಿಮೆ ದಿವಸ ತಾವಾಗಿ ಮಹಾತಾರಕ ಮಂತ್ರ ಉಪದೇಶ ಕೊಟ್ಟು ತಾವೇ ಅವರ ಒಳಗೆ ಅವತಾರ ಮಾಡಿದರು. ಅಂದರೆ ಒಬ್ಬೊಬ್ಬ ಮಹಾತ್ಮನಾಗಬೇಕಾದ್ರೆ ಎಷ್ಟು ಜನ ತಮ್ಮ ಪುಣ್ಯವನ್ನು ಧಾರೆ ಹಾಕ್ತಾರೆ. ಕಥನ್ನು ನಾಮ ಶ್ರೇಯಸ್ಯಾದಿ. ಹೇಗಾದರೆ ಇವನಿಗೆ ಅರ್ಥವಾಗತ್ತೆ. ನಾವು ಇಲ್ಲಿ ಬಂದಾಗ ಗುರುಗಳ ಹತ್ರ ಬಂದಾಗ 13 ವರ್ಷ ನನಗೇನು ವೈರಾಗ್ಯ ಇತ್ತು, ಏನೂ ಇಲ್ಲ. ಆ ಗುರುಗಳ ಕಾರುಣ್ಯ ಇದೆಯಲ್ಲ, ನಮಗೇನೋ ಗುರುಗಳ ಹತ್ರ ಇರಬೇಕು ಅಂತ ಅಷ್ಟೇ ಗೊತ್ತೇ ಹೊರತು ಏನು ಓದಬೇಕೋ ಏನು ತಿಳ್ಕೋಬೇಕೋ ಪರಮಾತ್ಮನೂ ಗೊತ್ತಿಲ್ಲ, ಪ್ರಪಂಚವೂ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ. ನಾನೂ ಗೊತ್ತಿಲ್ಲ, ಪ್ರಪಂಚ ಗೊತ್ತಿಲ್ಲ, ಪರಮಾತ್ಮ ಗೊತ್ತಿಲ್ಲ, ನಾನೂ ಗೊತ್ತಿಲ್ಲ. ಗೊತ್ತಿರೋ ಗುರುಗಳೊಬ್ಬರೇ. ಇಲ್ಲೇನೂ ಗೊತ್ತಿಲ್ಲ. ಅವ್ರ ಜೊತೆ ಇರಬೇಕು ಅಂದರೂ ಬಿಟ್ಟು ಹೋದ್ವಿ. ಇಲ್ಲೇ ಹಿಂದ್ಗಡೆ ಅಳ್ತಾ ಇದ್ದೆ ದಿವಸ, ಒಂದು ವಾರ ಹತ್ತಿದ್ದೀನಿ. ಏನು ಆಟ ಇಲ್ಲ, ಅಂಥದ್ದು ಇಲ್ಲ, ಎಲ್ಲ ಏನು ಮಾಡೋದಂತ. ಆದರೆ ಗುರುಗಳ ಕಾರುಣ್ಯ ಇದ್ದರೆ ನಿಜವಾಗಿ ಅನಿಸುತ್ತೆ ಅವರ ಪ್ರೇಮ ಇವನು ಹೇಗೆ ಅರ್ಥ ಆಗತ್ತೆ, ಏನು ಮಾಡಿದ್ರೆ ಇವನಿಗೆ ಇದಾಗತ್ತೆ ಎಂದು ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ನೀವು ಗುರುಗಳಲ್ಲಿ ಒಂದಾಗಬೇಕು. ಆ ಕಥನ್ನು ನಾಮ ಶ್ರೇಯಸ್ಯಾದಿತಿ ಅಂತ ಅಲ್ಲಿ ಶಂಕರಾಚಾರ್ಯ ಬರಿಬೇಕಾದ್ರೆ ಆ ಭಕ್ತಿ ನಿಜವಾಗಿ ನಿಮ್ಮ ಹೃದಯದಲ್ಲಿ ಬೇರೂರಿದರೆ ನಿಮ್ಗೆ ಏನೇನು ಬೇಕೋ ಜಗತ್ತಿನಲ್ಲಿ ಅಷ್ಟನ್ನು ಒದಗಿಸ್ಕೊಡ್ತಾನೆ. ನಿಮಗೇನು ಮಹಾತ್ಮರನ್ನು ಹುಡ್ಕೋಕ್ಕಾಗಲ್ಲ, ಅಥವಾ ನಿಮಗೆ ನಿಜವಾದಂಥ ಒಂದು ಸಾಧನೆ ಮಾರ್ಗ ಗೊತ್ತಾಗಲ್ಲ, ನಿಮ್ಮ ಬುದ್ಧಿಗೆ ಆ ವೇದಾಂತ ವಾಕ್ಯ ಅರ್ಥವಾಗೋದಿಲ್ಲ, ಆದರೂ ಕೂಡ ಅರ್ಥ ಮಾಡೋ ಹಾಗೆ ಶಕ್ತಿ ಕೊಡ್ತಾನಲ್ಲ, ಅದು ಎಂಥ ಶಕ್ತಿ. ಅಲ್ಲಿ ಬರೆದಿದ್ದಾರೆ ಬ್ರಹ್ಮಚರ್ಯಾದಿ ಸಾಧನ ಸಂಪತ್ ಪ್ರಜ್ಞಾವರ್ತಿನ ವಿರಕ್ತಾಂತಃಕರಣಾಧಾರೇಣ ಎಷ್ಟು ಜನ ಬರೆದಿದ್ದಾರೆ. ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ ಅಂತ ಬರೆದಿದ್ದಾರೆ. ಭಕ್ತಿನೋ ತಿಳಿಯಾದ ಎಣ್ಣೆ, ಜ್ಞಾನದೀಪ ಉರಿಯೋದಕ್ಕೆ ನಂಗೆ ಮುಖ್ಯ ಅದೇ ತಾನೆ. ಭಕ್ತಿನೋ ತಿಳಿಯಾದ ಎಣ್ಣೆ ಮುಗಿದು ಬಿಟ್ರೆ ದೀಪ ಎಷ್ಟೊತ್ತಿರುತ್ತೆ. ಭಕ್ತಿ ನಿಮ್ಮಲ್ಲಿ ಆರೋದ್ರೆ ಇನ್ನು ವೇದಾಂತ ಜ್ಞಾನಕ್ಕೆ ಬರೋದಿಲ್ಲ. ಆದರೆ ನಿಜವಾದ ಸೌಲಭ್ಯ ಭಕ್ತಿಯಲ್ಲಿದೆ. ಜ್ಞಾನಕ್ಕಿಂತಲೂ ಭಕ್ತಿ ಹೆಚ್ಚು ಅಂತ. ಯಾಕೆಂದರೆ ಈ ತರ್ಕಶಾಸ್ತ್ರ ಬಂದದ್ದು ಭಕ್ತಿ ಬಿಟ್ಟು ಆ ಕಡೆ ಹೋಗೋಕ್ಕೆ. ಇಲ್ಲೊಂದು ಭಾಗವತ ಶ್ಲೋಕವನ್ನು ಕೊಟ್ಟಿದ್ದಾರೆ. ಶ್ರೇಯಸ್ರುತಿಂ ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿಯೇ ಕೇವಲ ಬೋಧಲಬ್ಧಯೇ ಬೋಧಲಬ್ಧಯೇ ಬೋಧಲಬ್ಧಯೋ ಲುಬ್ಧಯೇಯ ಲಬ್ಧಯೇ ತೇಷಾಮಸೌ ಕ್ಲೇಶಲ ಏವ ಶಿಷ್ಯತೆ ನಾಣ್ಯದ್ಯಥಾ ಸ್ಥೂಲ ತುಷಾವಘಾತಿನ ಅಂತ ಒಂದು ಶ್ಲೋಕ ಭಾಳ ಚೆನ್ನಾಗಿದೆ. ಬರೀ ನಮ್ಗೆ ಜ್ಞಾನ ಬೇಕು ಸ್ವಾಮಿ, ನಾವೆಲ್ಲ ಭಕ್ತಿ ಚಪ್ಪಾಳೆ ಹೊಡೆಯೋರಲ್ಲ. ಭಕ್ತಿ ಬರೀ ಜ್ಞಾನ, ಬುದ್ಧಿವಂತರು ನಾವು, ಸ್ಟ್ಯಾಂಡರ್ಡ್ ವಿಜ್ಞಾನಿಗಳು ಅಂತ.
ಅಜ್ಞಾನಿಗಳಲ್ಲ, ದುರ್ವಿಜ್ಞಾನಿಗಳು, ದುರಜ್ಞಾನಿಗಳು. ಅಜ್ಞಾನಿಗಳಲ್ಲೂ ದುಷ್ಟವಾದಂತಹ ಜ್ಞಾನ. ಹೇಗೆ ಅಂದರೆ, ಏನಾದರೂ ಅಕಸ್ಮಾತ್ ಭತ್ತ ಕುಟ್ಟಿದರೆ ಶಕ್ತಿ ಕಡಿಮೆ ಇರ್ಬೋದು, ಒಂದು 100 ಅಲ್ಲ 200 ಸಲ ಕುಟ್ಟಿದ್ರೆ ಅಕ್ಕಿ ಬರ್ಬೋದು. ಏನಾದ್ರು ಹೊಟ್ಟೆ ತಗೊಂಡು ಕುಟ್ಬಿಟ್ರೆ ಜಳ್ಳನ್ನು, ಕ್ಲೇಶಾಮಧು ನಾಣ್ಯ ಸ್ಥೂಲ ದುಷಾವಘಾತನ, ಜಳ್ಳನ್ನು ಕುಟ್ಟಿದರೆ ಯಾವತ್ತು ಅಕ್ಕಿ ಬರುತ್ತೆ? ಹಾಗೆ ಬರೀ ತರ್ಕ ಮಾಡ್ತಾ ಕೂತ್ರೆ ಹೇಗೆ ತರ್ಕ? ಈ ಆಕಾಶ ಅನ್ನೋದು ನಿಜವಾದ ಒಂದು ಪದಾರ್ಥ ಹೌದೋ ಅಲ್ವೋ? ಒಬ್ಬ ಹೇಳ್ತಾನೆ ಪದಾರ್ಥ ಅಲ್ಲ, ಯಾಕೆ ಅಂದರೆ ಕಾಣಿಸಲ್ಲ, ಏನೂ ಇಲ್ಲದೆ ಇದ್ದದಕ್ಕೆ ಆಕಾಶ ಅಂತ ಒಂದಷ್ಟು ತರ್ಕ ಮಾಡ್ತಾನೆ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಪದಾರ್ಥ ಹೌದು, ಯಾಕೆ ಅಂದರೆ ಪದ ಇದೆ ಆಕಾಶ ಅಂತ, ಅದಕ್ಕೆ ಅರ್ಥ ಇದೆ ಪದಾರ್ಥ. ಶುರುವಾಯಿತು ತರ್ಕ. ಆಯಿತು, ಪದಾರ್ಥ ಅಂದಮೇಲೆ ತಗೊಳ್ಳೋಕೆ ಕೊಡೋಕ್ಕೆ ಬರಬೇಕು, ತಗೊಳ್ಳೋಕೆ ಕೊಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಪದಾರ್ಥ ಅಲ್ಲ ಅಂತ ತರ್ಕ ಮಾಡಿ. ಸ್ವಾಮಿ ತಗೊಳ್ಳೋದು ಕೊಡೋದು ಎಲ್ಲಿ ನಡೆಯುತ್ತೋ ಅದು ಆಕಾಶದಲ್ಲಿ ಎಲ್ಲ ಕ್ರಿಯೆನೋ, ಅದನ್ನು ಆಕಾಶ ಇದೆ ಅಂತ ಇನ್ನೊಬ್ಬ, ಇಲ್ಲ ಅದೊಬ್ಬ ಇದೆ ಅಂತೊಬ್ಬ. ಏನಾಯ್ತು ಅದರಲ್ಲಿ? ಏನೇನೂ ಆಗಲಿಲ್ಲ. ಆಕಾಶ ಇದ್ರೂ ಒಂದೇ, ಇಲ್ಲಿ ಹೋದ್ರು ನಮ್ಮ ಪಾಡಿಗೆ ನಾವಿದ್ದೀವಿ. ಅಂದರೆ ಬರಿಯ ತರ್ಕಶಾಸ್ತ್ರ ಇದೆಯಲ್ಲ ನಮ್ಮನ್ನು ದಾರಿ ತಪ್ಪಿಸತ್ತೆ. ಎಲ್ಲಿ ಪ್ರೇಮವಿಲ್ಲದ ಭಕ್ತಿ ಇಲ್ಲದ ವಿಚಾರ ಇದೆಯೋ ಅದು ನಿಜವಾಗಿ ನಮ್ಮನ್ನು ಸರಿಯಾದ ದಾರಿ ಕೊಂಡೋಗಲ್ಲ. ನಮ್ಮ ಗುರುಗಳು ಅದನ್ನೇ ಬರೆದಿದ್ದಾರೆ. ನಾನು ಯಾವತ್ತು ಗೋಂದಾವಳಿ ಮಹಾರಾಜರ ಹತ್ರ ಹೋದನೋ ಅವತ್ತೇ ನನಗೆ ಗೊತ್ತಾಯಿತು ಸಾಧನ ಭಕ್ತಿ ಇದೇ ಪ್ರಧಾನವೇ ಹೊರತು ಜ್ಞಾನ ಅನ್ನೋದು ಭಗವಂತ ಗುರುಗಳ ಅನುಗ್ರಹದಿಂದ ಬಂದ್ಬಿಡತ್ತೆ. ಭಗವಂತ ಗೀತೆಯಲ್ಲಿ ಹೇಳ್ತಾ ಕಾಮವನ್ನು ಗೆಲ್ಲು ಭಕ್ತಿಯನ್ನು ಮಾಡು ಅಂತ ಹೇಳ್ದ. ಜ್ಞಾನವನ್ನು ಪಡ್ಕೊಳ್ಳೋಕೆ ನಾನು ಜ್ಞಾನ ಕೊಡ್ತೀನಿ ಅಂತ. ಬಹಳ ಆಶ್ಚರ್ಯ ನೋಡಿ ಆ ವಾಕ್ಯ ಹೇಳುವಾಗ. ನಿಮ್ಮ ಪ್ರಯತ್ನ ಏನಾಗಿರ್ಬೇಕು ಗೊತ್ತಾ? ಕಾಮವನ್ನು ಬಿಟ್ಟು ಪರಮ ಪ್ರೇಮವನ್ನು ಮಾಡೋ ಕಡೆ ನಿಮ್ಮ ಸಾಧನ ಇರಬೇಕು. ಜವಾಬ್ದಾರಿ ಗುರುಗಳದ್ದು. ಯಾವುದದು? ಜ್ಞಾನ ಕೊಡೋದಾಗಲಿ ಅಥವಾ ತತ್ವೋಪದೇಶ ಆತ್ಮನನ್ನು ಪರಮಾತ್ಮನ ತೋರಿಸೋದಾಗಲಿ ಅದು ಅವ್ರ ಕೆಲಸ, ಅವ್ರು ಮಾಡ್ತಾರೆ. ನೀವು ಇಷ್ಟು ಮಾಡಿ, ಇಷ್ಟು ಮಾಡೋಕ್ಕೆ ನಮಗಾಗಲ್ಲ, ನಮಗೆ ಇದನ್ನು ಪ್ರಪಂಚವನ್ನು ಬಿಡೋಕ್ಕಾಗಲ್ಲ. ಆದ್ದರಿಂದ ಆ ಜ್ಞಾನದ ಮಹಿಮೆಯನ್ನು ಕೊಂಡಾಡುವಾಗ ನೀನು ಜ್ಞಾನಕ್ಕೋಸ್ಕರ ತರ್ಕ ಮಾಡ್ತೀನಿ, ನಿಮ್ಮ ಬುದ್ಧಿ ಇದೆ ಅಂತ ಅಹಂಕಾರದಿಂದ ಹೋದರೆ ಏನೇನೂ ಅರ್ಥವಾಗಲ್ಲ. ಯಾರು ನಿಜವಾದ ಪ್ರೇಮ ಇದೆ ಅವರಿಗೆ ಮಾತ್ರ ಶಂಕರ ಭಾಷ್ಯ ಸರಿಯಾಗಿ ಅರ್ಥವಾಗತ್ತೆ, ಗುರುಗಳ ವಾಕ್ಯವು ಸರಿಯಾಗಿ ಅರ್ಥವಾಗತ್ತೆ. ಅದನ್ನು ಜ್ಞಾನಕ್ಕಿಂತಲೂ ಭಕ್ತಿ ಹೆಚ್ಚಿನದು. ಜ್ಞಾನದಲ್ಲೂ ಭಕ್ತಿಯಲ್ಲೂ ಎರಡು ಪಾಠ ಮಾಡೋಣ. ಒಂದು ಪರಾಭಕ್ತಿ ಜ್ಞಾನನಿಷ್ಠ, ಅದು ಒಂದೇ, ಅದು ವ್ಯತ್ಯಾಸ ಇಲ್ಲ. ಗೀತೆಯಲ್ಲೂ ಹೇಳಿದ್ದಾರೆ ಪರಾನಿಷ್ಠ ಜ್ಞಾನನಿಷ್ಠೆ, ಪರಾಭಕ್ತಿ ಜ್ಞಾನನಿಷ್ಠೆ. ಯಾಕೆ ಒಂದೇ ಅಂದರೆ ನಾನು ಅಂತ ತಿಳ್ಕೊಳ್ಳೋದು ಜ್ಞಾನ ಅಂತೀರಾ ಭಕ್ತಿ ಅಂತೀರಾ? ಯಾಕೆ ನಾನು ಆಗಿದ್ದೀನಲ್ಲ, ನಾನು ಅಂತಿದೆಯಲ್ಲೇ, ನಾನು ಅಂತಿರೋದ್ರಿಂದ ಭಕ್ತಿ ತಾನೆಪ್ಪ. ತಿಳ್ಕೊಳ್ಳೋದನ್ನು ಪದ ಗೊತ್ತಲ್ಲ, ನಾನು ಅಂತ ತಿಳ್ಕೊಂಡಿದ್ದೀನಿ ಸ್ವಾಮಿ. ನನ್ನವನು ಅಂತ ತಿಳ್ಕೊಂಡ್ರೆ ಗೌಣ ಭಕ್ತಿ, ನಾನು ಅಂತ ತಿಳ್ಕೊಂಡ್ರೆ ಪರಮ ಪ್ರೇಮ ಇದೆ. ದೇಹೇಂದ್ರಿಯಗಳಲ್ಲಿರುವ ನಾನು ಅನ್ನೋದನ್ನು ಪೂರ್ಣವಾಗಿ ಬಿಟ್ಟು ನಾನು ಅಂತ ಭಗವಂತನ ತಿಳ್ಕೊಂಡ್ರೆ ಪರಾಭಕ್ತಿ. ಅದು ತಿಳ್ಕೊಳ್ಳೋದ್ರಿಂದ ಜ್ಞಾನ ಅಂತ ಹೇಳ್ತೀವಿ. ಹೀಗೆ ಭಕ್ತಿ ಜ್ಞಾನ ಎರಡಲ್ಲ ಅಂತ ಕೊನೆಯಲ್ಲಿ ಹೇಳಿದ್ದಾರೆ. ಅದು ಬಹಳ ಆಳಕ್ಕೆ ಹೋದರೆ ಈಗ ಬೇಡ, ಇದನ್ನ ಇಟ್ಕೋಣ. ಗೌಣ ಜ್ಞಾನ ಗೌಣ ಭಕ್ತಿ ಎರಡರಲ್ಲಿ ಯಾವುದು ಹೆಚ್ಚು? ಈಗ ಅನ್ಯಸ್ಮಾತ್ ಸೌಲಭ್ಯ ಬಂತಲ್ಲ ಚರ್ಚೆ, ಈಗ ಜಟಾಪಟಿ. ನಿಜವಾಗಿ ಹೇಳಿದ್ರೆ ಎರಡೂ ಒಂದೇ. ಎರಡರಲ್ಲೂ ಭಕ್ತಿಯಲ್ಲೂ ಜ್ಞಾನ ಸ್ವಲ್ಪ ಸೇರ್ಕೋಬೇಕು, ಜ್ಞಾನದಲ್ಲೂ ಭಕ್ತಿ ಸೇರಬೇಕು. ಆದರೆ ಸ್ವತಂತ್ರವಾಗಿ ಇಟ್ಕೊಂಬೇಡ. ಗೌಣ ಜ್ಞಾನ ಅಂದರೆ ಏನು ಅಂದರೆ ಪರಮಾತ್ಮನ ಅನುಭವ ಇಲ್ಲ, ವಾಕ್ಯವನ್ನು ವಿಚಾರ ಮಾಡ್ತಾ ತರ್ಕ ಮಾಡ್ತಾ ಇರ್ತಾರೆ. ಏನು ಪ್ರಮಾಣ ಅಂದ್ರೇನು, ಅಧ್ಯಾಸ ಅಂದ್ರೇನು, ಅಧ್ಯಾಸ ಹೀಗಾಗಬೇಕಲ್ಲ, ಸಾಧ್ಯ ಇಲ್ವಲ್ಲ, ಅನ್ಯೋನ್ಯಾಧ್ಯಾಸ ಆಗೋದಿಲ್ವಲ್ಲ. ತರ್ಕ ಮಾಡ್ತಾರೆ ಬೆಳಗಿನ ರಾತ್ರಿಗೂ ತರ್ಕ ಮಾಡ್ತಾರೆ. ತರ್ಕ ಮಾಡಿ ಏನಾಗತ್ತೆ? ಅಧ್ಯಾಸವೂ ಗೊತ್ತಾಗಲ್ಲ, ಹಾಗೆ ಭಕ್ತಿನೂ ಬರೋದಿಲ್ಲ, ಪರಮಾತ್ಮನ ನಿಷ್ಠೆನೂ ಬರೋಲ್ಲ. ಅಧ್ಯಾಸ ತರ್ಕ ಮಾಡ್ತಾರೆ, ಯಥಾ ಪ್ರಕಾರ ಲೌಕಿಕ ವಸ್ತುವಿನಲ್ಲಿ ಬಾಹ್ಯ ವಿಷಯದ ಪ್ರೀತಿಯೂ ಹೋಗಲ್ಲ, ಪ್ರಪಂಚದಲ್ಲೇ ಮುಳುಗಿ ಹೋಗಿರ್ತಾರೆ. ಗೌಣ ಭಕ್ತಿ ಇದೆ ಅಂತ್ಕೋಣ. ಗೌಣ ಭಕ್ತಿ ಅಂದರೆ ಜ್ಞಾನ ಇಲ್ಲ ಅವರಿಗೆ, ಭಜನೆ ಮಾಡ್ತಾ ಇರ್ತಾನೆ, ಪರಮಾತ್ಮನ ಪ್ರೇಮ ಇದೆ, ಕಣ್ಣಲ್ಲಿ ನೀರು ಸುರಿಸ್ತಾನೆ, ಭಗವಂತನ ಬಗ್ಗೆ ಅಳ್ತಾ ಇದ್ದಾನೆ, ಅವನಿಗೆ ಜ್ಞಾನ ಇಲ್ಲ. ಇಬ್ಬರಲ್ಲಿ ಯಾರು ಹೆಚ್ಚು ಅಂತ ಪ್ರಶ್ನೆ. ಯಾಕೆ? ಒಂದಾಯ್ತು. ಎರಡನೇದು ಅಂದರೆ ಪ್ರಪಂಚವನ್ನು ಬಿಡೋಕ್ಕಾಗಲ್ಲ. ಗೌಣ ಜ್ಞಾನದಲ್ಲಿ ಹೆಚ್ಚಾಗತ್ತೆ ವಿಷಯ ವಾಸನೆ, ಪ್ರಪಂಚ ಅಂಟ್ಕೊಳ್ಳುತ್ತೆ. ಯಾಕೆಂದರೆ ಈ ದುಡ್ಡಿನ ಆಸೆ ಇದೆಯಲ್ಲ, ಇಲ್ಲೂ ಅಲ್ಲೂ ಹೊಟ್ಟೆ ಒಳಗಿರುತ್ತೆ, ಅದು ತೋರಿಸ್ಕೊಳ್ಳೋದು. ಮಹಾಬುದ್ಧಿವಂತ ಮನುಷ್ಯನ ಬುದ್ಧಿ ಇರೋದೆಲ್ಲ ಏನು ಗೊತ್ತಾ? ತನ್ನ ಆಸೆಯನ್ನು ಬಚ್ಚಿಟ್ಟು ನೆರವೇರಿಸ್ಕೊಳ್ಳೋದು. ನಮಗೇನು ಬೇಡ ಸ್ವಾಮಿ, ಅದು ಈ ಕಡೆ ಇಡೀ ಸ್ವಾಮಿ ಕಡೆಗೆ
ನನಗೇನು ಬೇಡ ಅಂತ. ಅಷ್ಟು ಆಳವಾಗಿರುತ್ತೆ. ಎಲ್ಲ ಪ್ರಾಪಂಚಿಕ ವಾಸನೆ ಎಲ್ಲ ತುಂಬ ಒಳಗಡೆ ಇದೆ. ಇವನು ಬುದ್ಧಿ ಖರ್ಚು ಮಾಡೋದೇನು ಅಂದರೆ ಹೊರಗಡೆ ತೋರಿಸ್ಕೊಳ್ಳೋಕ್ಕೆ. ಅದಕ್ಕೆ ನಾವು ದಂಭ ಅಂತೀವಿ. ಅದಂಭಿತ್ವಂ ಅಂದರೆ ನಿಜವಾದ ಆಸೆ ಇದ್ದರೂ ಮುಚ್ಕೊಳ್ಳೋದು. ಅದು ಏನೇನು ಮಾಡಿದ್ರೂ ಗೌಣಜ್ಞಾನದಲ್ಲಿ ಹೋಗಲ್ಲ. ಪ್ರಾಪಂಚಿಕ ವಾಸನೆ ಅಂದರೆ ಭೋಗ ವಾಸನೆ, ಪ್ರಪಂಚದ ಬಗ್ಗೆ ಇರುವಂತಹ ಕುತೂಹಲ ಎಷ್ಟೇ ಗೌಣಜ್ಞಾನ ಇದ್ರೂ ಹೋಗೋದಿಲ್ಲ. ಗೌಣಜ್ಞಾನ ಜೊತೆ ಭಕ್ತಿ ಇದ್ರೂ ಹೋಗುತ್ತೆ. ಬರೀ ಗೌಣಜ್ಞಾನ ಅಂದ್ರೇನು? ಬರೀ ತರ್ಕ ಓದೋದು, ಬರೀ ಶಾಸ್ತ್ರ ಓದೋದು, ಬರೀ ಕಂಠಪಾಠ ಮಾಡೋದು, ಬರೀ ವ್ಯಾಕರಣ ಓದೋದು ಹೋಗೋದಿಲ್ಲ. ಏನೇ ಆಗಲಿ ಸತ್ಸಂಗ, ಭಜನೆ, ನಾಮಜಪ, ಕೀರ್ತನೆ, ಭಗವಂತನ ಪ್ರೇಮ ಅದರಲ್ಲೇ ಕಡಿಮೆ ಆಗುತ್ತೆ. ಇದು ಒಂದಲ್ಲದೆ ಈ ಅಮಾನಿತ್ವಾದಿ ಸಾಧನಗಳಿದೆಯಲ್ಲ, ಈ ಸಾಧನಗಳು ಇವನಿಗೆ ಬೇಗ ಬಂದ್ಬಿಡುತ್ತೆ, ಕಷ್ಟ ಇಲ್ಲೇ ಬರುತ್ತೆ. ಅವನಿಗಾದ್ರೆ ಕಷ್ಟಪಡಬೇಕು. ಗೌಣಜ್ಞಾನಿ ಸನ್ಯಾಸ ತಗೋಬೇಕು, ಹೋಗ್ಬೇಕು ಹಿಮಾಲಯಕ್ಕೆ, ಆಹಾರ ಬಿಡಬೇಕು, ಉಸಿರು ಕಟ್ಟಬೇಕು ಅಂತ ಅವನು ಧ್ಯಾನ ಯೋಗಕ್ಕೆ ಹೋಗ್ಬೇಕು, ಭಾಳ ಒದ್ದಾಡ್ಬೇಕಾದ್ರೆ. ಇವನಿಗೇನಿಲ್ಲ, ಭಗವಂತ ನಿಂದೆ ಎಲ್ಲಪ್ಪ, ನಂದೇನೂ ಇಲ್ಲ ಅಂತ ಒಪ್ಪಿಸ್ತಾ ಮುಗದೇ ಹೋಯ್ತು. ಆದ್ದರಿಂದ ಗೌಣ ಭಕ್ತಿಯಲ್ಲಿ ಗೌಣಜ್ಞಾನಕ್ಕಿಂತ ಸೌಲಭ್ಯ ಇದೆ. ಇಲ್ಲೂ ಒಂದು ಪ್ರಶ್ನೆ ತೆಗೆದಿದ್ದಾರೆ. ಈ ಪ್ರಶ್ನೆ ಏನು ಅಂದರೆ, ಹೇಳಿದಾರೋ ಏನೋ, ಪ್ರಪಂಚದಲ್ಲಿ ಆಸಕ್ತಿ ಬಂದ ಮೇಲೆ ಜ್ಞಾನ ಅಂತ ಕೆಲವರು, ಜ್ಞಾನ ಬಂದ ಮೇಲೆ ಆಸಕ್ತಿ ಅಂತ ಕೆಲವರು. ಯಾವುದು ಮೊದಲು? ನಿಮಗೆ ಹೊಳೆ ನರಸೀಪುರ ಅಂತ ಗೊತ್ತಾದ ಮೇಲೆ ಇಲ್ಲಿಗೆ ಬಂದ್ರ, ಆಸಕ್ತಿ ಬಂದ ಮೇಲೆ ಬಂದ್ರ? ಈ ಗೋಷ್ಠಿ ಇಟ್ಕೊಳ್ಳೋಣ. ಈಗ ಈ ಒಂದು ಶಿಬಿರ ನಡೀತಾ ಇದೆ ಅರಿವಾದ್ರಿಂದ ಬಂದ್ರ, ಶಿಬಿರ ನಡೀತದಲ್ಲಿ ಆಸಕ್ತಿ ಬಂದ ಮೇಲೆ ಬಂದ್ರ? ಆಸಕ್ತಿ ಬಂದ ಮೇಲೆ ಬಂದ್ರಿ. ಅರಿವಿಲ್ಲದೆ ಬಂದ್ರ? ಅಲ್ಲಿ ಅರಿವಿನೋದು ಗೌಣ ಜ್ಞಾನಕ್ಕೆ ಹೋಯ್ತು, ಆಸಕ್ತಿ ಅನ್ನೋದು ಭಕ್ತಿಗೆ ಹೋಯ್ತು. ಮನುಷ್ಯನಿಗೆ ಕುತೂಹಲ, ಆಸಕ್ತಿ, ಅಪೇಕ್ಷೆ ಬೇಕು, ಇದೆಲ್ಲ ಭಕ್ತಿಯ ಮಾರ್ಗದಲ್ಲಿರುತ್ತೆ. ಬರೀ ಅರಿವಾಗೋದು, ಅರ್ಥವಾಗೋದು, ಅದಕ್ಕೇನೇನು ದಾರಿ ಎಲ್ಲ ತಿಳ್ಕೊಳ್ಳೋದು ಗೌಣಜ್ಞಾನದಲ್ಲಿದೆ. ಗೌಣಜ್ಞಾನ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಆಸಕ್ತಿ ಬೇಕು. ಆಸಕ್ತಿ ಇಲ್ಲದ್ರೆ ಆಗಲ್ಲ. ಅವನಿಗೆ ನಮ್ಮ ಹುಡುಗ ಏನೇನು ಮಾಡಿದ್ರು ಸರಿಯಾಗಿ ಓದೋದೇ ಇಲ್ಲ, ಏನು ಮಾಡೋದು? ನಮ್ಮ ದಿವಸ ಕರೆದು ಕೇಳೋರು ಹುಡುಗರನ್ನ. ಏನಿಲ್ಲ, ಹುಡುಗನಿಗೆ ಆಸಕ್ತಿ ಇಲ್ಲ, ಓದೋದು ಅಷ್ಟೇ. ಆಸಕ್ತಿ ಬರೋಕ್ಕೇನು ಮಾಡಬೇಕು? ಆಸಕ್ತಿ ಬರೋಕ್ಕೇನು ಮಾಡೋಕ್ಕೆ ಬರೋಲ್ಲ. ಅವನಿಗೆ ಆಸಕ್ತಿ ಬರಬೇಕಷ್ಟೆ, ಅದರಲ್ಲಿ ಪ್ರೀತಿ ಬರಬೇಕು. ಇಷ್ಟವಾಗೋದಕ್ಕೆ ಏನು ಮಾಡ್ಬೇಕು ಹೇಳಿ? ಡಾಕ್ಟ್ರ್ ಏನಾದ್ರು ಮಾತ್ರ ಇದೆಯೇನ್ರಿ ಇಷ್ಟವಾಗೋದಕ್ಕೆ? ಒಂದು ಒಳ್ಳೆ ಇದು ಇಷ್ಟವಾಗಲಿ, ಇವನಿಗೆ ಹಾಗಲಕಾಯಿ ಗೊಜ್ಜು ಇಷ್ಟವಾಗಲಿ ಮಾತ್ರ ಕೊಡೋಕೆ ಬರುತ್ತೋ? ಯಾಕೆ ಇಷ್ಟವಾಗತ್ತೆ ಅನ್ನೋ ಪ್ರಶ್ನೆನೂ ಉತ್ತರ ಇಲ್ಲ. ಇಷ್ಟ ಮಾಡೋಕ್ಕೆ ಏನು ಕಾರಣನೂ ಗೊತ್ತಾಗಲ್ಲ. ಭಗವಂತ ಕಾರಣವಿಲ್ಲದೆ ಪ್ರೇಮ ಕೊಟ್ಟಿದ್ದಾನೆ. ಅದಕ್ಕೆ ನಮ್ಮ ಗುರುಗಳು ಬರೆಯುವಾಗ ಮನುಷ್ಯನಿಗೆ ಮೊಟ್ಟ ಮೊದಲು ಪ್ರೇಮ ಕೊಟ್ಟ ಮೇಲೆ ಪ್ರಪಂಚ ಜ್ಞಾನ ಕೊಟ್ಟದ್ದು. ಪ್ರೇಮ ಯಾವುದು ಕೊಟ್ಟ? ತಪ್ಪಾಗಿ ಕೊಟ್ಟಿರ್ಬೋದು. ದೇಹಾದಿಗಳಲ್ಲಿರೋ ಪ್ರೇಮ ಅಭಿಮಾನ, ಅಭಿಮನ್ಯತೆ ಅಂತ ಮೇಲೆ ಆರೋಪ ಮಾಡಿ ನಂದು ಅಂತ ತಿಳ್ಕೊಂಡು ಅದು ಪ್ರೇಮವೇ. ಅದು ದಾರಿ ತಪ್ಪಿಟ್ಟಿದೆ. ಎಷ್ಟು ದಾರಿ ತಪ್ಪಿದೆ ಪ್ರೇಮ ಅಂದರೆ, ಅಲ್ಲಿಂದ ಹಿಡಿದು ಸ್ವರೂಪದಿಂದ ಜಾರಿದ್ದು ಜಾರ್ತೋ ಪೂರ್ತಿ ಹಿಡ್ಕೊಂಡು ಇಷ್ಟೇ. ಗೀತೆ ಇದರಲ್ಲಿ ಮೊನ್ನೆ ನಾವು ಆ ಗೋಪಿಕಾ ಗೀತೆಯಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ. ಗೋಪಿಕಾ ಗೀತೆಯಲ್ಲಿ ಆ ಪ್ರಶ್ನೆಯನ್ನು ಮುಂದೆ ಇಡ್ತೇನೆ. ಅವರು ಕೇಳಿದರು, ಬಹಳ ಹುಡುಕಿದ್ರು ಕೃಷ್ಣನ, ಏನು ಮಾಡಿದ್ರು ಸಿಗಲಿಲ್ಲ. ಕೊನೆಗೆ ತುಂಬ ನಿಟ್ಟುರಳಲ್ಲಿ ಒದ್ದಾಡಿದ ಮೇಲೆ ಭಗವಂತ ಬಂದ. ಅವನು ಕೂರಿಸಿ ಒಂದು ಪ್ರಶ್ನೆ ನೋಡು. ಈಗ ಪ್ರಪಂಚದಲ್ಲಿ ತಮ್ಮನ್ನು ಪ್ರೀತಿಸೋರನ್ನು ಪ್ರೀತಿಸ್ತಾರೆ. ಯಾರು ನನ್ನ ಇಷ್ಟಪಡ್ತಾರೆ, ನಾನು ಅವ್ರನ್ನ ಇಷ್ಟಪಡ್ತಾರೆ. ನಮಗೆ ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರವೋ ಅಲ್ಲಿಂದ ಅಲ್ಲಿಗೆ ಅಷ್ಟೇ ದೂರ ತಾನೆ. ಮಾತಾಡ್ತಿರೋ ಇಲ್ವೋ ನೀವು? ಸ್ವಾಮಿ, ನಮ್ಮ ಮನೆಯಿಂದ ಅವ್ರ ಮನೆಗೆ ಎಷ್ಟು ದೂರವೋ, ನಾವು ಕರೆದ್ರೆ ಅವ್ರು ಬರಬೇಕು, ಅವ್ರು ಬರಲಿಲ್ಲ ನಾವು ಹೋಗಲ್ಲ. ಇದು ಒಂಥರ ಪ್ರೇಮದ ಲಕ್ಷಣ. ಇದು ವ್ಯಾವಹಾರಿಕ ವ್ಯವಹಾರದಲ್ಲಿ ಇದು ಸರಿ ತಪ್ಪು ಅನ್ನೋ ವಿಚಾರ ಬೇರೆ. ಎರಡನೇದು, ತಮ್ಮನ್ನು ಇಷ್ಟಪಡಲಿ ಬಿಡಲಿ, ತಾವು ಮಾತ್ರ ಇಷ್ಟಪಡ್ತಾರೆ. ಅದು ಕೆಲವು ಜನ ಇದ್ದಾರೆ. ಅದು ಯಾರು ಅಂದರೆ ತಂದೆ ತಾಯಿಗಳು ಮಕ್ಕಳು ಒದಿಯತ್ತೆ, ಬೈಯತ್ತೆ, ಏನೇನೋ ಮಾಡುತ್ತೆ. ಪಾಪ ಗೊತ್ತಿಲ್ಲ ಅಂದ್ಕೊಂಡು ಅವ್ರನ್ನ ಪ್ರೀತಿಸೋದೆ. ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿ ಹಣೆ ಬರ ಏನು ಅಂದರೆ ಮಕ್ಕಳನ್ನ ಪ್ರೀತಿಸೋದೆ ಅಷ್ಟೇ. ಕೊನೆಗೆ ಅದು ಒದಿಯೋದೆ. ಏನು ಮಾಡಿದ್ಯಾ ನನಗೆ ಅಂತ ಅಂದದು. ಅದು ಮನುಷ್ಯನಿಗೆ ಏನಾಗತ್ತೆ ಅಂದರೆ, ಆ ಹುಡುಗತನ ಇಲ್ಲಿ ತೋರ್ಸೋಕೆ ಬರಲ್ಲ. ದೊಡ್ಡವರಾದ್ಮೇಲೆ ನೀನು ಮಗುವಾಗಿದ್ದೆ, ಈಗಿನ ಇಲ್ಲಿ ಮಲಗಿಸಿದ್ದೆ, ಇಲ್ಲಿ ನೀನು ಕಕ್ಸ ಮಾಡಿದ್ದ ತಾಯಿ ಒರೆಸಿದ್ರು, ಸ್ನಾನ ಮಾಡಿಸಿದ್ರು, ಊಡಿಸಿ, ಅದೆಲ್ಲ ಬರುತ್ತಾನ. ಅವ್ರ ಮಕ್ಕಳಿಗೆ ಅವ್ರು ಮಾಡ್ತಾರೆ, ಮತ್ತು ಅದೇ ಮಕ್ಕಳು ದೊಡ್ಡವರು ಅದೇ ಕೆಲಸ ಮಾಡ್ತಾರೆ. ಇದು ಅದ್ಭುತ. ಇದು ಭಗವಂತ, ಇದೊಂದು ಮಾಯೆ ಅಲ್ಲ. ಮಾಯೆ ಅಂದರೆ ಜಗತ್ತಿನ ಕೌಟುಂಬಿಕ ವ್ಯವಸ್ಥೆಗೆ ಬೇಕು, ಆ ವಿಷಯ ಬೇರೆ. ಆದರೆ ಇದರಲ್ಲಿ ಒಂದು ಕಡೆಯಿಂದ ಪ್ರೇಮ ಇರಲ್ಲ. ಪ್ರೇಮ ಇರಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಇರಲ್ಲ. ಇದು ಎರಡನೇದು.
ಮೂರನೇ ಅವರೊಬ್ಬರು ಇದ್ದಾರೆ, ತಮ್ಮನ್ನು ಹಚ್ಕೊಂಡವ್ರನ್ನೂ ಹಚ್ಕೊಳ್ಳಲ್ಲ, ಹಚ್ಕೊಳ್ಳದೇವ್ರನ್ನೂ ಹಚ್ಕೊಳ್ಳಲ್ಲ. ಹೀಗೆ 3 ಥರ ಲೋಕದಲ್ಲಿ ಪ್ರೀತಿಸೋ ಜನ ಇದ್ದಾರೆ. ಕೃಷ್ಣ ಅಲ್ಲ, ಆ ಥರವೂ ಇದ್ದಾರೆ. ಅವ್ರನ್ನ ಹಚ್ಕೊಂಡ್ರೂ ಅವನು ಏನು ಮಾಡಲ್ಲ, ಹಚ್ಕೊಳ್ಳದೆ ಹೋದ್ರೂ ಏನು ಮಾಡಲ್ಲ, ಆ ಥರನೂ ಇದ್ದಾರೆ. ಅಲ್ಲ, ಪ್ರೀತಿಸೋ ಜನರಲ್ಲಿ 3 ಥರ. ಈ ಕಡೆಯಿಂದ ಪ್ರೀತಿ ಇರುತ್ತಲ್ಲ, ಒಂದು ಕಡೆಯಿಂದ ಪ್ರೀತಿ ಇರುತ್ತಲ್ಲ. ಹಾಗಾದರೆ ಕೃಷ್ಣ ನೀನು ಯಾವ ಥರ ಅಂತ ಕೇಳಿದೆ. ಯಾಕೆಂದರೆ ಅವನು ಕೈಗೂ ಸಿಕ್ಕಿಲ್ಲ, ಭಾಳ ಒದ್ದಾಡಿಸ್ಯಾನೆ. ದಿವಸ ನೋಡಿದಾಗ ನಗ್ತಾ ಹೋಗ್ತಾ ಇದ್ದಾನೆ. ಅವನ ದೃಷ್ಟಿ, ಅವನ ನೋಟ, ಅವನ ಸ್ಮಿತ ನೋಡಿದ್ರೆ ಅವನು ನಮ್ಮನ್ನೇ ಇಷ್ಟಪಡ್ತಾನೆ ಅನಿಸುತ್ತೆ. ಗೋಪಿಕಾ ಸ್ತ್ರೀಯರಿಗೆ ಅನಿಸಿರೋದು, ನಮ್ಮನ್ನು ಬಿಟ್ಟರೆ ಜಗತ್ತಿನಲ್ಲಿ ಏನು ಬೇಡ ಅನಿಸಿರತ್ತೆ. ಆದರೆ ಅವನು ಏನು ಬೇಕೇ ಇಲ್ಲ ಅಂತಲೂ ಅನಿಸಿರತ್ತೆ. ಹಾಗಾದ್ರೆ ನೀನು ಯಾರು ಹೇಳು ಅಂತ ಕೇಳಿದ್ರು. ಭಗವಂತ ಉತ್ತರ ಹೇಳ್ದ. ಉತ್ತರ ಏನು ಹೇಳ್ದ? ಮೊದಲನೇದಕ್ಕೆ ಒಂದು ಉತ್ತರ ಹೇಳ್ದ. ಮೊದಲನೇವರು ಅತೀ ವ್ಯಾಪಾರಿಗಳು, ಅದು ನಿಜವಾಗಿ ಸ್ವಾರ್ಥ ಪ್ರೇಮ. ಆ ಸ್ವಾರ್ಥ ಪ್ರೇಮಕ್ಕೆ ಏನೂ ಅರ್ಥ ಇಲ್ಲ, ಅದನ್ನು ಅವ್ರನ್ನ ಬಿಟ್ಟು ಹಾಕ್ರೆ. ಎರಡನೇವರು ಪ್ರೇಮದ ಜೊತೆಲಿ ಕಾರುಣ್ಯ ಇದೆ. ಪಾಪ ಗೊತ್ತಿಲ್ಲ ಅಂತ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ. ಅದು ಎಲ್ಲಿವರೆಗೆ ಬೆಳೆಸ್ತಾರೋ ಅದು ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗಲ್ಲ. ಕರುಣರು, ನಿರ್ಮಲದವರು, ಈ ಗುರುಗಳ ಪ್ರೇಮವೂ ಹಾಗೆ ಇರುತ್ತೆ. ಗುರುಗಳ ಪ್ರೇಮ ಪರಮ ಸತ್ಯರೂಪವಾಗಿದೆ. ಶಿಷ್ಯನ ಪ್ರೇಮ ಸರಿಯಾಗಿರಲ್ಲ. ಗುರುಗಳ ಪ್ರೇಮದಲ್ಲಿ ಪ್ರೇಮದ ಜೊತೆಲಿ ಕಾರುಣ್ಯ ಇದೆ. ಭಗವಂತನ ಪ್ರೇಮ ಯಾವ ಥರ ಅಂತ ಅರ್ಥ ಮಾಡ್ಕೋಬೇಕು ನೀವೀಗ. ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ, ಈ ನಿಜವಾಗಿ ಪರಮಾತ್ಮ ನಮ್ಮನ್ನು ಪ್ರೀತಿಸ್ತಾನೆ ಗೊತ್ತಾಗ್ಬಿಟ್ರೆ ಅವತ್ತೇ ನಾವು ಭಗವಂತನ ಹಿಡ್ಕೊಂಡ್ಬಿಡ್ತೀವಿ. ನಮ್ಗೆ ಅದೇ ಗೊತ್ತಾಗದೇ ಇರೋದು. ಮೊದಲನೇದು ಗೊತ್ತಾಗಲಿಲ್ಲ, ಅವ್ರು ಬಿಡ್ರಿ ಸ್ವಾರ್ಥಿಗಳು. ಗುರುಗಳು, ತಂದೆ ತಾಯಿಗಳು ಒಂದು ಕಡೆಯಿಂದ ಪ್ರೀತಿಸೋರು, ಭಗವಂತ ಹಾಗೂ ಕಾಣಿಸಲ್ಲ. ಮೂರನೇದಿದಾರಲ್ಲ, ಅವರು ಮೂರನೇವ್ರು ಯಾರು ಅಂತ ಕೇಳಿದ್ರೆ ಮಹಾಬ್ರಹ್ಮಜ್ಞಾನಿಗಳು, ಅವ್ರಿಗೆಲ್ಲ ಒಂದೇ. ಅಥವಾ ಅತೀ ಶುದ್ಧ ಸ್ವಾರ್ಥಿಗಳು, ತಮ್ಮ ದೇಹವೇ ತಾನು ಅಂತ ಅವರು ಹಾಗೆ. ಏನೇನಿಲ್ಲ ಜಗತ್ತಿನಲ್ಲಿ, ನಮ್ಮವರಿಲ್ಲ, ಯಾರೂ ಇಲ್ಲ. ನಾನಾಯಿತು ನಾನೇ ನಾನು ಅಂತ. ಅವರಿಬ್ಬರು ಯಾರನ್ನೂ ಹಚ್ಕೊಳ್ಳಲ್ಲ ಅಂದ. ನೀನು ಯಾರು ಅಂತ ಕೇಳಿದ್ರೆ ಉತ್ತರನೇ ಹೇಳಿ. ಅರೆ ಹಾಗಾದ್ರೆ ನಾವು ಚರ್ಚೆ ಮಾಡೋಣ. ಭಗವಂತ ನಮ್ಮನ್ನು ಪ್ರೀತಿಸ್ತಾ ಇರೋದು ಯಾವ ಥರ? ಮೂರನೇದಲ್ಲ, ಎರಡನೇ ಪಂಗಡ ಅಲ್ಲ. ಅವನಿಗೆ ಹಾಗೆ ಮೋಹ ಇಲ್ಲ ಭಗವಂತನಿಗೆ. ಕಾರುಣ್ಯ ಈ ಕಡೆ ಕಲ್ಪನೆ ಮಾಡಿದ ಕಾರುಣ್ಯ ಇರ್ಬೋದು. ಅವನು ಹೇಳಿದ್ದ ಹಾಗೆ ಗೊತ್ತಾ, ನಾನು ಎಲ್ಲರನ್ನೂ ತುಂಬ ಆಳವಾಗಿ ಪ್ರೀತಿಸ್ತಾ ಇದ್ದೀನಿ, ಆದರೆ ಯಾರ ಕೈಗೂ ಸಿಗೋದಿಲ್ಲ. ನಾನು ಹೊರಗಡೆ ನಿಮ್ಮ ಹಾಗೆ ಹೊರಗಡೆ ಬಂದುಬಿಟ್ರೆ, ಅಂದರೆ ಈಗ ಹೇಳಿದ್ವಲ್ಲ 3 ಥರ, ಅದು ಪ್ರೇಮದ ಅಭಿವ್ಯಕ್ತಿಯ ಕ್ರಮದಲ್ಲ. ಹೊರಗಡೆ ಬಂದುಬಿಟ್ರೆ ಇಷ್ಟೇನಾ ಅಂದ್ಬಿಡ್ತಾರೆ. ನಮ್ಗೆ ಯಾಕೆಂದ್ರೆ ಇಷ್ಟೇನ ಆಯಿತು ಮುಗಿದೋಯ್ತು ಅಂದ್ಬಿಡ್ತಾರೆ. ಹಾಗೆ ನಾನು ಬರೋದೇ ಇಲ್ಲ, ನಾನು ಯಾರ ಕೈಗೂ ಸಿಗೋದಿಲ್ಲ, ಆದರೆ ನನ್ನಷ್ಟು ಚೆನ್ನಾಗಿ ನಿಮಗೆ ಪ್ರೀತಿಸೋದು ಬರೋದಿಲ್ಲ ಅಂತ ಕೊನೆ ಒಂದು ಮಾತು ಹೇಳ್ತಾರೆ. ಭಗವಂತನ ಮಾತಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಆಳವಾಗಿ ಪ್ರೀತಿಸ್ತಾರಂತೆ ನಮ್ಮನ್ನೆಲ್ಲ. ಆಳವಾಗಿ ಅಂದರೆ ನಿಮ್ಗೆ ಅರ್ಥ ಆಗಲ್ಲ, ಆತ್ಮನಾಗಿ ಪ್ರೀತಿಸ್ತಾರೆ. ಅಷ್ಟು ಚೆನ್ನಾಗಿ ಪ್ರೀತಿಸುವಂಥ ಪರಮಾತ್ಮ ಒಂದು ಮಾತು ಹೇಳ್ದ, ನೀವು ಇಷ್ಟು ಮಾಡಿದಿರಲ್ಲ ನಮ್ಮನ್ನು ಗೌಡ ಪ್ರೇಮ ಅಂತ ತೋರಿಸಿದ್ದಾರೆ ಗೋಪಿಕಾಸ್ತ್ರೀ. ಆ ಗೌಡ ಪ್ರೇಮಕ್ಕೆ ನಾನು ಬ್ರಹ್ಮನ ಆಯುಷ್ಯದವರೆಗೂ ನಿಮ್ಮ ಸೇವೆ ಮಾಡಿದ್ರು ಅದು ತೀರೋದಿಲ್ಲ, ಅಷ್ಟು ನನ್ನ ಚೆನ್ನಾಗಿ ಪ್ರೀತಿಸಿಯಿಂದ. ಅಂದರೆ ಭಗವಂತನ ಕಾರುಣ್ಯ ಎಷ್ಟು ಜೋರ ಇದೆ ಅಂದರೆ, ನಾವೇನೋ ತಪ್ಪಾಗಿ ಕೊಟ್ಟಿರ್ತೀವಿ, ತಪ್ಪಾಗಿ ಪೂಜೆ ಮಾಡಿರ್ತೀವಿ, ತಪ್ಪಾಗಿ ಅಭಿಷೇಕ ಮಾಡಿರ್ತೀವಿ. ನಮ್ಮದು ಗೌಣ ಪ್ರೇಮ, ಅವನು ಪರಮ ಪ್ರೇಮ. ಅವನ ಪರಮ ಪ್ರೇಮಕ್ಕೆ ನಮ್ಮ ಗೌಣ ಪ್ರೇಮ ಲೆಕ್ಕವೇ ಇಲ್ಲ, ಯಾವುದೂ ಅಲ್ಲ. ಆದರೂ ಅವನು ಮಾತು ಹೇಳ್ತಾ ಇದ್ದಾನೆ, ನೀವು ಇಷ್ಟು ಎಲ್ಲ ಬಿಟ್ಟು, ಪ್ರಪಂಚವನ್ನೆಲ್ಲ ಬಿಟ್ಟು ನಾನೇ ಬೇಕು ಅಂತ ಹೇಳಿ ನೀವು ಬಂದ್ರಲ್ಲ, ನಿಮಗೆ ನಾನು ಏನನ್ನು ಕೊಟ್ಟರು ನಾನು ನಿಮ್ಮ ಪ್ರೇಮಕ್ಕೆ ನಾನು ಪೂರ್ತಿ ಕೊಟ್ಟಂಗೆ ಆಗಲ್ಲ ಅಂತಾನಲ್ಲ, ಅದು ಏನು ಮಾತು ಅವನ ಮಾತು. ನಾನು ಪೂರ್ಣ ಆಯುಷ್ಯ ಬರುತ್ತಿರೋವರೆಗೂ ನಿಮ್ಮ ಸೇವೆ ಮಾಡಿದ್ರು, ನನ್ನ ಪೂರ್ಣ ಎಲ್ಲ ಸರ್ವಶಕ್ತಿಯನ್ನು ಕೊಟ್ಟರು, ನಿಮ್ಮ ಪ್ರೇಮಕ್ಕೆ ನಾನು ಪೂರ್ತಿ ಬದಲು ಕೊಟ್ಟಾಗ ಆಗೋದಿಲ್ಲ ಅಂದ. ಇದು ಭಗವಂತನ ಆ ಭಕ್ತಿಗೆ ಸೋಲೋ ಶಕ್ತಿ. ಭಕ್ತಿಗೆ ಸೋಲೋದು ಅಂದೇನೋ, ಭಕ್ತಿಗೆ ಕೈಗೆ ಸಿಗೋದು. ಹೀಗೆ ಭಗವಂತನೋ ಎಲ್ಲಕ್ಕಿಂತ ಅತ್ಯಂತ ಸುಲಭ ಯಾವುದರಲ್ಲಿ ಅಂದರೆ ಭಕ್ತಿಯಲ್ಲಿ. ಈ ಭಕ್ತಿಗೆ ಮಾತ್ರ ಕೊನೆ ಒಂದು ಮಾತು ಹೇಳಿಬಿಡ್ತೇನೆ, ಜಾತಿ ಇಲ್ಲ, ಲಿಂಗ ಇಲ್ಲ, ವರ್ಣ ಇಲ್ಲ, ವಯಸ್ಸಿಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ನಿಯಮ ಇಲ್ಲ. ಯಾರೋ ಕೇಳಿದ್ರು ಈಗ ಪ್ರೀತಿಸ್ಬೋದಾ, ಯಾಕೆ ಪ್ರೀತಿಸ್ಬೋದು, ಆಶೋಜಲ್ಲಿ ಭಗವಂತನ ಭಜನೆ ಮಾಡ್ಬೋದಾ, ಹೊಳೆಯಲ್ಲಿ ಮಾಡ್ಬೋದಾ, ಅಲ್ಲಿ ಮಾಡ್ಬೋದಾ? ದೇಶ, ಕಾಲ, ವ್ಯಕ್ತಿ, ಅವಸ್ಥೆ, ನಿಯಮ ಯಾವ್ಯಾವುದೂ ಇಲ್ಲ. ಇಡೀ ವಿಶ್ವದ ಎಲ್ಲ ಜನರಿಗೂ ಯಾವುದೇ ರೀತಿಯಲ್ಲೂ ಭಕ್ತಿ ಮಾರ್ಗವನ್ನು, ಭಕ್ತಿಯನ್ನು, ಅದರ ಅಭಿವ್ಯಕ್ತಿಯನ್ನು ತೋರಿಸುವಂಥ ಸೌಲಭ್ಯ ಇದೆ. ಇಷ್ಟು ವಿಶ್ವವ್ಯಾಪಕವಾದ ಸಾಧನ ಒಂದೇ ಒಂದು ಪರಮ ಪ್ರೇಮವಾದ ಭಕ್ತಿ. ಆ ಪ್ರೇಮದಲ್ಲಿ ಒಂದೇ ಒಂದು ದೋಷ ಅಂದರೆ ಅರಿವಿಲ್ಲ, ತಪ್ಪಾಗಿ ತಿಳ್ಕೊಂಡಿದೆ.
ಮಿಥ್ಯಾಭಿಮಾನ ಇದೆ, ನಮ್ಮದು ಅಂತ ಒಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಅಭಿಮಾನ ಹಾಕ್ಕೊಂಡು ನಾನು ಮೊದಲೇ ಹೇಳಿದೆ, ನಾವು ಜೀವನದಲ್ಲಿ ಏನು ಮಾಡ್ತೀವಿ ಗೊತ್ತಾ, ನಮ್ಮನ್ನು ಕಟ್ಟಾಕೊಂಡಿರ್ತೀವಲ್ಲ, ನಾವು ಪ್ರೀತಿಸೋದವ್ರನ್ನೂ ನಾವು ಕಟ್ಟಾಕ್ತೀವಿ. ಹೀಗೆ ನಡ್ಕೊಡು, ಹಾಗೆ ಮಾಡ್ಕೊ, ನಾವು ಪೊಸಿಸಿವ್ ಅಂತಾರಲ್ಲ ಇಂಗ್ಲೀಷಲ್ಲೇ, ಬಿಡಲ್ಲ ನಾವು. ಮಗು ನೀ ಸಾಪಿಡೋಣ ಶೀತವಾನಿ, ನೀ ಕೆಳಗೆ ಕೂತ್ಕೊ, ನಾನು ಹಾಗಾದ್ರೆ ಹೀಗಾಗತ್ತೆ. ಏನು ಪ್ರಪಂಚವನ್ನೇ ಇವನು ಹೇಳ್ತಾನೆ ಅಂತ. ಎಂಥದ್ದು ಇಲ್ಲ. ನಿಂಗೆ ಪ್ರೀತಿಸೋದೆಷ್ಟು, ನಿಂಗೆ ಕೊಡೋಕೆಷ್ಟು ಅಷ್ಟೇ ಅಧಿಕಾರ ಇರೋದು. ನೀವು ಯಾರನ್ನು ಪ್ರೀತಿಸ್ತೀರೋ ನಿಮ್ಮ ತನ ಕೊಡೋಕೆ, ನೀವು ಪ್ರೀತಿನ ಅಭಿವ್ಯಕ್ತಪಡಿಸೋಕೆ, ಅವರನ್ನು ನಿಮ್ಮ ಹತೋಟಿ ಕೈಗೆ ತೊಗೊಂಡು ಅವ್ರ ಸ್ವಾತಂತ್ರ್ಯ ಕಿತ್ಕೊಳ್ಳೋಕ್ಕಲ್ಲ. ಸೊ ನೀವು ಪರತಂತ್ರ ಅಲ್ಲ. ಕೊನೆ ಒಂದು ಮಾತು ಹೇಳೋದಾದ್ರೆ, ಪರತಂತ್ರ ಆದನ್ನು ಪ್ರೀತಿಸಲೇಬಾರದು. ಯಾರ್ಯಾರು ಪರತಂತ್ರರೋ ಬಿಟ್ಟಾಕ್ಬೇಕ. ಅವ್ರ ಪರತಂತ್ರರು ಅಂದರೆ ಅವರನ್ನು ಪ್ರೀತಿಸೋಕೆ ಅನರ್ಹರು, ನಾಲಾಯಕು ಅಂತ. ಭಗವಂತ ಒಬ್ಬನೇ ಪರಮ ಸ್ವತಂತ್ರನೋ, ಪರಿಪೂರ್ಣನೋ, ಎಲ್ಲವನ್ನೂ ಕೊಡೋನು. ಆದ್ದರಿಂದ ನಿಜವಾದ ಪ್ರೇಮ ನಿಮಗೆ ಪ್ರೇಮಿಸೋ ಶಕ್ತಿ ಇದ್ದರೆ, ನಿಮ್ಮ ಪ್ರೇಮಕ್ಕೆ ನೀವು ಅಷ್ಟು ವ್ಯಾಲ್ಯೂ ಕೊಡೋದಾದರೆ, ಎಲ್ಲೆಲ್ಲೋ ಇಟ್ಟು ಕಳ್ಕೊಳ್ಳೋಕೆ ಧಿಕ್ಕಂತೀವಲ್ಲ, ಧಿಕ್ಕಾರ ಹಾಕೋದು, ಪರಮಾತ್ಮನಲ್ಲಿ ಇಟ್ಟು ಪ್ರೇಮವನ್ನು ಈ ವಸ್ತುವಿನಲ್ಲಿ ಇಡ್ತೀವಿ ಅಂದರೆ ಎಂಥ ನಾಚಿಕೇಡು, ಎಂಥ ವ್ಯಭಿಚಾರ. ವ್ಯಭಿಚಾರ ಅಂದರೆ ಅಲ್ಲಿಂದ ಕೆಳಗೆ ಇಳಿದ್ವಿ ಅಂತ. ಹಾಗೆ ನಿಮ್ಮ ಪ್ರೇಮವನ್ನು ನೀವು ಅಷ್ಟು ಗೌರವಿಸೋದಾದರೆ, ನಿಜವಾಗಿ ಪರಮಾತ್ಮನೊಬ್ಬನಲ್ಲೇ ನಾವು ಪ್ರೇಮ ಇಡಬೇಕು. ಈ ಜಗತ್ತಿನಲ್ಲಿ ಯಾರಲ್ಲೂ ಇಡಬಾರ್ದು. ಇಟ್ಟರೆ ಜಗತ್ತೊಳಗೂ ಇಡಬೇಕು ಅಂದರೆ ಆ ಭಗವಂತನ ಹತ್ರ ಕರ್ಕೊಂಡವರು ಇರ್ತಾರಲ್ಲ, ಅವರಲ್ಲೂ ಕೂಡ ಇಡಬಹುದು. ಅಷ್ಟೆ. ಇಷ್ಟು ಹೇಳಿ ಇವತ್ತಿನ ಈ ಪ್ರವಚನವನ್ನು ನಿಲ್ಲಿಸ್ತಾ ಇದ್ದೇನೆ. ನನಗೆ ಏನು ಹೇಳಬೇಕು ಅಂತ ವಿಷಯ ಒಂದು ಗೊತ್ತಿರಲಿಲ್ಲ. ಅನ್ಯಸ್ಮಾತ್ ಸೌಲಭ್ಯಂ ಈ ಪೂರ್ತಿ ಮಾಡಬೇಕಾ ಗ್ರಂಥನ? 66ವರೆಗೂ ಮಾಡಬೇಕಾ? ನನಗೆ 1 ಗಂಟೆ ಅಂದರೆ 1 ಗಂಟೆ ಮಾಡ್ತೀನಿ. 5:30. ಪ್ರಮಾಣಾಂತರಸ್ಯ ಅನಪೇಕ್ಷತ್ವಾತ್ ಸ್ವಯಂ ಪ್ರಮಾಣತ್ವಾತ್. ಈಗ ಭಕ್ತಿಗೆ ನನಗೆ ಎಲ್ಲಿವರೆಗೆ ಅಂತೇಳಿ ಹೇಳಲೇ ಇಲ್ಲ ನೀವು. 12:45 ನಿಮಿಷ ಇವತ್ತು. ಹಾಗನ ಗುರು ಹೇಳಿಲ್ಲ, ಇಷ್ಟು ಮುಗಿಸ್ಬೇಕು ಇವತ್ತು. 60 ಇಲ್ಲೇನು ಪೇಜೇ ಕಾಣ್ತಾ ಇಲ್ಲ ಅಲ್ಲ. 33 ಅಲ್ಲ ಪೇಜ್ ಇದೆ. 61 59 60ಅಲ್ಲಿದೆ. 61 ಇಲ್ಲ 60 ಶಾಂತಿ ಸೂತ್ರ ಹೇಳ್ಬಿಡಿ. ಇನ್ನು 2 ಸೂತ್ರ ಅಷ್ಟೇನಾ? ಈಗ ಬಾಕಿ ಇದಕ್ಕೆ ಪ್ರಮಾಣ ಬೇಕು. ಕರ್ಮ ಮಾಡೋಕ್ಕೆ ಹಾಗೆ ಮಾಡಬೇಕು ಅಂತ ಎಲ್ಲಿದೆ? ಎಲ್ಲ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಇದನ್ನು ಮುಂಚೆ ಮಾಡಬೇಕು, ಅದನ್ನು ಮಾಡಬೇಕು. ಮೊನ್ನೆ ಏನಾಗ್ಬಿಡ್ತು, ಒಂದು ಶ್ರಾದ್ದ ಮಾಡೋರು ಹೋಮ ಮಾಡ್ತಾಯಿದ್ರು, ಅಗ್ನಿ ಆರೋಗ್ಯ. ಅಗ್ನಿ ಆರೋಗ್ಬಿಟ್ರೆ ಮತ್ತೆ ಶ್ರಾದ್ದ ಮಾಡಬೇಕು ಅಂತ ಕೆಲವರು. ಎಲ್ಲಪ್ಪ ಗ್ರಹಚಾರ ಒಂದು ದಿವಸ ಮಾಡೋದೇ ಕಷ್ಟ. ಬ್ರಾಹ್ಮಣರು ಊಟ ಮಾಡಿ ಹೊರಟೋಗಿದ್ದಾರೆ, ಅಗ್ನಿನ ಇಟ್ಕೊಂಡಿದ್ದಾರೆ, ನೋಡೇ ಇಲ್ಲ, ಅಗ್ನಿ ಆರೋಗ್ಬಿಟ್ಟು. ಚರ್ಚೆ. ಆ ಚರ್ಚೆ ಮಾಡಿ ಕೂತ್ರೆ ಮಧ್ಯಾಹ್ನ 3 ಗಂಟೆ ಯಾರು ಊಟ ಮಾಡಿಲ್ಲ. ಈ ಮುಗಿಸ್ಬೇಕು, ಮತ್ತೆ ಮಾಡಬೇಕು ಅಂದ್ರೆ ಮತ್ತೆ ಆಗತ್ತಾವತ್ತ. ಆಮೇಲೆ ಯಾರು ಹೇಳಿದ್ರು ಏನು ಬೇಡ, ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಮಾಡಿ ಮುಗಿಸ್ಕೊಂಬಿಡಿ. ಅದಕ್ಕೆ ಎಲ್ಲಿದೆ ಪ್ರಮಾಣ? ಇದಕ್ಕೆ ಎಲ್ಲಿದೆ ಪ್ರಮಾಣ? ಈ ಕರ್ಮದ ಹಣೆ ಬರವೇ ಹೀಗೆ. ಎಲ್ಲ ಪ್ರಮಾಣಗಳು ಕರ್ಮ ಇದೆಯಲ್ಲ, ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು, ಮಾಡ್ದೇನೇ ಇರ್ಬೋದು. ಕರ್ತುಂ ಅಲ್ಲೇ ಎಲ್ಲಕ್ಕೂ ಪ್ರಮಾಣ ಇದೆ ಅಂತ. ಕರ್ತುಂ ಪ್ರಮಾಣಮಸ್ತೆ, ಅಕರ್ತುಮಿ ಪ್ರಮಾಣಮಸ್ತೆ, ಅನ್ಯಥಾ ಕರ್ತುಮಿ ಪ್ರಮಾಣಮಸ್ತೆ. ಉದಿತೇಜ ಹೋತಿ, ಅನುದಿತೇಜ ಹೋತಿ. ಮದುವೆ ಆಗಬಹುದು, ಮದುವೆ ಆಗಲೇಬೇಕು, ಮದುವೆನೇ ಮಾಡ್ಕೋಬಾರ್ದು. 3ಕ್ಕೂ ವಾಕ್ಯ ಇದೆ. ಮದುವೆ ಮಾಡ್ಕೋಬೇಕಾ? ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳೇಬಾರ್ದು, ಮಾಡ್ಕೊಂಡ್ರು ಮಾಡ್ಕೋಬೋದು. ಈಗೇನ್ರಿ ಇದು? ಊಟ ಮಾಡಬೇಕು, ಊಟ ಮಾಡಲೇಬೇಕು. ಊಟ ಮಾಡಲೇ ಕೂಡ್ದು, ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಅದಕ್ಕೆ ಹೇಳಿದೆ, ಕರ್ಮದ ಹಣೆ ಬರವೇ ಇಟ್ಟು. ಪ್ರಮಾಣ ಪ್ರತಿಯೊಂದಕ್ಕೂ 3 ಥರ ಇರುತ್ತೆ, ಒಂದು ನೆಲೆ ಇಲ್ಲ. ನಮ್ಮ ಹತ್ರ ಒಬ್ಬರು ಹೇಳಿದರು, ಧರ್ಮಶಾಸ್ತ್ರವನ್ನು ಏಕವಾಕ್ಯತೆ ಮಾಡ್ರಿ ಇದ್ರು. ಮಾಡೋಕ್ಕಾಗಲ್ಲ ಅಂದೇನಾರ. ಯಾಕೆ ಅಂದರೆ ಎಷ್ಟು ದಿನ ಇದ್ದಾರೋ ಅಷ್ಟು ಧರ್ಮಶಾಸ್ತ್ರ ಆಗೋದು ಇಲ್ಲ. ಈಗ ಗೋಕುಲಾಷ್ಟಮಿ, ಅಷ್ಟಮಿಗೆ ಮಾಡ್ತೀರೋ, ರೋಹಿಣಿ ನಕ್ಷತ್ರ ಮಾಡ್ತಾರೆ. ಏನು ಪ್ರಮಾಣ? ಹುಡುಕ್ರಿ, ನಿರ್ಣಯ ಸಿಂಧು ಅನಿರ್ಣಯ ಸಿಂಧು ಅಂತ ಹೆಸರೋದಕ್ಕೆ ನಿಜವಾಗಲ್ಲ. ಇಲ್ಲ, ರೋಹಿಣಿ ನಕ್ಷತ್ರ ಮಾಡಬೇಕು ಅಂತ, ಗೋಕುಲಾಷ್ಟಮಿ ಮಾಡಬೇಕು ಅಂತ, 2 ಸೇರಿದ್ರು ಮಾಡಬೇಕು ಅಂತ, ಮುಂದೆ ಅಪರಪಕ್ಷದ ರೋಹಿಣಿ ಮಾಡಬೇಕು. ಏನ್ರಿ ಇದು? ಒಂದಕ್ಕೆ ಒಂದೊಂದು ಪ್ರಮಾಣ. ಅದಕ್ಕೆ ಪ್ರಮಾಣಾಂತರಸ್ಯ ಅನಪೇಕ್ಷತ್ವ, ಗೊಂದಲವೇ ಇಲ್ಲ. ಪರಮಾತ್ಮನ ಪ್ರೇಮಿಸೋದು, ಅವನು ನಮ್ಮವನನ್ನು ಮಾಡ್ಕೊಳ್ಳೋದು. ಏನೇನೂ ಪ್ರಮಾಣ ಬೇಕಾಗಿಲ್ಲ. ಅದಕ್ಕೆ ಯಾವುದೊಂದು ಪ್ರಮಾಣವೂ ಅದಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕಾದರೆ ಹಿಂದೇನು ಪರಂಪರೆ ಇತ್ತು. ಕೆಲವರು ಹೇಳ್ತಾರೆ, ಯಾರು ಹ್ಯಾಗೆ ಮಾಡಿರೋ ಹಾಗೆ ಮಾಡಬೇಡ. ನಮ್ಮಲ್ಲಿ ಹೀಗಿದೆ ಸ್ವಾಮಿ ಸಂಪ್ರದಾಯ. ನಮ್ಮ ಶ್ಯಾಮು ಹೇಳ್ತಾ ಇದ್ರು, ಯಾರೋ ಬಂದರು, ಏನ್ರಿ ಹೀಗೆ ಮಾಡಿದಲ್ಲ, ಇದು ನಮ್ಮೂರು ಸಂಪ್ರದಾಯ ಬಿಡ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಹೀಗೆ ಹಾಕ್ಬಿಟ್ಟು, ಇದು ನಮ್ಮ ಸಂಪ್ರದಾಯ. ಏನ್ರಿ ಹೀಗೆ ಹಾಕ್ತಿದ್ದೀರಲ್ಲ, ಇದು ನಮ್ಮ ಸಂಪ್ರದಾಯ. ಹೀಗೆ ಹಚ್ಚಿದ್ದೀರಲ್ಲ, ಇದು ನಮ್ಮ ಸಂಪ್ರದಾಯ. ಏನು ಮಾಡೋಕ್ಕಾಗಲ್ಲ. ಈ ಕರ್ಮವೆಲ್ಲ ಹೀಗೆ ಸಂಪ್ರದಾಯ ಅಂತ.
ಭಕ್ತಿಗೆ ಹಾಗಲ್ಲ. ಭಕ್ತಿ ನನಗೆ ಬಹಳ ಅದ್ಭುತವಾದ ಭಕ್ತಿ ಅಂದರೆ ನಿಮ್ಮ ಭಾಷೆ ತಪ್ಪಾಗ್ಬೋದು, ಪೂಜೆ ತಪ್ಪಾಗಿರ್ಬೋದು. ಗಂಡು ಶಾಂಬು ನಿಷೇವಣಂ ಪಶುಪತೆ ದಿವ್ಯಾಭಿಷೇಕಾಯತೆ ಅಂತ ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ್ಯ ಕೂರ್ಚಾಯತೆ. ಚಪ್ಪಲಿ ಹಾಕಿದರೆ ಪೂಜೆ ಅಂತಂದರೆ ಏನ್ರಿ ಅಂದರೆ ಭಕ್ತಿ ಶಕ್ತಿ. ಭಕ್ತಿ ಕಿಂ ನಕರೋತ್ಯಹೋ ವನಚರೋ ಭಕ್ತಾವತ್ ಅಂಸಾಯತೆ ಅಂತ ಹೇಳಿ ಆ ಭಕ್ತಿಯ ಶಕ್ತಿ ಹೇಳ್ತಾರೆ. ಹೇಗಾದ್ರು ಹೇಳಿ ಅಪ್ಪ ದೀಕ್ಷಿತರದ್ದಿರ್ಬೋದು, ಶಿವಾನಂದಲಹರಿ, ನಾನು ನನಗೆ ಗೊತ್ತಿಲ್ಲ ಪೂರ್ಣ ಶ್ಲೋಕ ನಂಗೆ ಬಾಯಿ ಬರಲ್ಲ. ದಿವ್ಯಾನೋ ಇವನೋ ಬೇಡ್ರ ಕಣ್ಣಪ್ಪ ಇದರಲ್ಲಿ ಕೂತ್ಕೊಂಡು ಇದನ್ನು ಹಾಕ್ತಾ ಇದ್ದ, ಎಂಥದ್ದು ತಮ್ಮ ಬಾಯಲ್ಲಿ ಹಾಕೊಂಡು ಉಗುಳ್ತಾ ಇದ್ದ, ಅಭಿಷೇಕವಾಯಿತು ಅಂತ ಈ ಕಥೆ ಹೇಳ್ತಾರೆ. ನನಗೆ ಆ ಕಥೆ ಪ್ರಧಾನ ಅಲ್ಲ. ಭಕ್ತಿ ಎಂಥದ್ದನ್ನು ಎಂಥದ್ದು ಬೇಕಾದ್ರೂ ಮಾಡುತ್ತೆ, ಅದು ಯಾವ ನಿಯಮವೂ ಇಲ್ಲ. ಒಬ್ಬರು ಅಳ್ತಾ ಇದ್ರು, ವತ್ಸಲೋ ವತ್ಸಲೋ ವತ್ಸಿ ಭೋಹೇಶ್ವರ ಅಂತ ಅಳ್ತಾ ಇದ್ರು. ಆ ಲಕ್ಷ್ಮೀ ಕ್ಷೀರಸಾಗರ ನಾರಾಯಣ ಮಲಗಿದಾನೆ, ಚಳಿ ಅಂದರೆ ಚಳಿ, ಓದಿಸಿ ಆಳೋ ಇಲ್ವೋ ಏನು ಮಾಡೋದು. ವತ್ಸಲೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ ಇದೆಯೋ ಇಲ್ವಾ, ಅದಕ್ಕೆ ಅವ್ರನ್ನ ಅರ್ಥ. ನೀವು ನಗಬೇಡ್ರೆ, ದಿವಸ ಅಳ್ತಾ ಇದ್ರು, ಚಲೋ ಚಲೋ ಹುಚ್ಚಿ ಅಂತ ಹೇಳ್ತಿದ್ದೆ ಅಂತ ಹೇಳೋ ಅಲ್ಲ, ವತ್ಸಲೋ ವತ್ಸಲೋ ವತ್ಸಿ ವತ್ಸಲೋ ವತ್ಸಲೋ ವತ್ಸಿ ಅಂತ ಹೇಳೋರು ಅರ್ಥ ಆಗಿ ಮಾಡ್ಕೊಂಡಿದ್ರು. ವತ್ಸಲೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ ಅಂತ ಶ್ಲೋಕ ಹೇಳ್ತಾ ಇದ್ದದ್ದು ಏನು ಅಂದರೆ, ಲಕ್ಷ್ಮೀ ನಾರಾಯಣ ಮಲಗಿದಾನೆ, ಚಳಿ ಅಂದರೆ ಚಳಿ, ಅವಳು ಚಂಚಲೆ, ಹೊರಿಸಿರು ನಮ್ಮ ನಾರಾಯಣ ಪಾಪ ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿಗೆ ಆ ಅರ್ಥ ಅಲ್ಲ ಅಂತಲ್ಲ. ನಿಮ್ಗೆ ಆಶ್ಚರ್ಯ ಅಂದರೆ ಭಕ್ತಿ ಯಾವುದನ್ನು ಹೇಗೆ ಅರ್ಥ ಮಾಡಿದ್ರು, ಯಾಕಂದರೆ ಭಗವಂತನ ರೂಪ ಇದೆಯಲ್ಲ ಅದು ಮಾಯಾ ರೂಪ, ಏನು ಬೇಕಾದ್ರೂ ಅರ್ಥ ಕೊಟ್ಬಿಡುತ್ತೆ. ಅದನ್ನು ಭಕ್ತಿಯ ಶಕ್ತಿ ಇಂಥದ್ದು ಅಂತ ಹೇಳೋಕ್ಕೆ ಬರಲ್ಲ. ಪ್ರಮಾಣವೇ ಬೇಕಾಗಿಲ್ಲ ಅನ್ನೋ, ಪ್ರಮಾಣವೇ ಬೇಕಾಗಿಲ್ಲ ಅಂದರೆ ಶಾಸ್ತ್ರ ಬೇಕು, ಆಚಾರ ಬೇಕು, ಸಂಪ್ರದಾಯ ಬೇಕು, ಹೀಗೆ ನಡ್ಕೋಬೇಕು, ಹಾಗೆ ಯಾವ ನಿಯಮವೂ ಇಲ್ಲ, ಎಲ್ಲ ನಿಯಮವೂ ಮೀರಿರುವಂಥದ್ದು. ಅದಕ್ಕೆ ಪ್ರಮಾಣಾಂತರಸ್ಯ ಅನಪೇಕ್ಷತ್ವಾತ್ ಸ್ವಯಂ ಪ್ರಮಾಣತ್ವಾತ್. ಮೊದಲನೇದು ಪ್ರಮಾಣಾಂತರ ಬೇಕಿಲ್ಲ ಅಂದ್ರಲ್ಲ, ಎರಡನೇದು ಸ್ವಯಂ ಪ್ರಮಾಣ ಅಂದರು. ಸ್ವಯಂ ಪ್ರಮಾಣ ಅಂದರೆ ತಾನೇ ತನ್ನ ಸ್ವರೂಪವನ್ನು ತಿಳಿಸ್ಕೊಳ್ಳೋಕ್ಕೆ ಪ್ರೇಮವೇ ಪ್ರಮಾಣ. ಪ್ರೇಮ ಇದೇನಕ್ಕೆ ನೋಡಿ ನಮ್ಮ ಹೃದಯವೇ ಪ್ರಮಾಣ. ಅದಕ್ಕೆ ಅವರು ಪ್ರೇಮದ ಮೂಲ ವಾಕ್ಯ ಯಾವುದು ಗೊತ್ತಾ? ತದೇತಃ ಪ್ರೇಯ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯ ಸರ್ವಸ್ಮಾತ್ ಯದಯಮಾತ್ಮ ಅಂತಿದೆಯಲ್ಲ. ಪರಮಾತ್ಮನೋ ಆನಂದ ಸ್ವರೂಪ, ಆನಂದ ರೂಪನಾದ ಪರಮಾತ್ಮನೋ ಅತ್ಯಂತ ಪ್ರಿಯನಾಗಿದ್ದಾನೆ. ಎಷ್ಟು ಪ್ರಿಯ ಅಂದರೆ ಈ ಜಗತ್ತಿನ ಯಾವ ವಸ್ತು ಅವನ ಮುಂದಿಟ್ಟರೂ ನೀವು ಪ್ರಿಯ ಆಗಲ್ಲ. ಆ ಪರಮಾತ್ಮನ ಅಷ್ಟು ಪ್ರಿಯನಾದವನು ಅವನನ್ನು ತಪ್ಪು ತಿಳ್ಕೊಂಡ ವಸ್ತು ಇದೆಯಲ್ಲ ಅದೇ ಅಷ್ಟು ಪ್ರಿಯ ಆಗಿದೆ. ಪರಮಾತ್ಮ ಎಷ್ಟು ಪ್ರಿಯ ನೋಡಿ. ಅವನನ್ನು ತಪ್ಪಾಗಿ ತಿಳಿದ ಬುದ್ಧಿ ತಾನೇ ಪ್ರಿಯ, ತಪ್ಪಾಗಿ ತಿಳಿದಂಥ ಇಂದ್ರಿಯಗಳು ಅದ್ಭುತ, ಅದು ಸುಂದರ ಅಂದ್ರೆ ಸುಂದರ, ಭಾಳ ಚೆನ್ನಾಗಿದೆ. ನಾನು ಹೇಗಾಗಿದ್ರು ನಾನು ಮಾತ್ರ ನಾನು ಚೆನ್ನಾಗಿದ್ದೀನಿ, ಬಾಕಿಯವ್ರು ಏನಾದ್ರು ತಿಳ್ಕೊಳ್ಳಿ. ಒಟ್ಟು ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಬುದ್ಧಿ, ನನ್ನ ಪ್ರಾಣ, ಎಲ್ಲಕ್ಕಿಂತ ಪ್ರಾಣಸೆ ಅಂತ ಹೇಳ್ತೀವಲ್ಲ, ಎಲ್ಲಕ್ಕಿಂತ ಪ್ರಿಯ. ಆ ಪ್ರಿಯವಾಗಿರೋದು ಗುರುತೇನು ಅಂದರೆ ಅಷ್ಟು ಪ್ರೇಮ. ಪ್ರಿಯ, ಪ್ರೇಮ, ಆನಂದ ಇದೆಯಲ್ಲ, ಇದೇ ಲೈನು ಜೀವನದ ಒಂದು. ಇಷ್ಟು ಅಳ್ಳಾಡಬೇಕಾದರೂ ಆನಂದ ಇರಬೇಕು, ಪ್ರಿಯ ಪ್ರೇಮ ಇರಬೇಕು. ಯಾಕ್ರೆ ಮನೆ ಹೋಗ್ತೀವಿ ಅಂದರು, ಯಾರ ಮನೆ ಹೋಗ್ತೀವಿ? ನಮ್ಮ ಮನೆ ಹೋಗ್ತೀವಿ. ಮಗು ಎತ್ಕೊಳ್ರೆ ನಮ್ಮ ಮಗು ಎತ್ಕೋಬೇಕೋ, ಎಲ್ಲ ನಂದು ಅಂತ ಒಳಗಡೆ ಇರುತ್ತೆ, ಅದನ್ನು ಹೇಳಲ್ಲ ಅಷ್ಟೆ. ಹಾಗೆ ನನ್ನದು ಅನ್ನೋದು ಅಷ್ಟು ಆಳವಾಗಿದೆಯಲ್ಲ, ಆ ನನ್ನದು ಅನ್ನೋದರ ಕೊನೆ ಇದೆಯಲ್ಲ ಅದು ನಿಜವಾದ ಪ್ರೇಮ. ಆ ಪ್ರೇಮ ಯಾವ ಪ್ರಮಾಣವೂ ಬೇಕಾಗಿಲ್ಲ, ಅನುಭವ ಸ್ವರೂಪವೇ ಹಾಗೆ. ಅದು ನವಾರೆ ಪತ್ಯು ಕಾಮಾಯ ಅಂತ ಉಪನಿಷತ್ತು ಹೇಳ್ತಾ ಇದೆಯಲ್ಲ, ಅದರಲ್ಲೂ ಅದೇ ಹೇಳ್ತಾ ಇದೆ. ಈಗ ಮನುಷ್ಯನಿಗೆ ಪ್ರಯೋಜನ ಅನ್ನೋ ಶಬ್ದ ಇರ್ಬೋದು, ಆಸಕ್ತಿ ಅನ್ನೋ ಶಬ್ದ ಇರ್ಬೋದು, ಅಥವಾ ಬೇಕು ಅನ್ನೋದಿರ್ಬೋದು. ಆ ಮೂರಲ್ಲೂ ಎಷ್ಟೋ ಮಟ್ಟಿಗೆ ಒಂದು ಪ್ರಿಯತ್ವ ಇದೆ. ದಾರಿ ತಪ್ಪಿರ್ಬೋದು. ನಂಗೆ ಆಸಕ್ತಿ ಇದೆ ಅಂದರೆ ಬೇಕಾಗಿದೆ ಅಂದರೆ ಪ್ರಿಯವಾಗಿದೆ ಅಂತಾನೆ ಅರ್ಥ. ಚೆನ್ನಾಗಿದೆ ಅಂದರೆ ಪ್ರಿಯವಾಗಿದೆ ಅಂತ ಅರ್ಥ. ಇವನು ಒಳಗೆ ತಾನು ಚೆನ್ನಾಗಿರೋನು ತೊಗೊಂಡೋಗಿ ಅದಕ್ಕೆ ಬಳೆದು ಅದನ್ನು ಚೆನ್ನಾಗಿದೆ ಅಂತ ಮಾಡ್ಕೊಂಡು ನುಂಗ್ತಾನೆ. ಮೊದಲು ಏನು ಮಾಡಿಬಿಟ್ಟ, ತನ್ನ ಸ್ವರೂಪ ಚೆನ್ನಾಗಿತ್ತು, ಭಾಳ ಸುಂದರವಾದ ಅದ್ಭುತವಾದ ಲೋಕೋತ್ತರವಾದ ಆನಂದ ಸೌಂದರ್ಯ ಇದೆ, ಅದನ್ನು ತಗೊಂಡು ಬುದ್ಧಿಗೆ ಬಳದ, ಬುದ್ಧಿ ಚೆನ್ನಾಗಿದೆ. ಇಂದ್ರಿಯಕ್ಕೆ ಬಳದ, ಇಂದ್ರಿಯಗಳೆಲ್ಲ ಚೆನ್ನಾಗಿದೆ. ದೇಹಕ್ಕೆ ಬಳ್ಕೊಂಡ, ದೇಹ ಚೆನ್ನಾಗಿದೆ. ಆದಮೇಲೆ ಹೊರಗಿನ ವಸ್ತುವಿಗೆಲ್ಲ ಬಳ್ಕೊಂಡಾನೆ. ಅಂದರೆ ಇದಕ್ಕೆ ಅನುಕೂಲ. ಅಲ್ಲಿ ಏನು ಮಾಡಿದ್ದಾನೆ ಮನುಷ್ಯ ಅಂದರೆ, ಬುದ್ಧಿಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ತನ್ನ ಸ್ವರೂಪ ಬಿಟ್ಬಿಟ್ಟ. ನಿಜವಾದ ಸ್ವರೂಪವನ್ನು ಬಿಟ್ಟು
ಇವುಗಳು ಚೆನ್ನಾಗಿದೆ ಅಂಥೇಳಿ ಇವುಗಳಿಗೆ ಯಾವ್ಯಾವುದು ಚೆನ್ನಾಗಿದೆಯೋ, ತಿಂಡಿ ಭಾಳ ಚೆನ್ನಾಗಿದೆ, ಕಾಫಿ ತುಂಬ ಚೆನ್ನಾಗಿದೆ, ಯಾಕೆ ಇದಕ್ಕೆ ಚೆನ್ನಾಗಿದೆ, ನಾನಾಗಿದ್ದಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡಿ ಪ್ರಿಯತ್ವ ಇಲ್ಲಿಂದ ಆರಂಭ ಆಗ್ತಾ ಇದೆ. ಅದನ್ನ ಹೇಳ್ತೀವಿ, ಇದಕ್ಕೆ ಯಾವ ಪ್ರಮಾಣವೂ ಬೇಕಿಲ್ಲ. ಪ್ರಮಾಣವಿಲ್ಲದೆ ಸಹಜವಾಗಿ ಬರೋದೇ ಪ್ರೇಮ. ಆ ಪ್ರೇಮವನ್ನು ನೀವು ಭಗವಂತನ ಕಡೆ ತಿರುಗಿಸೋ ಏನು ಬೇಕೋ, ಏನು ಕಷ್ಟಪಡಬೇಕು, ಏನೇನೂ ಕಷ್ಟ ಇಲ್ಲ, ಅಷ್ಟು ಸುಲಭವಾಗಿದೆ. ಅಷ್ಟು ಸುಲಭವಾದ ಪ್ರೇಮ ನಿಜವಾಗಿ ನಿಮಗೆ ಆನಂದ ಕೊಡೋಕೆ ಅದೇ ಮೂಲ. ಮನುಷ್ಯನಿಗೆ 2 ಕ್ರಮ ಇದೆ. ಪ್ರೀತಿಸಿ ತನ್ನದಾಗಿ ತಿಳ್ಕೊಂಡು ನೋಡೋ ಆನಂದ ಒಂದು, ಕಾಮಿಸಿ ಪಡ್ಕೊಂಡು ನನ್ನದಾಯ್ತು ಅಂತ ಕಲ್ಪನೆ ಮಾಡಿಕೊಂಡು ಕಳ್ಕೊಳ್ಳೋ ಭಯದಿಂದ ಒದ್ದಾಡೋ ಆನಂದ ಒಂದು. ಕಾಮಿಸ್ಬಿಡ್ತಾನೆ, ಕಾಮಿಸಿ ಬೇಕು ಅಂತಾನೆ, ಆಮೇಲೆ ಬೇಕು ಅಂತೇಳಿ ಖರ್ಚು ಮಾಡ್ತಾನೆ, ಖರ್ಚು ಮಾಡಿ ಪಡ್ಕೊಳ್ತಾನೆ. ಪಡ್ಕೊಂಡೆ ಅಂದರೆ ಪಕ್ಕದಲ್ಲಿ ಇಟ್ಕೊಂಡೆ ಅಂತ ಅರ್ಥ. ಈಗ ಇಲ್ಲಿಂದ ಒಂದು ಇದೆ, ಯಾವುದೋ ಒಂದು ಇದು ನಂದಾಯ್ತು ಅಂತ ಮಾಡ್ಕೊಂಡ್ಬಿಟ್ಟ, ದುಡ್ಡು ಕೊಟ್ಟ, ಖರ್ಚು ಮಾಡ್ಕೊಂಡ ಇಟ್ಟ. ಭಯ ಅಂದ್ರೆ ಭಯ, ಎತ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಮರಿತಾನೆ. ಅದು ಸುಖ ಕೊಡುತ್ತೋ ಪಿಶಾಚಿಂದ, ಕರ್ಣ ಪಿಶಾಚಿ ಅಂತ ಹೆಸರಿಟ್ರು ಯಾರೋ ಎಲ್ಲೆಲ್ಲ ನಡುವೆ ಬರುತ್ತಲ್ಲ ಕರ್ಣ ಪಿಶಾಚಿ ಅಂದರೆ, ಇಷ್ಟು ಜನ ಇದ್ರೆ ಎಲ್ಲರನ್ನು ಬಿಟ್ಟು ಇಲ್ಲಿ ಹಲೋ ಎಂತ ಹಲೋ, ಅದು ಎಷ್ಟು ನಮ್ಮನ್ನು ಡೈವರ್ಟ್ ಮಾಡುತ್ತೆ, ಅದು ಎಷ್ಟು ಜನರಿಗೆ ಅವಮಾನ ಆಗುತ್ತೆ. ನೀವು ಯೋಚನೆ ಮಾಡಿ, 100 ಜನ ಇದ್ದಾಗ ಇದಕ್ಕೆ ಹಲೋ ಅಂದರೆ ಅದು ಯಾಕೆ ಹಲೋ ಅನ್ಬೇಕು, ಅಲ್ಲಿರೋ ನೀನು, ನಮಗೆ ಹಾಗಾಗಲ್ಲ, ಏನೋ ಒಂದು ಅದ್ಭುತ ಅಂತ. ಹೀಗೆ ಮನುಷ್ಯ ಕಾಮಿಸಿ ಅದನ್ನು ಬಯಸಿ ಪಡೆದುಕೊಂಡು ಆ ಭಯದ ನಡುವೆ ಅದರಿಂದ ಏನೋ ಆನಂದ ಅಂತ ಪಡ್ಕೊಂಡು ತಿಂತಿರಲ್ಲ, ಅದು ಆನಂದವೋ. ಪೂರ್ಣವಾಗಿ ಪ್ರೇಮಿಸಿ ಅದರಲ್ಲಿ ತಮ್ಮತನವನ್ನು ಅರ್ಪಣೆ ಮಾಡಿ ಆ ಪ್ರೇಮದ ರೂಪವನ್ನು ಬರೀ ನೋಡ್ತಾನೆ ಆನಂದ ಪಡಿತಾರಲ್ಲ, ಅದು ಆನಂದವ. ಯಾವುದು ಆನಂದ ನಿಮ್ಗೆ ಯಾಕೆ ಅರ್ಥವಾಗಲ್ಲ. ಎಷ್ಟೋ ಜನ ನನ್ನ ವಾದ, ಕಾಮ ಆಸೆ ಇಲ್ಲದೆ ಹೋದ್ರೆ ಆನಂದ ಸಿಗಲ್ಲ ಅಂದರು. ಯಾಕೆ ಆಸೆ ಇಲ್ಲದೆ ಆನಂದ ಸಿಗಲ್ಲ ಅಂದರೆ, ಆನಂದ ಸಿಗೋದಕ್ಕೂ ಆಸೆಗೂ ಸಂಬಂಧ ಇಲ್ಲ. ಆಸೆ ಅನ್ನೋದಲ್ಲ ಆನಂದಕ್ಕೆ ಕಾರಣ, ಪ್ರೇಮ ಅನ್ನೋದು. ಪ್ರೇಮಕ್ಕೆ ಆಸೆ ಅಲ್ಲ ದ್ವಾರ. ಪ್ರೇಮ ದಾರಿ ತಪ್ಪಿದ್ರೆ ಆಸೆ ಬರುತ್ತೆ. ದಾರಿ ತಪ್ಪಿದ್ರೆ ಅಂದ್ರೇನೋ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಈಗ ನಾನೇ ಆಗಿದ್ರೆ ನಾನು ಆಸೆ ಪಡ್ತೀನ, ನಂದಾಗಿದ್ರೆ ನಾನು ಆಸೆ ಪಡ್ತೀನ. ನಂದು ಕೈ ನನ್ನದಾಗಲಿ ಸ್ವಾಮಿ ದೇವರೇ, ನನ್ನ ಕೈಯನ್ನು ನನ್ನದಾಗಿ ಮಾಡು, ನನ್ನ ಕೈಯನ್ನು ಯಾರು ಕೇಳ್ತಾರೆ, ಹುಚ್ಚ ಅಂತಾರೆ. ಈ ದೇಹವನ್ನು ನಾನೊಂದು ಮಾಡಿಕೊಡೋ ಅಂತ ಯಾರೋ ನನ್ನನ್ನು ನಾನೊಂದು ಮಾಡ್ಕೊಳ್ಳೋದಾಗಲಿ, ನಂದನ್ನು ನಾನೊಂದು ಮಾಡೋ ಯಾರಾದ್ರೂ ಆಸೆ ಪಡ್ತಾರ? ಹಾಗೆ ಭಗವಂತ ಹೇಳ್ಕೊಡ್ತೀಯಾನೆ, ಇಡೀ ವಿಶ್ವವೇ ನಿಂದಪ್ಪ, ನೀನೇ ವಿಶ್ವ ಅಂತಂದ್ರೆ ಅಯ್ಯೋ ಬೇಡ ಬೇಡ, ಹಾಗೆ ಮಾಡಬೇಡ, ಒಂದು ತುಂಡು ಜಾಗ, ಇಷ್ಟು ಜಾಗ ನಂದೊಂದು ಮಾಡು, ಅಷ್ಟು ನಂದಲ್ಲ ಅಂತ ಮಾಡ್ಕೊ. ಕಳ್ಕೊಂಡ್ರೋ ಪಡ್ಕೊಂಡ್ರೋ ಗೊತ್ತಿಲ್ಲ ಸ್ವಾಮಿ, ಅಷ್ಟು ಎಷ್ಟು ದುಡ್ಡು ಕೋಟಿ ಕೊಡ್ಬೋದು. ಅಲ್ಲ, ನಿಜವಾಗಿ ಹೇಳೋದಾದ್ರೆ ನಮ್ದಾಗೋದು ಕ್ರಿಯೆಯಿಂದಲೋ, ಹಣದಿಂದಲೋ, ಕಲ್ಪನೆಯಿಂದಲೋ, ಭಾವನೆಯಿಂದಲೋ, ಪ್ರೇಮದಿಂದಲೋ, ಜ್ಞಾನದಿಂದಲೋ ನೀವೇ ಯೋಚನೆ ಮಾಡಿ. ನಿಮ್ದು ಆಯಿತು ಅಂತ ಮಾಡ್ಕೋತಿರಲ್ಲ, ಬರೀ ಕ್ರಿಯೆಯಿಂದ ಮಾಡಿದ್ರೆ ನಿಮ್ದಾಗತ್ತಾ? ಆಗಲ್ಲ. ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ, ಫುಡ್ ಪಾಯ್ಸನ್ ಆದರೆ ಹೋಗ್ತಾ ಇರುತ್ತೆ, ಎಷ್ಟು ಆಹಾರ ಕೊಟ್ಟರು ನಿಲ್ಲಲ್ಲ. ಬಾಕಿ ಇವ್ರು ಆಹಾರ ತಿಂದರೆ ನಾನಾಗತ್ತೆ. ಈ ಆಹಾರ ನಾನಾಗೋದು ಫುಡ್ ಪಾಯ್ಸನ್ ಕೊಟ್ಟರೆ ಏನಾಗುತ್ತೆ, ನಾನು ಅನ್ನೋದು ಹೋಗ್ಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉಳಿದ ಆಹಾರ ತಿಂತೀವಲ್ಲ, ಆಹಾರ ಇದು ನಾನೇ ತಾನೆ. ಇಲ್ಲಿದ್ದ ಆಹಾರ ಪಾತ್ರೆಯಲ್ಲಿದ್ದ ಯಾರ್ದು ಗೊತ್ತಿಲ್ಲ. ಎಲೆ ಹಾಕಿದ್ರೆ ನಮ್ಮ ಸ್ವಾಮಿ ಎಲೆ, ನಮ್ದು ಅನ್ನೋದು ತಿಂದ ಮೇಲೆ ನಾನೇ, ಯಾಕಂದ್ರೆ ಇಲ್ಲೇ ತಾನೆ ಆಹಾರ ಇರೋದು. ಆಹಾರ ತಾನೆ ಸ್ಟೋರು, ಆಹಾರ ಸ್ಟೋರ್ ಆದರೆ ನಾನೇ ಇದು. ಈಗ ನಾನು, ನಂದು, ಅದು 3 ಇದೆ. ಅಕಸ್ಮಾತ್ ದೇಹಕ್ಕೆ ಏನೋ ಫುಡ್ ಪಾಯ್ಸನ್ ಆಗ್ಬಿಡ್ತು ಇಟ್ಕೊಳ್ಳಿ, ತಿಂದ್ರಿ ಆಹಾರ ಏನಾಗುತ್ತದ, ಹೊರೊಂದು ಹೋಗುತ್ತೆ, ಸಾಯಿಸೇ ಬಿಡುತ್ತೆ ನಮ್ಮನ್ನು. ಸ್ವಾಮಿ ಉಪವಾಸ ಇರ್ರಿ ಅಂತಾರೆ ಡಾಕ್ಟ್ರು, ನೀರು ಕುಡಿಬೇಡಿ, 12 ಗಂಟೆ ಉಪವಾಸ ಇರ್ರಿ ಅಂತಾರೆ. ಅಂದರೆ ಕ್ರಿಯೆಯಿಂದ ನಿಮ್ದಾಗತ್ತೋ ಅಥವಾ ಹಣದಿಂದ ಹಣ ಕೊಟ್ಟು ಪಡ್ಕೊಂಡ್ರೆ ನಿಮ್ದಾಗತ್ತೋ, ಕಲ್ಪನೆ ಮಾಡಿ ಭಾವನೆಯಿಂದ ನಿಮ್ದಾಗತ್ತೋ, ಪ್ರೇಮದಿಂದ ನಿಮ್ದಾಗತ್ತೋ, ಜ್ಞಾನದಿಂದ ನಿಮ್ದಾಗತ್ತೋ. ನಿಮ್ದಾಗೋದಾದ್ರೆ ನಿಮ್ದಾಗಿದೆ ಅಂತ ಮೊದಲೇ ಆಗಿದ್ದು ನಮ್ಮವನೇನು ತಿಳ್ಕೊಳ್ಳೋದು ಸಾಕ್ತಾನೆ. ರಾಜನ ಕಥೆ ಇದೆಯಲ್ಲ, ನಮ್ಮ ಸ್ವರೂಪವೇ ತಿಳ್ಕೊಳ್ಳೋ, ಅಯ್ಯೋ ನೀನೇ ಕಡ ಇಡೀ ಪ್ರಪಂಚ ನಿಂದೇ ಸ್ವರೂಪ ಅಂದ್ರೆ ಬೇಡ ಬೇಡ, ಹಾಗೆ ಮಾಡಬೇಡ, ಅದೆಲ್ಲ ಬೇಡ, ನಮಗೆ ಹೀಗೆ ಬೇಕು. ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಇದೆ, ಇದು ನಮ್ಮ ಜೀವನದಲ್ಲಿ ದಾರಿ ತಪ್ಪಿರೋದು. ಪ್ರೇಮ ದಾರಿ ತಪ್ಪಿದ್ದೇ ನಮ್ಮ ಜೀವನದ ಅನರ್ಥಕ್ಕೆ ಕಾರಣ. ಆಮೇಲೆ ಇನ್ನೊಂದು ವಿಶೇಷ ಏನದು ಗೊತ್ತಾ, ಈ ಕಾಮದ ಆನಂದದಲ್ಲಿ ದಾಹ ಇರುತ್ತೆ. ಯಾರೋ ಬಂದ್ಬಿಡ್ತಾರೆ, ತಿನ್ಬಿಡ್ರಿ ಬೇಗ ತಿನ್ಬಿಡ್ರಿ ಅಂತ, ಆ ಗಂಟೆ ಸಿಗಾಕೊಳ್ತಾ ಇರತ್ತೆ. ಯಾರಿಗೊಬ್ಬರು ಬಂದ್ಬಿಡ್ತಾರೆ, ಗುಟ್ಗುಟ್ಟ ಕೊಡ್ತಾರೆ ತಾಯಿ. ಅಯ್ಯೋ ಕಾಯ್ಚಾರು ಹೊಸಿವಾದ ಮೇಲೆ ವಾಂತಿ ಬರ್ತಾ ಇರ್ತದೆ, ತಿನ್ನೋಕಾಗ್ತೀಯ ಒಳ್ಳೆ ಅಂತಾರೆ. ಆದರೂ ಕೂಡ ಬಿಡಲ್ಲ ಮನುಷ್ಯ.
ಈ ದುರಾಸೆ ಬಿಡೋದಿಲ್ಲ. ಆಸೆಯಿಂದ ಆಗೋ ಆನಂದವೆಲ್ಲ ಮೊದಲು ಭಯ, ಆಮೇಲೂ ದುಃಖ. ಏಹಿ ಸಂಸ್ಪರ್ಶಜ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತ. ಆದರೆ ಪ್ರೇಮಿಸಿ ಜ್ಞಾನ ಇದ್ದು ಆ ಪ್ರೇಮದ ಜ್ಞಾನ ಇದೆಯಲ್ಲ, ಪ್ರೇಮದಿಂದ ನೋಟ, ಅದು ಏನು ಆನಂದ. ಆ ರಮಣ ಮಹರ್ಷಿಗಳ ಪ್ರೇಮದ ನೋಟ ಇರ್ಬೋದು, ಆ ಗುರುಗಳ ಪ್ರೇಮದ ನೋಟ, ಎಲ್ಲವೇ ತಮ್ಮದೇ ಸ್ವರೂಪ. ಏನು ತಮ್ಮ ಸ್ವರೂಪವನ್ನು ತಾವು ನೋಡೋದೇ ಆನಂದ. ಅದಕ್ಕೇನ್ರಿ ಕೊಡಬೇಕು? ಅದು ಶಾಂತ ಆನಂದ. ಅದನ್ನು ಬರೀತಾರೆ, ಶಾಂತಿ ರೂಪಾತ್ ಪರಮಾನಂದ ರೂಪಾಚ. ಈ ಪ್ರೇಮ ನೆಲೆ ನಿಂತರೆ, ನಿಜವಾದ ಪರಮಾತ್ಮನೇ ನೀವು ಪ್ರೇಮಿಸಿ ಪರಮಾತ್ಮನೇ ನಾನು ಅಂತ ನೆಲೆ ನಿಂತರೆ, ಅಖಂಡ ಪ್ರಪಂಚ ಎಲ್ಲೇ ಇರಲಿ ನೀವು ಆನಂದ ಸ್ವರೂಪರು, ಆನಂದ ಕೊಡೋರು. ಯಾವ ಆನಂದ ಅಂದರೆ ನಿಮ್ಮ ಸ್ವರೂಪವನ್ನು ನೋಡೋ ಆನಂದ. ನಮ್ಮವರನ್ನು ನೋಡಿದ್ರೆ ನಮ್ಗೆ ಆನಂದ ಆಗತ್ತೆ ನಾವು ಹೇಳ್ತೀವೋ ಇಲ್ವಾ? ಅಯ್ಯೋ ನಮ್ಮವನ ಕಣಯ್ಯ ನೀನೋ ಅಂತ ಹೀಗೆ ಕಟ್ಕೋತೀವಿ. ಅಲ್ಲ, ನಮ್ಮವನ್ತೀವಲ್ಲ, ನಮ್ಮವರು ಅಲ್ಲದೇ ಇದ್ದು ನಮ್ಮವರ, ಇವ್ರು ಮಾತ್ರ ನಮ್ಮವರ, ಅಥವಾ ಎಲ್ಲವೂ ನಮ್ಮದಾಗ ನಮ್ಮವರ? ಎಲ್ಲವೂ ನಮ್ಮವರಾದ್ರೆ ಇವ್ರು ಯಾಕೆ ನಮ್ಮವರು? ಇವ್ರು ಮಾತ್ರ ನಮ್ಮವರಾದ್ರೆ ಬಾಕಿಯವರು ನಮ್ಮವರಲ್ಲ. ನಮ್ಮ ಬುದ್ಧಿಲಿ ಅಷ್ಟೆಲ್ಲ ಬರಲ್ಲ. ಬಸ್ಸಲ್ಲೇ ಇದು ನಮ್ಮವ್ರು ಬರ್ತಾರೆ ಸ್ವಾಮಿ ಅಂತಂದ್ರು. ನಾನು ಯಾರು ಒಂದೇ, ನಾನು ಯಾಕೆ ನಮ್ಮವ್ರಲ್ಲ? ಕೂತ್ಕೊಂಡ, ನಮ್ಮವ್ರು ಬರ್ತಾರೆ ಸ್ವಾಮಿ, ನಾನು ನಿಮ್ಮವರೇ ಸ್ವಾಮಿ, ನಾನು ಯಾಕೆ ಬೇರೆಯವರು ಅಂತೀವ ಇಲ್ವಾ? ನಮ್ಮವ್ರು ಬರ್ತಾರ್ರೆ, ನಮ್ಗೆ ಬಿಡಲ್ಲ ಜಾಗ. ಹೌದೌದು, ನಿಮ್ಮವ್ರ ಅಲ್ಲ. ಮನುಷ್ಯನ ಸ್ವಭಾವ ಹಾಗೆ. ಅದು ಎಷ್ಟರ ಮಟ್ಟಿಗೆ ಇರುತ್ತೆ ವ್ಯವಹಾರದಲ್ಲಿ, ಜೀವನದಲ್ಲಿ. ಭಗವಂತನ ಪ್ರೀತಿಸಿದರೆ, ವಿಶ್ವವನ್ನು ಪರಮಾತ್ಮನಾಗಿ ಕಂಡ್ರೆ, ಆ ಪ್ರೇಮದ ಆನಂದ ಇದೆಯಲ್ಲ, ಹಸಿವೆ ಇದ್ರಿ, ದುಃಖ ಇರಲಿ, ರೋಗ ಇರಲಿ, ಏನೇ ಇರಲಿ, ಆನಂದಕ್ಕೆ ಚ್ಯುತಿ ಇಲ್ಲ. ಮನುಷ್ಯನಿಗೆ ಆನಂದ ಬೇಕು, ನಿಜ ತಾನೆ? ಮನುಷ್ಯನ ಬದುಕಿನಲ್ಲಿ ಇರೋದೇನೋ ಓಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಏಷ ಹ್ಯೇವಾನಂದಯಾತಿ. ಏನು ಶ್ರುತಿ ಹೇಳ್ತಾ ಇದೆ ನೋಡು. ಆನಂದ ಸ್ವರೂಪ ಕಣ, ಆನಂದ ನಿಧಿ. ನಿನ್ನ ಆನಂದ ನಿನ್ನಲ್ಲಿ ಪರಿಪೂರ್ಣವಾಗಿದೆ. ನೀನು ಕೂತ್ಕೊಂಡು ಭಿಕ್ಷುಕನಾಗಿ ಆ ವಿಷಯದಲ್ಲಿ ಒಂಚೂರು ಆನಂದ ಕೊಡಿ ಸ್ವಾಮಿ, ಒಂಚೂರು ಆನಂದ ಕೊಡ್ತೀರಾ ಅಂತ ಕೇಳ್ತೀರಲ್ಲ, ಕೇಳಬಹುದನೇ ನೀನು? ನಿನ್ನ ಶಕ್ತಿ ಎಷ್ಟು? ಇಡೀ ವಿಶ್ವಕ್ಕೆ ಆನಂದವನ್ನು ಉಂಟು ಮಾಡುವ ಸಾಮರ್ಥ್ಯ ಇದೆ. ನಮ್ಮ ಗುರುಗಳು ಅವರ ಬಾಲ್ಯದಲ್ಲಿ ಒಂದು ಶಂಕರಾಖ್ಯಾನ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಪ್ರಸಂಗವಶಾತ್ ಹೇಳ್ತಾರೆ, ಅದು ಹೇಗೆ ಬಂತು ನನ್ನ ಹತ್ರ ಗೊತ್ತಿಲ್ಲ. ಶಂಕರಾಖ್ಯಾನ ಅಂದರೆ ಶಂಕರಾಚಾರ್ಯರ ಮೇಲೆ ಕನ್ನಡ ಪದ್ಯದ ಲಾವಣಿ ಬರೆದಿದ್ದಾರೆ. ಅದು ನಾನು ಗುರುಗಳ ಇದನ್ನು ಮ್ಯಾನ್ಸ್ಕ್ರಿಪ್ಟ್ ಅಂತ ಗೊತ್ತಾಗ್ತಲ್ಲ, ಅವ್ರ ಕೈ ಬರಹವನ್ನು ತೆಗಿತಾ ಇದ್ದಾಗ ಒಂದು ಪೀಸ್ ಬಂತು, ಓದ್ತೇನೆ. ಶಂಕರರ ಚರಿತ್ರೆ, ಸ್ವಾಮಿ ಗುರುಗಳು ಶಂಕರ ಚರಿತ್ರೆ ಒಪ್ಪಲ್ಲ ಅಂದರೆ ಬಹುಶಃ ಅವರು ತುಂಬ ಮೊಟ್ಟ ಮೊದಲು ಬರೆದದ್ದು. ಅವರ ಭಾವ ಭಕ್ತಿ ಶಂಕರಲ್ಲಿ ಆಳವಾಗಿದ್ದ ಕಾಲ. ಇನ್ನೂ ಭಾಷ್ಯವನ್ನು ಪೂರ್ತಿ ಓದಿರಲಿಲ್ಲ. ಆಗ ಏನಾಗುತ್ತೆ, ನಮಗೆ ಆರಂಭದಲ್ಲಿ ಏನಾಗುತ್ತೆ, ಕಥೆನೇ ಬೇಕು ತಾನೆ ನಮಗೆ. ಶಂಕರರ ಕಥೆ ಕೇಳುವಷ್ಟು ಶಂಕರ ಭಾಷೆ ಕೇಳೋಕ್ಕಾಗತ್ತಾ? ಆಗಲ್ಲ. ಆವಾಗ ಅವರು ಆರಂಭದಲ್ಲಿ ಶಂಕರರ ಮೇಲೆ ಅವರದೇ ಆದ ಕನ್ನಡ ಪದ್ಯದಲ್ಲಿ ಬರೋದು. ಅದರಲ್ಲಿ ಅವ್ರ ತಾಯಿ ಶಂಕರನ್ನ ತೂಗಾಡೋ ಒಂದು ಪದ್ಯ ಬರೆದಿದ್ದಾರೆ. ಇಲ್ಲಿ ಯಾರಿಗೂ ಬರುತ್ತಾ? ನಿಮ್ಗೆ ಯಾರಿಗೂ ಬರಲ್ವನ? ಲಾಲಿ ಮುದ್ದಿನ ಕಂದ ಲಾಲಿ, ಲಾಲಿ ಬ್ರಹ್ಮಾಂಡದ ಆನಂದ ದುಃಖಂದ ಲಾಲಿ. ನಿನ್ನ ನೀ ಮರೆತೆಂದು ಸಂಸಾರ ಕೆಡಿತಂದೆ. ನಿನ್ನ ನೀನು ಮರೆತ ಸಂಸಾರ ಕೆಡಿತಂದೆ. ಜನ್ಮಗಳಲ್ಲಿ ಬಲಿನ ಏನೇನೋ ಒಂದು ಕರ್ಮ ನಿನ್ಗೇನೇನೋ ಊಟ ಮಾಡಿಸತ್ತೆ ಅಂತ ನೊಂದೆ. ಅಯ್ಯೋ, ನಿನ್ನ ನೀನು ಅರಿತಾಗ ಜಗಕ್ಕೆಲ್ಲ ತಂದೆ. ನಿನ್ನ ನೀನು ಅರಿತುಕೊಂಡ್ರೆ ಇಡೀ ಜಗತ್ತಿಗೆ ನೀನು ತಂದೆ. ನೀನು ಬ್ರಹ್ಮಾಂಡದ ಆನಂದ ದುಃಖಂದ. ನೀನು ಎಷ್ಟು ಚೆನ್ನಾಗಿದೆ ಗೊತ್ತಾ ಪದ್ಯ. ಇದು ಸಾಧ್ಯವಾದ್ರೆ ಮುದ್ರಣ ಮಾಡಿಸ್ತೀನಿ ಅಂತ ಇದೆ ನನಗೆ. ಅದಲ್ಲ ನಾನು ಹೇಳಿದ್ರೆ ಶಂಕರಾಖ್ಯಾನ. ಅದು ಸಿಕ್ಕಿದೆ. ಇನ್ನೂ ಒಂದು ಸಿಕ್ಕಿದೆ ಗುರುಗಳದ್ದು. ಅವರು ಆ ಕಾಲದಲ್ಲಿ ಅವರ ತಾಯಂದ್ರು ಅವ್ರು ಏನೇನು ಹಾಡ್ತಾ ಇದ್ರು ಈ ಕಾಲದಲ್ಲಿ, ಅದನ್ನು ಅವ್ರು ಬರೆದಿಟ್ಕೊಂಡಿದ್ದಾರೆ. ಎಷ್ಟು ಪದ್ಯ ಬರೆದಿರ್ಬೋದು ಹೇಳ್ರಿ ನೋಡ, ಕಲ್ಪನೆ. 100 ಅಂದ್ರೆ ಅವರ ಕಾಲದಲ್ಲಿ ತಾಯಂದ್ರು, ಈಗ ಹೆಂಡಿನ ಕಾಲ ತಾಯಂದ್ರು ಹಾಡ್ತಾ ಇದ್ರಲ್ಲ, ಈ ಪುರಂದರ ಕೀರ್ತನೆ ಇನ್ನೇನೇ ಕೀರ್ತನೆ, ಅದೆಲ್ಲ ಅವ್ರು ಬರೆದಿಟ್ಕೊಂಡಿದ್ದಾರೆ. ಅಷ್ಟು ನಮಗೆ ಗುರುಗಳ ಕೆಲವು ರಹಸ್ಯ ಗೊತ್ತಾಗಲ್ಲ. ಅಂದರೆ ಆ ಭಕ್ತಿ ಎಷ್ಟು ಆಳವಾಗಿತ್ತು, ಎಷ್ಟು ಚೆನ್ನಾಗಿ ಬರೆದಿಟ್ಕೊಂಡಿದ್ದಾರೆ ಅಂದರೆ ಅಷ್ಟು ಪೂರ್ತಿ ಬರ್ಕೊಂಡಿದ್ದಾರೆ. ಮೇಲೆ ರಾಗ ಬರೆದಿದ್ದಾರೆ. ಅಷ್ಟು ಪದ್ಯವನ್ನು ತಮ್ಮ ಕೈಯಲ್ಲೇ ಬರೆದಿಟ್ಕೊಂಡಿದ್ದಾರೆ. ಪುಸ್ತಕ ಇಷ್ಟಪ್ಪ ಇದೆ.
ಎಷ್ಟು ಪದ್ಯ ಬರೆದಿರ್ಬೋದು? 380 ಪದ್ಯ ಇದೆ. ಅದನ್ನು ಓದೋದು ನನಗೆ ಕಷ್ಟ. ಅದನ್ನು ನಾನು ಹೊರಗೆ ತರಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಹಾಗಾದರೂ ಮಾಡಿ ತರಬೇಕು ಅಂತಿದೆ ಆಸೆ. ನನ್ನ ಮನಸ್ಸಿನಲ್ಲಿ ಏನಿದೆ, ಗುರುಗಳ ಸೇವೆ ಮಾಡಬೇಕು, ಅವ್ರ ಕೈಯಲ್ಲಿ ಏನು ಬರೆದಿಯಾರೋ ಅದನ್ನು ಜನರ ಮುಂದೆ ಕೊಡಬೇಕು. ಅದಕ್ಕೆ ಎಷ್ಟು ಕಷ್ಟ ಆಗತ್ತೋ ಕಷ್ಟ. ಯಾಕೆಂದರೆ ಅಕ್ಷರ ಓದೋಕ್ಕಾಗಲ್ಲ. ಗುರುಗಳ ಅಕ್ಷರ ಓದೋಕೆ ಹೋದ್ರೆ ಇವ್ರಿಗೆ ಗೊತ್ತು, ಅದು ಸುಲಭ ಅಲ್ಲ ಅದು ಓದೋಕ್ಕೆ. ಪರಬ್ರಹ್ಮ ಸುಲಭ. ಅಷ್ಟು ಅದ್ಭುತ. ನನಗೆ ಆ ಲಾಲಿ ಓದಿದಾಗ ಅನ್ನಿಸ್ತು, ಏನು ಆ ವಯಸ್ಸಿನಲ್ಲಿ ಹಾಗೆ ಬರೆದಿಯಾರಲ್ಲ. ಆ ಗುರುಗಳ ಸ್ವಭಾವವೇ ಅವರು ಬಹುಶಃ ಶಂಕರರೇ ಅವತಾರ ಮಾಡಿರಬೇಕು ಅಂತ, ಬೇರೆಯವರಲ್ಲ. ಯಾವುದನ್ನ ಹೇಳಿದೆ ನಾನು ಮುಂಚೆನೇ ಹೇಳಿದೆ. ತಾಯಿ, ಶಂಕರರ ತಾಯಿ ಹುಟ್ಟಿದಾಗ ಆ ತೊಟ್ಲಾಡಿಸ್ತಾಳಲ್ಲ, ಅಹಂ ತತ್ರ ಅಹಂ ನಾಹಂ ಸಮರ್ಥ ಮಮ ಕಂಠಮಾಧುರ್ಯ ಧನ್ಯಹಾಸ್ತಿ ಹತ್ರ ಏಷ ಗಾಯತೆ. ತುಂಬ ಚೆನ್ನಾಗಿದೆ, ಗಾಯತ್ರಿ ಸಹ ಸಮ್ಯಕ್ ಗಾಯತೆ. ಕೊನೆಯಲ್ಲಿ ಹಾಳಿಸ್ಬಿಡ್ತಾರೆ. ಹೀಗೆ ಪರಮಾನಂದ ಸ್ವರೂಪವನ್ನು ನಿಮಗೆ ಜೀವನದಲ್ಲಿ ಆನಂದ ಪಡೀಬೇಕು ಅಂತ ಆಸೆ ಇದೆಯೋ ಇಲ್ವೋ? ಆನಂದ ಪಡೆಯೋಕೆ ಅರಿವಿನಿಂದ ನಿಮ್ಮ ಸ್ವರೂಪ ಅಂತ ಆನಂದ ಪಡ್ಕೊಂಡ್ರೆ ಅದು ಪರಮೋತ್ಕೃಷ್ಟ ಆನಂದ. ಯಾರಿಗೂ ಆಯಾಸ ಇಲ್ಲಪ್ಪ. ನಾನು ಯಾರು ನನ್ನ ಅರಿವಿನಲ್ಲಿ ನನ್ನ ಸ್ವರೂಪವಾಗಿ ನಾನು ನೋಡ್ತಾ ಇದ್ದ ಆನಂದ ಪಡ್ಕೊಳ್ಳೋಕ್ಕೆ ಏನು ಕಷ್ಟಪಡಬೇಕು? ದುಡ್ಡು ಖರ್ಚು ಮಾಡಬೇಕಾ? ಎಲ್ಲಾದರೂ ಹೋಗಬೇಕಾ? ಅಥವಾ ಯಾರಿಗಾದ್ರೂ ಹಿಂಸೆ ಮಾಡಬೇಕಾ? ಅಥವಾ ಯಾರಾದರೂ ಅಡಿಯಾಳಾಗಬೇಕಾ? ಏನೇನೂ ಇಲ್ಲ. ಆಮೇಲೆ ಪುಣ್ಯನಾಶ, ಬಾಕಿ ಇದರಲ್ಲಿ ಪುಣ್ಯವೂ ನಾಶವಿದೆ, ಪುಣ್ಯ ಹೆಚ್ಚಾಗತ್ತೆ. ಇದೇನು ಅದ್ಭುತ ಆನಂದ. ಪರಮಾನಂದ ಅಂದರೆ ಭಗವಂತನ ಅನುಗ್ರಹ, ಆ ಜ್ಞಾನದ ಆತ್ಮಾನಂದ ಅದು. ಅಥವಾ ಬೇಡ, ನಂಗೆ ಅಷ್ಟು ಯೋಗ್ಯತೆ ಇಲ್ಲ, ಭಾವನೆಯಿಂದ ಪರಮಾತ್ಮ ಈ ವಿಶ್ವರೂಪನ ನಿಂತಿದೆಯಾ, ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಪರಮ ಭಕ್ತಿಯಿಂದ ಕಲ್ಪನೆಯ ಆನಂದ ಪಟ್ಟರೂ ಪರವಾಗಿಲ್ಲ. ಎರಡನೇ ಮೆಟ್ಲು. ಅದಿಲ್ಲ ಅಂದರೆ ದುಡ್ಡು ಖರ್ಚು ಮಾಡಿ ಭಕ್ತಿನ ಕೊಂಡ್ಕೊಳ್ಳೋಕ್ಕಾಗ, ಖರ್ಚು ಮಾಡಿ ಆಗಲ್ಲ. ದುಡ್ಡಿನ ಆನಂದ ಇದೆಯಲ್ಲ, ಅದು ಏನೇನೂ ಅಲ್ಲ. ದುಡ್ಡಿರೋ ದುಃಖ ಕಳ್ಕೊಳ್ಳೋಕೆ ಎಷ್ಟೋ ಅಷ್ಟು. ಕಳ್ಕೊಳ್ಳೋಕೆ ಅಂದರೆ ದೇಹದ ಒಂದು ಬಾಧೆ ಇರುತ್ತಲ್ಲ, ಪೀಡೆ, ಅದನ್ನು ಕೇಳ್ಕೊಳ್ಳೋಷ್ಟು. ಇನ್ನು ವೈಷಯಿಕ ಆನಂದಕ್ಕೆ ಹೋಗೋರೆಲ್ಲ ಮೂರ್ಖರೇ. ಆಸೆ ಇದ್ದೋ ಆಸೆ ಪಟ್ಟು ಅನುಭವಿಸ್ಬೇಕು. ಆಸೆ ಇಲ್ಲದೆ ಹೋದ್ರೆ ಆನಂದವೇ ಆಗೋದಿಲ್ಲ. ಎಷ್ಟೋ ಜನ ವಾದ, ನನಗೆ ಆಸೆ ಇಲ್ಲದೆ ಆದರೂ ಮನುಷ್ಯನೇನ್ರಿ ಅವನು. ಆಸೆ ಇದ್ದರೆ ಅವನಿಗೆ ನನಗೆ ಹೇಳೋಕ್ಕೆ ಆಗಲ್ಲ ಅದನ್ನು. ಅಷ್ಟರ ಮಟ್ಟಿಗೆ ವಾದ ಬೇರೆ ಮಾಡ್ತಾರೆ. ಹಾಗಾಗೋಗಿದೆ ಜಗತ್ತಿನ ಸ್ಥಿತಿ. ನಿಜವಾದ ಭಕ್ತಿಯನ್ನು ಯಾರು ಸಂಪಾದನೆ ಮಾಡ್ತಾನೋ ಅವನಿಗೆ ಅವನು ಮಾಡೋ ಕರ್ಮವೆಲ್ಲ, ಅವನು ಮಾಡೋ ಮನಸ್ಸಿನ ಗುಣವೆಲ್ಲ, ಅವನು ಆಡೋ ಮಾತೆಲ್ಲ, ಅವನ ಭಾವನೆಗಳೆಲ್ಲ ಎಷ್ಟು ಅದ್ಭುತವಾಗಿದೆ ಅಂದರೆ ನಮ್ಮ ಗುರುಗಳ ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಆ ಭಕ್ತಿ ಅನ್ನೋದು ಕೊನೆಯಲ್ಲಿ ಸಹಜ ಪ್ರೇಮದಿಂದ ಎದ್ದು ಭಗವಂತನಲ್ಲಿ ನೆಲೆ ನಿಂತು ಸಕಲ ವಿಷಯ ವಾಸನೆಗಳನ್ನೆಲ್ಲ ದೂರ ಮಾಡಿ, ಪಾಚಿಯೆಲ್ಲ ದೂರ ಮಾಡಿ, ಅಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವದ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ. ಭಕ್ತಿಗೆ ವಿರೋಧ ಯಾವುದೋ? ಕಾಮ. ಕಾಮವನ್ನು ಕಾಮ್ಯ ವಸ್ತುವನ್ನು ಬಯಸೋನೇ ಕಾಮಿ. ಕಾಮ ಇದೆಯೋ? ಭಕ್ತಿ ಇಲ್ಲ. ಭಕ್ತಿ ಇದೆಯೋ? ಕಾಮ ಇಲ್ಲ. ರಾಮ ಇದ್ದರೆ ಕಾಮ ಇಲ್ಲ ಅಂತ ಗುರು ಹೇಳೋರು. ಎಲ್ಲಿ ರಾಮ ಹೃದಯದಲ್ಲಿದ್ದಾನೋ ಅಲ್ಲಿ ಕಾಮ ಇರಲ್ಲ. ಕಾಮ ಇದೆಯೋ? ಕಾಮ ಇಲ್ಲ. ಮುಗಿದೇ ಹೋಯ್ತು. ಎರಡೇ ಎರಡು. ಭಗವಂತ ತೋರುವ ರೂಪವನ್ನು ನೀವು ಅದೇ ಸತ್ಯ ಅಂತ ಇಷ್ಟಪಟ್ಟರೋ ಕಾಮಿಗಳು. ಇರುವ ರೂಪವನ್ನು ಕಲ್ಪನೆಯಲ್ಲಾದರೂ ನೀವು ಇರೋ ರೂಪವನ್ನು ಪ್ರೀತಿಸಿದ್ರೋ ಭಕ್ತಿಗಳು. ನೋಡಿ, ತೋರೋ ರೂಪ ನಿಜ ಯಾವುದೋ? ಪ್ರಪಂಚ. ತೋರೋ ರೂಪವೆಲ್ಲ ಅಲ್ಲ. ತೋರೋ ರೂಪದಲ್ಲಿ ಕೆಲವು ನಮ್ಮ ಇಂದ್ರಿಯಕ್ಕೆ ಯಾವುದು ಸುಖ ಕೊಡುತ್ತೆ ಅಂತ ನಮ್ಮ ಕಲ್ಪನೆ ಇದೆಯೋ ಅದನ್ನು ಆರಿಸ್ಕೊಂಡು ಅದರ ಹಿಂದ್ಗಡೆ ಅಟ್ಟಿಸ್ಕೊಂಡು ಹೋಗಿ ಅದಕ್ಕೆ ಯಾರೋ ಜನರನ್ನು ಬಿಟ್ಕೊಂಡು, ಸ್ವಾಮಿ ಒಂದು ಕೆಲಸ ಕಳಿಸಿ ಸ್ವಾಮಿ, ನಾನು ಏನೇನೂ ಓದಿಲ್ಲ, ನನ್ನ ಹತ್ರ ನೀವು ಅನುಗ್ರಹ ಮಾಡಿ ಒಂದು ಕೆಲಸ ಸಿಗಲಿ ಅಂತ ನಾನು ನಗ್ತೀನಿ. ನಾನು ನಾಥೇನ ಪುರುಷೋತ್ತಮೆ ತ್ರಿಜಗತಾಂ ಏಕಾಧಿಪೇ ಚೇತಸ ಸೇವ್ಯೆ ಸ್ವಸ್ಯ ಪದಸ್ಯ ದಾತರಿ ಮಹಾನಾರಾಯಣೆ ತಿಷ್ಠತಿ ಯಂಕಂಚಿತ್ ಪುರುಷಾಧಮಂ ಕತಿಪಯ ಗ್ರಾಮೈಕಮಲ್ಪಾರ್ಥದಂ ಸೇವಾಯೈ ಮೃಗಯಾಮಹೇ ಪರಮಹೋ ಮುಖಾವರಾಕಾವಯಂ. ಹೀಗೆ ಪರಮಾತ್ಮನನ್ನ ಪ್ರೇಮದಿಂದ ಪರಮಾತ್ಮನ ಕೊಯ್ದರೆ ತನ್ನನ್ನು ಕೊಡ್ತಾನೆ. ಅವನು ಬಿಟ್ವಿ ಏನೋ ಯಾವುದೋ ಅವನು ಎಲ್ಲೋ ಒಂದು ಅಲ್ಲಿ ಇಲ್ಲಿ ಒಂದು ಕಂಪ್ನಿ ಮಾಡ್ಕೊಂಡು ಒಂದಷ್ಟು ದುಡಿಮೆ ಮಾಡ್ಕೋತಾ ಇದ್ದಾನೆ. ಅವನ ಹತ್ರ ಅಪ್ಲಿಕೇಶನ್ ಹಾಕಿದ್ದು ಮಾಡಿದ್ದು. ಸ್ವಾಮಿ ನಾವು ಒಂದು ಕೆಲಸ ಕೊಡಿ, ಏನಾದರೂ ಮಾಡಿ ಉದ್ಧಾರ ಮಾಡಿ ಸ್ವಾಮಿ ಜೀವನದಲ್ಲಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಹಾಗೆ ಮಾಡಿ. ಅಯ್ಯೋ, ಇದೇ ನಾವು ಮೂಕರಾಗಿ ಹುಟ್ಟಬಾರ್ದಾಗಿತ್ತಾ? ಅದೇ ನಮಗೆ ಅದ್ಭುತವಾಗಿತ್ತು ಅಂಥೇಳಿ ಈ ಜಗತ್ತಿನ ದಾಸ್ಯ ಇದೆಯಲ್ಲ, ಜಗತ್ತಿನ ದಾಸ್ಯ ಅಲ್ಲ, ಜಗತ್ತಿನಲ್ಲಿ ದಾಸ ವಿಷಯದಾಸರ ದಾಸ.
ಅದಕ್ಕಿಂತ ಇನ್ನೇನು ಹೇಳೋಣ ಬಂದ ಭಕ್ತಿಯೊಂದು ಮೊಳಕೆ ಒಡೆದರೆ ಸತ್ಸಂಗದಲ್ಲಿದ್ದರೆ ಆ ಮನುಷ್ಯನ ಜೀವನ ಪರಿಪೂರ್ಣ ಸಾರ್ಥಕ. ಸಕಲ ಸಾಧಕ ಗುಣಗಳು ತಾನೇ ತಾನಾಗಿ ಒಲ್ದು ಬರುತ್ತೆ. ಏಕಾಂತಕ್ಕೆ ಹೋಗಬೇಕು, ಅದು ಮಾಡಬೇಕು, ಏನೇನು ಮಾಡಬೇಕಾಗಿಲ್ಲ, ಭಕ್ತಿಯನ್ನು ಬಲವಾಗಿ ಹಿಡಿಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ನಿಲ್ಲಿಸ್ತಾ ಇದ್ದೇನೆ. ಈಗ ನಮ್ಮ ಇವರು ಹಾಡನ್ನು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಹಾಡು. ಹಾಡಿಗೆ ವ್ಯಾಖ್ಯಾನ ಬೇಕಾಗಿಲ್ಲ, ಬೇಕು ಅಂದ್ರೂ ಮಾಡೋಣ ಅಷ್ಟೆ. ತುಂಬ ಚೆನ್ನಾಗಿದೆ ಹಾಡು. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದಾನಂದ ದುಃಖಂದ ಲಾಲಿ ಗೋವಿಂದ. ನಿನ್ನ ನೀ ಮರೆತು ಸಂಸಾರ ಕಿಡಿತಂದೆ, ಜನ್ನ ಬಡಿಸುವ ಜನ್ಮದಲ್ಲಿ ಬೆಂದೆ. ನನ್ನಿಗೆಲ್ಲದ ನರಕಗಳಲ್ಲಿ ಕಡುನೊಂದೆ, ನಿನ್ನ ನೀನರಿದಂದು ಜಗಕ್ಕೆಲ್ಲ ತಂದೆ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದಾನಂದ ದುಃಖಂದ ಲಾಲಿ ಗೋವಿಂದ. ಜಗದಿ ನೀನಿಲ್ಲವಿ ಜಗನಿನ್ನೊಳಿಹುದು, ಜಗದ ಜನ್ಮಾದಿಗಳ ಜೀವ ನೀನಹುದು. ಹಗರಣವು ಸಾಕಿನ್ನು ನಿಜವ ತಿಳಿ ಮಗುವೆ, ನಗುತ್ತಾನಂದ ರಸಧಾಮವನೇ ನೀ ಹೋಗುವೆ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡಾನಂದ ದುಃಖಂದ ಲಾಲಿ ಗೋವಿಂದ. ಕಾಲದೇಶದ ಕಟ್ಟಿನೊಳಗೆ ನೀನಿಲ್ಲ, ಕಾಲದೇಶ ನಿಮಿತ್ತ ನಿನ್ನಿಚ್ಛೆಯಲ್ಲ. ಮೇಲು ಕೀಳೆನಿಸುವಿ ಭಾವನೆಗಳೆಲ್ಲ, ಬಾಲ ನಿನ್ನಯ ಕನಸು ಲಾಲಿಸಿ ಸೊಲ್ಲ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದಾನಂದ ದುಃಖದ ಲಾಲಿ ಗೋವಿಂದ. ಎಚ್ಚರವು ಕನಸು ತನಿನಿದ್ರೆಯೆಂದೆಂಬ, ಒಚ್ಚತದ ಲೀಲೆಯಲ್ಲಿ ಕ್ರೀಡಿಸುತ್ತ ಡಿಂಬ. ಮುಚ್ಚು ಮರೆಯಿಲ್ಲದಿಹ ಚೈತನ್ಯ ಬಿಂಬ, ಸ್ವಚ್ಛ ಮಹಿಮೆಯಿದೆಲ್ಲ ನೋಡು ಕಣ್ತುಂಬ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದಾನಂದ ದುಃಖದ ಲಾಲಿ ಗೋವಿಂದ. ಒಳುವುದೇಕಿನ್ನೋ ಮೋಹದಿ ಕೊರಗಲೇಕೆ, ಛಲವದೇತಕ್ಕೆ ಚಿನ್ನ ಚೀರೋದೇತಕ್ಕೆ. ಒಳುವುದೇಕಿನ್ನೋ ಮೋಹದಿ ಕೊರಗಲೇಕೆ, ಛಲವದೇತಕ್ಕೆ ಚಿನ್ನ ಚೀರೋದೇತಕ್ಕೆ. ಮುಳಿಯಲೇತಕ್ಕೆ ಮೌನ ಮುದ್ರೆ ಇನ್ನೇಕೆ, ತಿಳಿದು ಶಂಕರನಾಗಿ ನರಿನೀ ಪರಾಕೆ. ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದಾನಂದ ದುಃಖದ ಲಾಲಿ ಗೋವಿಂದ. ಪದ್ಯ ಅರ್ಥ ಏನು ಬೇಕಾಗಿಲ್ಲ,
ಒಂದೆರಡು ಇದಕ್ಕೆ ಹೇಳ್ತೇನೆ, ಸುಲಭವಾಗಿದೆ ಇದು. ಬ್ರಹ್ಮಾಂಡದ ಆನಂದ ದುಃಖಂದ, ಬ್ರಹ್ಮಾಂಡಕ್ಕೆ ಆನಂದ ಕೊಡುವ ಉಕ್ಕಂದ ನೀನು. ಅಂದರೆ ನಿನ್ನ ಆನಂದವನ್ನು ಬ್ರಹ್ಮಾಂಡ ಉಪಜೀವಿಸ್ತಾ ಇದೆ. ನೀನು ಕೂತ್ಕೊಂಡು ಬ್ರಹ್ಮಾಂಡದ ಒಂದು ಏಕದೇಶದ ಆನಂದವನ್ನು ಬೇಡ್ತಾ ಇದೆಯಲ್ಲಪ್ಪ, ಯಾಕೆ ಹೀಗಾದೆ ಅಂತ ಹೇಳುವಾಗ ಗುರುಗಳು ಹೇಳ್ತಾರೆ, ನಿನ್ನ ನೀ ಮರೆತೆಂದು ಸಂಸಾರ ಕಿಡಿತಂದೆ. ಈ ಸಂಸಾರಕ್ಕೆ ಬರೋದಕ್ಕೆ ನಿನ್ನ ನೀನು ಮರ್ತಿರೋದು, ನಿನ್ನ ನೀನು ತಪ್ಪು ತಿಳ್ಕೊಂಡಿರೋದು, ನಿನ್ನ ಬಗ್ಗೆ ನಿನಗೆ ಸರಿಯಾದ ಜ್ಞಾನ ಇಲ್ಲ, ಅದಕ್ಕೋಸ್ಕರ ನೀನು ಸಂಸಾರಕ್ಕೆ ಬಂದೆ. ಕರ್ಮ ಅಲ್ಲ, ಪ್ರಾರಬ್ಧ ಅಲ್ಲ. ಬ್ರಹ್ಮಾಂಡದ ಉಕ್ಕಂದ, ಉಕ್ಕಂದ ಅಂದ್ರೆ ಬುಗ್ಗೆ, ಚಿಲುಮೆ. ನೀನೇ ಬ್ರಹ್ಮಾಂಡದ ಆನಂದಕ್ಕೆ ನೀನೇ ಚಿಲುಮೆ. ಇಡೀ ಬ್ರಹ್ಮಾಂಡಕ್ಕೆ ಆನಂದ ಕೊಡೋದು ನೀನು. ನೀನು ಕೂತ್ಕೊಂಡು ಬ್ರಹ್ಮಾಂಡದಲ್ಲೂ ಆನಂದ ಬೀಳ್ತೀಯಲ್ಲಪ್ಪ ಅಂತ ಕೇಳ್ತಾ, ನಿನ್ನ ನೀ ಮರೆದು ಸಂಸಾರ ಕೇಳಿತಂದೆ. ನಿನ್ನ ನೀನು ಮರೆತೆ ಸಂಸಾರಕ್ಕೊಳಗೆ ಬಂದೆ. ಯಾರೋ ಈ ಸಂಸಾರಕ್ಕೆ ಬರೋ ಯಾರೂ ಕಾರಣ ಅಲ್ಲ, ಯಾರ್ದೂ ಅಲ್ಲ, ನಿನ್ನ ನೀನು ತಪ್ಪು ತಿಳಿದದ್ದೆ. ಜನ್ಮ ಬಡಿಸುವ ಬಹಳ ಜನ್ಮಗಳಲ್ಲಿ ಬೆಂದೆ. ಜನ್ಮ ಅಂದರೆ ಕರ್ಮ ಅಂತ, ಜನ್ಮ ಜನ್ಮ ಅಂದರೆ ಜನ್ಮ ಅಲ್ಲ, ಅಂದರೆ ಕರ್ಮ ಬಡಿಸುವಂತಹ, ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮ ಏನೇನು ಊಟ ಮಾಡಿಸತ್ತೋ ಅಷ್ಟೂ ಜನ್ಮಗಳಲ್ಲಿ ಬೆಂದ್ಕೊಂಡು ಎಷ್ಟೋ ಜನ್ಮಗಳನ್ನು ದಾಟ್ಕೊಂಡು ಬರ್ತಾ ಇದೆಯಾ. ನನ್ನಿ ಅಲ್ಲದ, ಸುಖವೇ ಇಲ್ಲದ, ಸತ್ಯವಲ್ಲದ, ಅಥವಾ ನನ್ನಿ ಅಂದರೆ ಸುಖ, ಸುಖವಿಲ್ಲದ ನರಕಗಳಲ್ಲಿ ಬಹಳ ನೊಂದ್ಕೊಂಡು ಬಂದಿದೀಯಾ. ಇಷ್ಟೆಲ್ಲ ಆದರೂ ಕೂಡ ಈಗಲಾದರೂ ನಿನ್ನ ನೀನು ಅರಿದಂದು, ಯಾವತ್ತು ನಿನ್ನ ನೀನು ಅರ್ತ್ಕೋತೀಯೋ ಅಖಂಡ ಜಗತ್ತಿಗೆ ನೀನು ತಂದೆ. ಅಂದರೆ ನೀನು ಈ ಜಗತ್ಕಾರಣದ ಪರಮಾತ್ಮನೇ ನೀನಾಗ್ತೀಯ ಅಂಥೇಳಿ ಮೊದಲನೇ ಪದ್ಯದಲ್ಲಿ ಆ ಮಗುವನ್ನು ಶಂಕರ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ. ಎರಡನಲ್ಲಿ ಇದು ಸ್ವಲ್ಪ ಪ್ರೌಢ, ಜಗತ್ತೊಳಗೆ ನಾವಿದ್ದೀವಿ ಅಂತ ನಮ್ಮ ಅನಿಸಿಕೆ ಇದೆ. ಜಗದಿ ನೀನಿಲ್ಲವೋ ಈ ಜಗವು ನಿನ್ನೊಳಿಯುವುದು. ಜಗತ್ತೊಳಗೆ ಒಂದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಮಂಟಪದಲ್ಲಿ ನಾವು ಕೂತಿದ್ದೀವಿ ಅಂತ ಮಾಡ್ಕೊಂಡ್ವಲ್ಲ, ಹಾಗಲ್ಲ. ಜಗತ್ತು ಅನ್ನೋದು ನಿಮ್ಮ ಎಚ್ಚರದ ಒಂದು ದೇಶಕಾಲದ ಒಳಗಿರುವ ಒಂದು ಕಾಲಘಟ್ಟದ ಒಂದು ಘಟನೆ. ಇದು ಜಗತ್ತೇ ಒಂದು ಸಣ್ಣ ಪುಟ್ಟ, ನೀನು ಇಡೀ ಜಗತ್ತಿಗೆಲ್ಲ ದೊಡ್ಡವನು. ಇದು ನಿನ್ನ ಅನುಭವ. ಜಗದಿ ನೀನಿಲ್ಲವು ಈ ಜಗದ್ ನಿನ್ನೊಳಿಹುದು. ಜಗದ ಜನ್ಮಾದಿಗಳ ಜೀವ ನೀನಹುದು. ಜಗತ್ತಿಗೆ ಜನ್ಮ ಸ್ಥಿತಿ ಪ್ರಳಯ ಇದೆಯಲ್ಲ, ಅದಕ್ಕೆ ಜೀವ ಕೊಟ್ಟವು ನೀನೇ. ಜೀವ ಅಂದ್ರೇನೋ ಅಸ್ತಿತ್ವ. ಜಗತ್ತಿನ ಅಸ್ತಿತ್ವ, ಜಗತ್ತಿನ ಸ್ಥಿತಿ, ಜಗತ್ತಿನ ಪ್ರಳಯ ಯಾರಿಂದ ಆಯಿತು ಅಂದರೆ ನಿನ್ನಿಂದ. ಅದಾಗ್ರಿ ಅಂತ ಕೇಳ್ಬೋದು. ನಿನ್ನನ್ನು ನೀನು ತಪ್ಪಾಗಿ ತಿಳ್ಕೊಂಡಾಗ ನೀನೇ ಎಚ್ಚರ, ನೀನೇ ಕನಸು, ನೀನೇ ನಿದ್ದೇನು, ಹಾಗೆ ನೀನೇ ಜಗತ್ತು, ನೀನೇ ಇದು. ನಮಗೆ ಅಯ್ಯೋ ನಾವು ಅಷ್ಟು ದೊಡ್ಡವರ ಅಲ್ಲ ಸ್ವಾಮಿ ಅಂತಂತೀವಲ್ಲ, ಹಾಗಲ್ಲ, ಇರೋದು ಹಾಗೆ ಸತ್ಯ. ಜಗದ ಜನ್ಮಾದಿಗಳ ಜೀವ ನೀನಹುದು. ಜೀವ ಅಂದರೆ, ಜೀವ ಅನ್ನೋ ಪದ ಸ್ವಲ್ಪ ಗಂಭೀರ. ಅದು ಜನ್ಮಾದಿಗಳ ಜೀವ ಅಂದರೆ ಜಗತ್ತಿನ ಜನ್ಮಾದಿಗಳ ಜೀವ ನೀನು. ಜಗತ್ತಿಗೆ ಜನ್ಮ ಸ್ಥಿತಿ ಲಯ ಹುಟ್ಟು, ಅಖಂಡ ದೇಶಕಾಲ ಸಹಿತ ಜಗತ್ತಿನ ಹುಟ್ಟು ಸ್ಥಿತಿ ಪ್ರಳಯಗಳಿಗೆ ಉಸಿರು ತುಂಬಿದವು ನೀನು. ತಪ್ಪಾಗಿ ತಿಳಿದಿರ್ಬೋದು, ಆದರೆ ನೀನೇ ಉಸಿರು ಕೊಟ್ಟವನು. ಆದಮೇಲೆ ಹಗರಣವು ಸಾಕಿನ್ನು. ಅಲ್ಲಿ ಇಲ್ಲಿ ಅಡ್ಡಾಡಿ ಹಗರಣ ಮಾಡಿಕೊಂಡು ಬಿಡುವುದನ್ನು ನಿಜವ ತಿಳಿ. ಬರೀ ಸುಳ್ಳಲ್ಲೇ ಓಡಾಡ್ತಾ ಹಗರಣ ಮಾಡ್ಕೊಂಡು ನಿಜ ತಿಳ್ಕೊ, ಸತ್ಯ ತಿಳ್ಕೊ. ಮಗುವೇ, ನೀ ನಗುತ್ತಾ ಆನಂದ ರಸಧಾಮವನ್ನೇ ನೀ ಹೋಗುವೆ. ನಗುನಗುತ್ತಾ ತಿಳಿದುಕೊಂಡಾಗ, ನಗುನಗುತ್ತಾ ಅಂದರೆ ಕಷ್ಟಪಡ್ದೇನೆ ಆನಂದದ ಧಾಮವನ್ನೇ ನೀನು ಸೇರ್ಕೋತೀಯ ಕಣೋ. ಸಾಕಣೋ ಹಗರಣ, ಯಾಕೋ ಇಷ್ಟೆಲ್ಲ ಸಂಸಾರದಲ್ಲಿ ಒದ್ದಾಡ್ತಾ ಇದೀಯಾ ಅಂತ ಆ ಮಗುವನ್ನು ಆನಂದದ ರಸಧಾಮ. ಮಗು ಅಂದರೆ ಎಲ್ಲ ಅಜ್ಞಾನಿಗಳು ಮಗುನೇ. ಅಲ್ಲಿ ನಮ್ಮಲ್ಲಿ ಬಾಲಾಹ ಅವಿವೇಕಿನಃ ಅಂತ, ಪರಾಚ ಕಾಮ ನನಯಂತಿ ಬಾಲಾ ಅನ್ನುವಾಗ ಯಾರು ಅಜ್ಞಾನಿಗಳೋ ಅವರೆಲ್ಲ ಬಾಲರು. ಗುರುಗಳ ದೃಷ್ಟಿಯಲ್ಲಿ ಎಲ್ಲರೂ ಬಾಲರು. ಅದು ಮೂರನೇದರಲ್ಲಿ ಕಾಲದೇಶ ಕಟ್ಟಿನೊಳಗೆ ನೀನಿಲ್ಲ. ಕಾಲ ದೇಶ ಒಂದು ಪರಿಮಿತಿ, ಅಷ್ಟರಲ್ಲೇ ನಾನು ಒಂದು ಕಾಲದಲ್ಲಿ ಹುಟ್ಟಿದ ಸ್ವಲ್ಪ ದಿವಸ ಇರ್ತೀನಿ ಹೋಗ್ತೀನಿ ಅಂತ ಮಾಡ್ಕೊಂಡಿದೆಯಲ್ಲ, ಇದು ನಿನ್ನ ಅಜ್ಞಾನ. ಈ ಕಟ್ಟು ನಿನಗಿಲ್ಲ. ಕಾಲ ದೇಶ ನಿಮಿತ್ತ ನಿನ್ನಿಚ್ಛೆಯಲ್ಲ. ಕಾಲ ದೇಶ ನಿಮಿತ್ತ ನಿನ್ನಿಚ್ಛೆ, ನೀನು ಯೋಚನೆ ಮಾಡಿದ್ದು, ನಿನ್ನ ತಪ್ಪು ಕಲ್ಪನೆ. ಕಾಲ ದೇಶ ನಿಮಿತ್ತ ಅಂತ ನಿನ್ನಿಚ್ಛೆ ಅಂದರೆ ಏನು ಮಾಡ್ಕೊಂಡು ಯಾರು ನಾನು ಹೇಳಿದಾಗ ಕಾಲ ಬದಲಾಯಿಸುತ್ತೆ, ನಾನು ಹೇಳಿದಾಗ ದೇಶ ಬದಲಾಯಿಸಿದೆ ಅಲ್ಲ. ಕಾಲದ ಅಸ್ತಿತ್ವ, ದೇಶದ ಅಸ್ತಿತ್ವ, ನಿಮಿತ್ತಗಳ ಅಸ್ತಿತ್ವ ನಿನ್ನ ತಪ್ಪು ಕಲ್ಪನೆಯಿಂದ ಬಂದದ್ದು, ನಿನ್ನ ಇಚ್ಛೆ. ಬಹಳ ಕಷ್ಟ ಇದೆ, ಸ್ವಲ್ಪ ಆಳ ಇದೆ. ಮೇಲು ಕೀಳೆನಿಸುವಿ ಭಾವನೆಗಳಲ್ಲ. ಇದು ಮೇಲೋ, ಇದು ಕೀಳು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇಷ್ಟೆಲ್ಲ ಭಾವನೆಗಳು ಬರುತ್ತಲ್ಲ. ಇದು ನಮಗೆ ಏನಾಗಿದೆ ಅಂದರೆ ಅನುಭವನೂ ಹಾಗೆ ಬರುತ್ತೆ. ಜೀವನದಲ್ಲಿ ಅನುಭವ ಕಲ್ಪನೆ ವಿವೇಕವೇ ಇಲ್ಲ.
ಯಾವುದು ಅನುಭವ ಯಾವುದು ಕಲ್ಪನೆ ಅಂತ ಗೊತ್ತಾಗಿಲ್ಲ. ಇದು ಮೇಲು, ಇದು ಕೀಳು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ತುಂಬ ಒಳ್ಳೆಯದು, ಇದು ತುಂಬ ಕೆಟ್ಟದ್ದು. ಈ ಭಾವನೆಗಳು ಮನಸ್ಸಲ್ಲಿ ಬರ್ತಾನೇ ಇರುತ್ತೆ. ಎಷ್ಟೇ ಬಲವಾಗಿ ನೋಡಿದ್ರು ಚೆನ್ನಾಗಿತ್ತು, ಉಪನ್ಯಾಸ ಆಗಿತ್ತು, ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ. ಹೀಗೆ ಮೇಲು ಕೀಳೆನಿಸುವಿ ಭಾವನೆಗಳೆಲ್ಲ ಬಾಲ ನಿನ್ನಯ ಕನಸು ಲಾಲಸೀ ಸೊಲ್ಲ. ಅಲ್ಲಿ ಈ ಒತ್ತಬೇಕು ನೀನು, ಎಲ್ಲ ಹಾಗೆ ಮಾಡ್ತಾರೆ. ಲಾಲಿಸು ಈ ಸೊಲ್ಲ. ಸರಿಯಾಗಿ ಕೇಳೋ ಈ ಸತ್ಯನ, ಈ ನುಡಿನ ಚೆನ್ನಾಗಿ ಅರ್ಥ ಮಾಡ್ಕೋ. ಇದೆಲ್ಲ ನಿನ್ನ ಕನಸು. ಇದಕ್ಕೆ ಮುಂದೆ ಅವಸ್ಥಾತ್ರಯ ಪರೀಕ್ಷೆ ಕೊಟ್ಟಿದ್ದಾರೆ. ಎಚ್ಚರ, ಕನಸು, ನಿದ್ರೆ ಎಂಬ ಒಚ್ಚತದ ಲೀಲೆಯಲ್ಲಿ ನೀನೇ ಮಾಡ್ಕೊಂಡು ಆಟ ಆಡೋ, ನೀನೇ ಆಟ ಆಡ್ತಾ ಇದೀಯ. ಹೇಗೆಂದರೆ ಪರಮಾತ್ಮನೇ ನಮ್ಮ ಸ್ವರೂಪ. ಅವನ ಮುಂದೆ ಎಚ್ಚರ ಬರುತ್ತೆ, ನಿದ್ದೆ ಬರುತ್ತೆ, ಕನಸು ಬರುತ್ತೆ. ಅದರೊಳಗೆ ಒಂದು ಪ್ರತಿಬಿಂಬದಾಗ ದೇಹದಲ್ಲಿ ಒಂದು ಜೀವ ಅಂತ ಪುಟು 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 ಅನ್ನತ್ತೆ. ಒಂದು ಸುಮ್ಮನೆ ಹೇಳೋಕ್ಕಷ್ಟೇ, ನಿಜವಾಗಿ ಇದೆಲ್ಲ ಇದೆ ಅಂತಲ್ಲ. ಒಚ್ಚತದ ಲೀಲೆಯಲ್ಲಿ ಕ್ರೀಡಿಸುತ್ತ ದಿಂಬ. ಒಂದು ಸುಮ್ಮನೆ ಒಂದು ಆಟ ಆಡ್ತಾ ಇರೋ ನಾವು ದಿಂಬ ಅಂದರೆ ಒಂದು ಮರದ ಗೊಂಬೆ. ನಾವು ಮುಚ್ಚು ಮರೆಯಲ್ಲಿ ದೇಹ ಚೈತನ್ಯ ಬಿಂಬ. ನಿಜವಾಗಿ ನಿಮ್ಮ ಸ್ವರೂಪ ನೋಡಿದರೆ ಯಾರಿಗೂ ಏನೂ ಮುಚ್ಚು ಮರೆಯೇ ಮಾಡೋಕ್ಕಾಗದ. ಅಂದರೆ ಆವರಣವೇ ಮಾಡದೇ ಇರುವಂಥ ಚೈತನ್ಯದ ಗಟ್ಟಿ ನೀವು, ಪರಿಪೂರ್ಣ ಚೈತನ್ಯದ ಸಾಲಿಡ್. ಯಾವುದರಲ್ಲೂ ಮುಚ್ಚೋಕ್ಕಾಗಲ್ಲ. ಅಜ್ಞಾನವೂ ಮುಚ್ಚಲ್ಲ, ಮೂಲವಿದ್ಯೆನೂ ಮುಚ್ಚಲ್ಲ, ಯಾವುದೂ ಮುಚ್ಚೋಕ್ಕೆ ಸಾಧ್ಯವಿಲ್ಲ. ಸ್ವಚ್ಛ ಮಹಿಮೆ ಇದೆಲ್ಲ ನೋಡು ಕಣ್ತುಂಬ. ಈ ಜಗತ್ತು ನಿನ್ನದೇ ಪರಿಶುದ್ಧವಾದ ಮಹಿಮೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ವಾಕ್ಯ ಅಂದರೆ, ನೋಡು ಕಣ್ತುಂಬ. ಇದು ಗೊತ್ತಾದ ಮೇಲೆ ಈ ಜಗತ್ತನ್ನು ಎಷ್ಟು ಬೇಕಾದ್ರೂ ನೋಡೋ, ನಿನ್ನ ಭಯ ಇಲ್ಲ. ತಪ್ಪಾಗಿ ನೋಡಿದಾಗ ಭಯ, ಅದು ಬೇಕು ಇದು ಬೇಕು ಅನ್ಸತ್ತೆ ಅಂತ. ಮುಂಚೆ ವೈರಾಗ್ಯ ಅಂತ ಹೇಳ್ತೀವಲ್ಲ, ಜ್ಞಾನಿಗಳಾದಮೇಲೆ ಜ್ಞಾನವೇ ವೈರಾಗ್ಯ. ಆ ಜ್ಞಾನಕ್ಕೆ ಮತ್ತೇನು ಬೇಕು ಅಂತಲೇ ಅನಿಸೋಲ್ಲ. ಹಾಗೆ ಸ್ವಚ್ಛ ಮಹಿಮೆ ಇದೆಲ್ಲ ನಿನ್ನದೇ ಪರಮಾರ್ಥ ಸ್ವರೂಪದ ಮಹಿಮೆ. ನೋಡು ಕಣ್ತುಂಬ. ನೀನು ಬೇಕಾದಷ್ಟು ಹಾಗೆ ನೋಡ್ಕೊ. ಅಳುವುದೇತಿಕ್ಕಿನ್ನು. ಯಾಕೆ ಕಳ್ತಾ ಇದೆಯಾ? ಅಯ್ಯೋ ಅದನ್ನು ಕಳ್ಕೊಂಡೆ, ಇದಾಯಿತು, ಹೀಗಾಯಿತು, ಹಾಗಾಯಿತು ಅಂತ ಹೇಳೋದೇಕಿನ್ನು. ಮೋಹದಿ ಕೊರಗಲೇಕೆ. ಯಾವ್ಯಾವುದೋ ಕೆಟ್ಟ ವಸ್ತುವಿನಲ್ಲಿ ಪ್ರೇಮ ಇಟ್ಟು, ಅಯ್ಯಪ್ಪ ಹೀಗಾಗ್ಬಿಡ್ತಲ್ಲಪ್ಪ, ನನ್ನ ಮಗ ಹಾಗಾದ್ನಲ್ಲ, ನನ್ನ ಮಗಳು ಹೀಗಾಯ್ತಲ್ಲ, ಆಭರಣ ಹೊಡ್ಕೊಂಡು ಹೋದ್ರಲ್ಲ, ದಿವಸ ಒಂದೊಂದು ಫೋನು. ಇದಕ್ಕೇನು ಮಾಡೋದು? ಅದಕ್ಕೆ ಈ ಭವಿಷ್ಯ ಹೇಳೋರಿಗೆ 3-8 ಜನ ಗೋಳೈಕೋತಾರೆ. ನಾನು ಏನು ಹೇಳ್ತೀನಿ ಅಂದರೆ, ಗ್ರಹಚಾರ ಯಾರಿಗೆ ಸರಿ ಇಲ್ಲ ಗೊತ್ತಾ? ಭವಿಷ್ಯ ಹೇಳೋನಿಗೆ. ಬಾಕಿಯವ್ರ ಗ್ರಹಚಾರ ಸರಿ ಇರುತ್ತೆ. ಜ್ಯೋತಿಷ್ಯ ಹೇಳ್ದಾನಲ್ಲ ಅವನಿಗೆ ಗ್ರಹಚಾರ ಸರಿ ಇಲ್ಲ. ಯಾಕಂದರೆ ಎಲ್ಲಿ ಕೂತ್ರು, ಸಾರ್ ನಮ್ಮದು 9:30 ಗಂಟೆ ಹೊರಟಿದ್ದೀವಿ, ಏನಾಗುತ್ತೆ ಕೆಲಸ? ಏನಾಗುತ್ತೆ? ಒಳ್ಳೇದಾಗತ್ತೆ ಅಂತೀನಿ ನಾನು. ನಂಗೆ ಏನಾದರೂ ಒಳ್ಳೇದು ಅಂತ ಗೊತ್ತು. ನನಗೆ ಒಳ್ಳೇದಾಗತ್ತೆ ಅಂದರೆ ಅವ್ರು ಮಾಡ್ಕೊಂಡಿರೋ ಒಳ್ಳೇದಲ್ಲ, ನಾನು ಹೇಳ್ತಾ ಇರೋ ಒಳ್ಳೇದು. ಸ್ವಾಮಿ ನಮ್ಮ ಮಗಳು ಇದಕ್ಕೆ ಹೋಗ್ತಾ ಇದ್ದಾಳೆ, ಏನಾಗತ್ತೆ? ಒಳ್ಳೇದಾಗತ್ತೆ. ಒಳ್ಳೇದಾದ್ರೆ ಇನ್ನೇನಾಗತ್ತೆ? ಕೆಟ್ಟದ್ದು ಇಲ್ಲವೇ ಇಲ್ವಲ್ಲ. ಕೇಳ್ರಿ, ಇವ್ರಿಗೆ ಊರು ಬಿಟ್ಟು ಯಾವ ಬಿಟ್ಟು ಓಡಕ್ಕೆ ಬಂದರು, ಜ್ಯೋತಿಷ್ಯದ ಕಾಟ ಗಲಾಟೆಲ್ಲ ಓಡಿ ಬಂದರು. ಗ್ರಹಚಾರ ಅದು. ಆದ್ದರಿಂದ ಮೋಹದಿ ಪರಗಲೇಕೆ. ಮೋಹದಲ್ಲಿ ಈ ಜಗತ್ತಿನಲ್ಲಿ ಸಣ್ಣ ಸಣ್ಣ ವಸ್ತು ಹಿಡ್ಕೊಂಡು ಕೊರಕ್ಟಾಗಿ ಕೂತ್ಕೊಳ್ಳೋದು ಜಾತಕ್ಕೆ ಬಿಡೋ, ಹೋಗೇ ಹೋಗುತ್ತೆ. ದೇಹವೇ ಬಿಟ್ಟು ಹೋಗುತ್ತೆ ಅಂತ ಗೊತ್ತಿದೆ, ದೇಹವೇ ಇಲ್ಲ ಅಂತ ಗೊತ್ತಿದೆ, ಪರಮಾರ್ಥ ಆ ವಿಷಯ ಬೇರೆ. ಆ ದೇಹ ಅಷ್ಟೆಲ್ಲ ದಿವಸ ಹಚ್ಕೊಂಡಿರೋ ದೇಹ ಬಿಟ್ಟು ಹೋದಾಗ ಅದು ಇದು ಅದನ್ನು ಹಿಡ್ಕೊಂಡು ಇದನ್ನ ಏನು ಮಾಡೋದು? ಅದು ಮೋಹದಿ ಕೊರಗಲೇಕೆ. ಛಲವದೇತಕ್ಕೆ. ಹಠ ಬೇರೆ. ಹಠ ಅಂದರೆ ಸರಿ ಅಂತ ಎಷ್ಟು ಥರ ಸರಿ ಗೊತ್ತಾ? ನಾನು ಇಷ್ಟಪಡೋದು ಸರಿ, ನಂದೂ ಸರಿ, ನಾನು ತಿಳ್ಕೊಂಡೋದು ಸರಿ, ನನ್ನ ಜ್ಞಾನ ಸರಿ. ಎಲ್ಲ ಮಿಥ್ಯಾಜ್ಞಾನಗಳು ತತ್ಕಾಲಕ್ಕೆ ಸಮ್ಯಜ್ಞಾನವೇ ಅಂತ ನಮ್ಮ ಗುರು ಹೇಳೋರು. ಎಲ್ಲ ಹಠ. ಛಲವದೇತಕ್ಕೆ ಚಿನ್ನ ಚೀರುವುದತೆ. ಕೂಕೋತೀಯಲ್ಲ ಯಾತಕ್ಕೆ? ಏನು ಅಳ್ತೀಯ? ಯಾರನ್ನು ಕರಿತೀಯ? ಮುಳಿಯಲೇತಕ್ಕೆ ಮೌನಮಿದ್ರೆ. ಕೋಪ ಮೌನಮಿದ್ರೆ ಏನಿಲ್ಲ. ಬರ್ತಾ ಇದ್ವಿ, ಅರಸೀಕೆರೆ ಬಂತು, ನಮ್ಮ ಮೊಮ್ಮಗ ಒಂದು ಇದರ ಎಂಥದ ಫ್ಲೂಟಿ ಕೊಡು ಅಂದ. ಇವರಿಗೆ ಫ್ಲೂಟಿ ಕೊಡಿಸಿದ್ರೆ ನಾವು ಇವೊಂದು ಬರೀ ಕೆಟ್ಟ ಫ್ಲೂಟಿ ಕೊಟ್ಬಿಟ್ರೆ ಅದು ಏನಾಗ್ಬಿಡುತ್ತೆ, ಗಂಟ್ಲಾಗ್ಬಿಡುತ್ತೆ, ಕೆಮ್ಮು ಹೆಚ್ಚಾಗತ್ತೆ, ಅದು ಜ್ವರ. ಅವ್ನು ಫ್ಲೂಟಿಯಿಂದ ದುಡ್ಡು ಕೊಡಿಸ್ಲಿಲ್ಲ. ಅರಸೀಕೆರೆ ಬಿಟ್ಟು ಇಲ್ಲಿ ಇಳಿಯೋ ತನಕ ಮಾತಾಡಲಿಲ್ಲ. ಅಳುತ್ತಾನೇ ಇದ್ದ, 1 ನಿಮಿಷವೂ ಬಿಡಲಿಲ್ಲ. ನಾನು ನೋಡಿದೆ, ಅಳುವುದೇತಿಗೆ. ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಅವನಿಗೆ ಹಠ ಏನೋ ಬೇಕು. ಯಾಕೆ ಬೇಕು? ಬೇಕು. ನಿಮ್ಗೆ ಅವನಿಗೆ ಅಲ್ಲ, ನಮಗೂ ಅಷ್ಟೇ. ನಾವು ಯಾವನ ಫ್ರೂಟ್ ಇರ್ಬೋದು, ನಾವು ಇನ್ನೊಂದು ಹೋಗ್ಬೋದು. ಮನುಷ್ಯನಿಗೆ ಬೇಕು ಅಂತ ಬಂದಾಗ ಯಾಕೇನೋ ಪ್ರಶ್ನೆ ಬರಲ್ಲ. ಮೌನವುದು ತಿಳಿದು ಶಂಕರನಾಗಿ ಸರಿಯಾಗಿ ನಿಮ್ಮನ್ನು ನೀನು ತಿಳ್ಕೊಂಡ್ರೆ ನೀವು ಶಂಕರ. ಪರಮಾತ್ಮನಾಗಿ ಶಂಕರ ಅನ್ನೋದು ಪರಮಾತ್ಮನಿಗೂ ಗುರುಗಳಿಗೂ ಶಂಕರರಿಗೂ ಹೆಸರು. ನಲಿ ನೈಂ ಪರಾಕೆ.
ಚೆನ್ನಾಗಿ ಆನಂದ ಪಡು. ನಿನ್ನದೇ ಪರಾಕೆ, ನಿನ್ನದೇ ಮಹಿಮೆ. ಈ ಪರಾಕೆ ಅನ್ನೋದು ಈ ಮಹಾರಾಜರು ಹೇಳ್ತಾರಲ್ಲ ಹಾಗೆ ನಿಂದೇ ನಾಮರೂಪಗಳು. ಪರಾಕ್ ಬಹುಪರಾಕ್ ಅಂತ ಹೇಳ್ತಾರಲ್ಲ ಅದು. ಹಾಗೆ ನಿಂದೇ ಮಹಿಮೆ, ನಿನ್ನೇ ವಿಜೃಂಭಣೆ. ನೋಡ್ರಿ ಅಲ್ಲಿ ಗುಡುಕ್ತಾ ಇದ್ದೀನಿ ನಾನು, ಅಹಂ ಅನ್ನಮನ್ನಃ ಅಸ್ಮಿ ಅಂತ ಹೇಳಿ ತಿಳಿದು ನಲಿ ನೀ ಅರಿತುಕೊಂಡ್ರೆ ಸಾಕು ಆನಂದವಾಗತ್ತೆ. ಯಾಕೆ ಒದ್ದಾಡ್ತಾರೆ ಅಂತ ಹೇಳಿ ಗುರುಗಳು ಎಷ್ಟು ಅದ್ಭುತವಾದ ಪದ್ಯ ಬರೆದಿದ್ದಾರೆ ಅಂದರೆ ನಿಜವಾಗಿ ನಿಮ್ಗೆ ಹೇಳ್ತೇನೆ. ನಾನು ಬೆಳಗ್ಗೆ ಇಷ್ಟು ತಿಂಡಿ ತಿಂದು ಬಂದಿದ್ದೀನಿ, ಮಧ್ಯೆ ಊಟ ಇಲ್ಲ, ನೀರು ಕುಡ್ದಿಲ್ಲ, ಸ್ನಾನ ಮಾಡಿ ಕೂತ್ರೆ ಏನೋ ಆನಂದ. ಆ ವಿಷಯ ಇದೆಯಲ್ಲ, ಹೊರಗಡೆ ದೇಹದಲ್ಲಿ ಆಯಾಸ ಇರ್ಬೋದು, ಆ ವಿಷಯ ಬೇರೆ, ಆದರೆ ಆನಂದಕ್ಕೆ ಮಾತ್ರ ಒಂಚೂರು ಕೊಡ್ತಾ ಇಲ್ಲ. ಏನು ಅದ್ಭುತ ಗುರುಗಳದ್ದು, ಏನು ಮಹಿಮೆ, ಏನು ಚೆನ್ನಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದರೂ ಸಾಲದು, ಎಷ್ಟು ಕೇಳಿದರೂ ಸಾಲದು. ಮುಂದಿನ ಪ್ರವಚನ ನಮ್ಮ ಶಂಕರ ಇವ್ರದ್ದು, ಗುರುಗಳದ್ದು. ನಾ ಪುನಃ ಬಹಳ ಶೃಣೋಮ್ಯಹಂ, ಅಹಮೇವ ಕರೋಮಿ ಅಹಮೇವ ಶೃಣೋಮಿ. ಹಾಂ, 4 ವಿಷಯ ಹೇಳ್ತೀನಿ ಅಂದ್ರೆ, ಒಂದು ಹತ್ತಿರ ಇರೋ ವ್ಯಕ್ತಿಯನ್ನು ಇಷ್ಟಪಡ್ಬೇಕು ಅಂತ ಅಲ್ಲೇ ಬಿಟ್ಬಿಟ್ರಿ ಅಂತ ಹೇಳಿಲ್ಲ. 4 ಆಗ ಹೇಳಿ ಆಗಿದೆ, ನಿಮ್ಗೆ ಗೊತ್ತಾಗಿಲ್ಲ, ಮಧ್ಯೆ ಮಧ್ಯೆ ಹೇಳಿದ್ದೇನೆ. ಅನುಕೂಲವಾದನ್ನು ಇಷ್ಟಪಡಬೇಕು ಬಿಟ್ಟಿರ್ಬೇಕಾದ್ರೆ ನೋಡ್ರೆ ಒಂದು ಹೇಳಿದ್ದೀನಿ. ಅದು ಗುರುಗಳದ್ದು ತಪ್ಪ ವಿಷಯ